ಮಧ್ಯ ಕ್ಯಾಮ್ರಾನ ಆಫ್ ಆನ್ ಮಾಡ್ತಾ ಇರ್ತಾಳೆ, ಚಿಕ್ಕ ಹುಡುಗಿ 2 ವರ್ಷದವಳು. ಸೊ ನಾನು ವಿಡಿಯೋ ಆಫ್ ಮಾಡ್ಕೊಳ್ತೀನಿ ಸರ್. ಈಗ ನನ್ನ ಹೆಸರು ಲಕ್ಷ್ಮೀಕಾಂತಮ್ಮ ಅಂತೇಳಿ. ನಾನು ಆಕ್ಚುಲ್ ಆಗಿ ನನ್ನ ಬ್ಯಾಕ್ ಗ್ರೌಂಡ್ ಬಂದು ನಾನು ಒಂದು ನಿವೃತ್ತ ಸರ್ಕಾರಿ ಅಧಿಕಾರಿ. ಈಗ ನಿವೃತ್ತ ಆದ್ಮೇಲೆ ಒಂದು 2-3 ವರ್ಷದಿಂದ ನಾನು ಈ ಒಂದು ಸ್ಪಿರಿಚುಯಾಲಿಟಿ ಲೈನು ಪ್ಲಸ್ ಹೋಲಿಸ್ಟಿಕ್ ಲೈಫ್ ಅಂದ್ರೆ ಲೈಫ್ ಸ್ಟೈಲ್ ಅಂದ್ರೆ ಕೇವಲ ಮೆಡಿಟೇಷನ್ ಮಾಡೋದೊಂದೇ ಅಲ್ಲ, ನಮ್ಮ ಜೀವನ ಶೈಲಿ ಹೇಗಿರ್ಬೇಕು ಅಂತ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ. ಮತ್ತೆ ನಾನು ಮಾತಾರ್ ಫೌಂಡೇಶನ್ ಅಂತ ಹೇಳಿ ಆ ಒಂದು ಇದ್ರೊಳಗೆ ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ದಿನ ಈ ಒಂದು ಮಾತಾರ್ ಫೌಂಡೇಶನ್ ಇಂದ 5 ಲ್ಯಾಂಗ್ವೇಜ್ ಅಲ್ಲಿ ಕ್ಲಾಸಸ್ ನಡೀತದೆ. ಆಮೇಲೆ ದಿನಕ್ಕೆ 3 ಬೆಳಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ ಹೊತ್ತು ಝೂಮ್ ಅಲ್ಲಿ ಆನ್ಲೈನ್ ನಡೀತದೆ. ಮತ್ತೆ ಇದೆಲ್ಲದೆ ಹೊರಗಡೆ ಬೇರೆ ಬೇರೆ ಒಂದು ಪ್ಲೇಸ್ ಅಲ್ಲಿ ಅಥವಾ ಡಿಸ್ಟ್ರಿಕ್ಟ್ಗಳಲ್ಲಿ ಅಥವಾ ಯಾವ್ದಾದ್ರು ಪರ್ಟಿಕ್ಯುಲರ್ ಗ್ರೂಪ್ ಇದ್ರೆ ಅಲ್ಲಿ ಈ ಒಂದು ನುರಿತ ತಜ್ಞರು, ಆಕ್ಯುಪ್ರೆಷರ್ ಇರ್ಬೋದು, ಮೆಡಿಟೇಷನ್ ಬಗ್ಗೆ ಇರ್ಬೋದು, ಮುದ್ರಾಸ್ ಇರ್ಬೋದು, ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಇರ್ಬೋದು, ಯೂರಿನ್ ಥೆರಪಿ ಇರ್ಬೋದು, ಈ ತರ ಎಲ್ಲ ಕ್ಲಾಸಸ್ ಅಲ್ಲಿ ಫ್ರೀ ಆಗಿ ಒಂದು ದಿನ ಪೂರ ಬೆಳಗಿಂದ ವಿತ್ ಮ್ಯೂಸಿಕ್ ಮೆಡಿಟೇಷನ್, ಊಟ ಉಳ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಮಾಡಿ ಫ್ರೀ ಆಗಿ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಸೊ ಅದರಲ್ಲಿ ನಾನು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಈಗ 9ನೇ ತಾರೀಕು ಅರಸೀಕೆರೆಯಲ್ಲಿ ನಡೀತಾ ಇದೆ, ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ. ಸೊ ಅದ್ರ ಬಗ್ಗೆ ನಾನು ಫ್ಲೈಯರ್ ಆಮೇಲೆ ನಾನು ಸೋಮಪ್ಪ ಸರ್ಗೆ ಕೇಳ್ಬಿಟ್ಟು ನಾನು ಇದು ಮಾಡ್ಕೊಳ್ತೀನಿ. ಈಗ ಮೆಡಿಟೇಷನ್ ಬಗ್ಗೆ, ಯಾಕಂದ್ರೆ ಈಗ ಚಕ್ರ ಧ್ಯಾನ ಅಂದ್ರೆ ನಮ್ಮ ದೇಹದಲ್ಲಿರೋ 6+1 7 ಚಕ್ರ, ಸಹಸ್ರಾರ ಚಕ್ರನು ಅಂತಾರೆ ಅಥವಾ ಸಹಸ್ರಾರ ಸ್ಥಿತಿನೂ ಅಂತಾನೂ ಹೇಳ್ತಾರೆ. ಸೊ ಈ ಒಂದು ಚಕ್ರಗಳ ಬಗ್ಗೆ ಧ್ಯಾನ, ಅದು ಯಾವ ಕಲರ್ ಇರುತ್ತೆ, ಎಷ್ಟು ಪೆಟಲ್ಸ್ ಹೊಂದಿದೆ, ಏನು ಅನ್ನೋದ್ರ ಬಗ್ಗೆ ಎಲ್ಲ ಫಸ್ಟ್ ನಾವು ಮೆಡಿಟೇಷನ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ. ಈ ಮೆಡಿಟೇಷನ್ ಅನ್ನ ನಾವು ಧ್ಯಾನ ಅಥವಾ ಮೌನ ಅಂದ್ರೆ ನನ್ನಲ್ಲಿ ನಾನು ಬೆರೆಯುವ ಬಗ್ಗೆ, ನನ್ನಲ್ಲಿ ನಾನೇ ಇನ್ವಾಲ್ವ್ ಆಗೋ ಬಗ್ಗೆ, ಇದನ್ನ ಒಂಥರ ಮೆಡಿಟೇಷನ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಈಗ ಹೇಗೆ ನಾವು ನಮ್ಮ ಮೊಬೈಲ್ ಅನ್ನ ಚಾರ್ಜ್ ಮಾಡಿ ಅದನ್ನ ಆಕ್ಟಿವ್ ಮಾಡ್ತೀವೋ ಅದೇ ತರ ಪ್ರತಿದಿನ ನಮ್ಮ ಶರೀರದಿಂದ ನಾವು ಶಕ್ತಿನ ವ್ಯಯಿಸ್ತಾ ಇರ್ತೀವಿ. ಅಂದ್ರೆ ಕಳ್ಕೊಳ್ಳೋದು ಅಂತಲ್ಲ, ಖರ್ಚು ಮಾಡ್ತಾ ಇರ್ತೀವಿ. ಮತ್ತೆ ನಮ್ಗೆ ಬೇಕು, ಯಾವ ರೀತಿ ಸಿಗುತ್ತೆ ಇದು ನಮ್ಗೆ? ಊಟ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ವಾಕಿಂಗ್ ಮಾಡೋದ್ರಿಂದ, ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ನಾವು ಆ ಒಂದು ಕಾಸ್ಮಿಕ್ ಬ್ರಹ್ಮಾಂಡದಿಂದ ನಾವು ಶಕ್ತಿನ ತಗೊಳ್ತಾ ಇರ್ತೀವಿ. ಧ್ಯಾನದಲ್ಲಿ ನಾವು ಏನ್ ಮಾಡ್ತೀವಿ? ಜಸ್ಟ್ ಸುಮ್ನೆ ರಿಲ್ಯಾಕ್ಸ್ ಆಗಿ ಸೈಲೆಂಟ್ ಆಗಿ ಒಂದ್ ಕಡೆ ಕುಳಿತುಕೊಳ್ತೀವಿ, ಆರಾಮವಾಗಿ. ನಮ್ಗೆ ಯಾವ್ದು ಆರಾಮ ಅನ್ಸುತ್ತೋ, ಯಾವ ಆಸನ, ಪದ್ಮಾಸನ ಇರ್ಬೋದು, ಸುಖಾಸನ ಇರ್ಬೋದು, ಅಥವಾ ವಯಸ್ಸಾಗಿರೋರು ಆಸನದಲ್ಲಿ ಕೂತ್ಕೊಳ್ಳೋಕ್ ಆಗದ ಅಂದ್ರೆ, ನೆಲದ ಮೇಲೆ ಕೂತ್ಕೊಳ್ಳೋಕ್ ಆಗಲ್ಲ ಅಂದ್ರೆ ಒಂದು ಕಂಫರ್ಟಬಲ್ ಆಗಿರೋ ಒಂದು ಚೇರ್ ಇರ್ಬೋದು, ಸೋಫಾ ಇರ್ಬೋದು, ಅದ್ರ ಮೇಲೂ ಕುಳಿತುಕೋಬಹುದು. ಅಥವಾ ಕಾಲನ್ನ ಕ್ರಾಸ್ ಮಾಡಿ ಆದ್ರೂ, ಕೈಗಳನ್ನ ಕ್ರಾಸ್ ಮಾಡಿ ಆದ್ರೂ ನಾವು ನಮಗೆ ಆರಾಮವಾಗಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾವು ಕುಳಿತುಕೊಂಡು ಮೌನವಾಗಿದ್ದು ನಾವು ನಮ್ಮ ಉಸಿರಿನ ಮೇಲೆ ಗಮನ ಇಡೋದು. ಹೇಗೆ ಇವಾಗ ನಾವು ಪೂಜೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡಿ ದೇವರನ್ನ ಯಾವ ತರ ನಾವು ನೆನೆಸ್ಕೊಂಡು ಇದು ಮಾಡ್ತಾ ಇರ್ತೀವಿ, ಅಥವಾ ಭಜನೆ ಮಾಡುವಾಗ ಹೇಗೆ ನಾವು ಒಂದು ಗ್ರೂಪ್ ಅಲ್ಲಿ ಇರ್ಬೋದು, ನಾವು ಯಾವ ರೀತಿ ನಾವು ಅದೇ ಒಂದು ವಿಷಯದ ಬಗ್ಗೆ ಗಮನ ಹರಿಸ್ತೀವಿ, ಅದೇ ರೀತಿ ಇಲ್ಲಿ ನಾವು ಧ್ಯಾನದಲ್ಲಿ ಕೂತಾಗ ನಮ್ಮ ಉಸಿರಾಟದ ಮೇಲೆ ನಾವು ಗಮನ ಇರಿಸ್ಕೊಳ್ತೀವಿ. ಆದ್ರೆ ನಾವು ಗಮನ ಇರಿಸಿದಾಗ ಆಲೋಚನೆಗಳು ಬರ್ತಾ ಇರ್ತದ. ದಿನಕ್ಕೆ 60,000, ಕಡಿಮೆ ಅಂದ್ರೆ 60,000 ಯೋಚನೆಗಳು ಬಂದು ಹೋಗ್ತಾ ಇರ್ತವೆ ನಮ್ಮ ಮನಸ್ಸಿನಲ್ಲಿ. ಸೊ ಈ 60,000 ಯೋಚನೆಗಳು ಬಂದಾಗ ನಾವು ಅದರಿಂದ ಓಡ್ತಾನೆ ಇರ್ತೀವಿ. ಹಿಂದ್ಗಡೆ ನಡೆದೋಗಿರೋದಿರ್ಬೋದು, ಅಥವಾ ಮುಂದಿನ ಭವಿಷ್ಯದ ಬಗ್ಗೆ ಇರ್ಬೋದು, ಅಥವಾ ಈಗಿರ್ಬೋದು, ಅದು ಒಳ್ಳೇದೇ ಇರ್ಬೋದು, ಕೆಟ್ಟದ್ದಿರ್ಬೋದು, ದುಃಖದ್ದಿರ್ಬೋದು, ಅಹಿತಕರ ಘಟನೆ ಇರ್ಬೋದು, ಯಾವುದೋ ಒಂದು ಯೋಚನೆಗಳು ಬರ್ತಾ ಇರ್ತವೆ. ನಾವು ಒಂದೊಂದ್ಸಾರಿ ಏನ್ ಮಾಡ್ತೀವಿ ಅಂದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಮೈ ಕೂಡ ಮರ್ತು ಬಿಟ್ಟಿರ್ತೇವೆ. ಅಂದ್ರೆ ಬೇರೆಯವ್ರು ಬಂದು ಕೂಗಿ ಅಲ್ಲಾಡಿಸ್ದಾಗ್ಲೂ ನಾವು ಎಚ್ಚರ ಇರಲ್ಲ, ಅಷ್ಟು ಮಟ್ಟಿಗೆ ನಾವು ಅದರಲ್ಲಿ ಕಳೆದು ಹೋಗಿರ್ತೇವೆ. ಈ ಯೋಚನೆಗಳು ಬಂದಾಗ ಏನಾಗುತ್ತೆ ಅಂದ್ರೆ, ಅನ್ವಾಂಟೆಡ್ ಯೋಚನೆಗಳು, ಅಹಿತಕರ ಘಟನೆಗಳು ಬಂದಾಗ ನಮ್ಮ ಮನಸ್ಸಿನ ಮೇಲೆ ಅದು ತುಂಬಾ ಪ್ರಭಾವ ಬೀರ್ತದೆ. ಯಾವ ತರ ಅಂದ್ರೆ, ನಮ್ಗೆ ಗೊತ್ತಿಲ್ದೇ ಇರೋ ಹಾಗೆ ಒಂಥರ ಕೋಪ, ಉದ್ವೇಗ, ನನಗೆ ಹಿಂಗ್ ಮಾಡ್ದ, ನಮ್ ನೆಂಟ್ರು ಹಿಂಗ್ ಮಾಡಿದ್ರು, ನನ್ನ ಫ್ರೆಂಡ್ ಹಿಂಗ್ ಮಾಡಿದ್ಲು, ಅಥವಾ ನಮ್ ಬಾಸ್ ಹಿಂಗ್ ಮಾಡಿದ್ರು,
ಅಂತ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಂದು ಕೋಪ, ಒಂದು ಉದ್ವೇಗನ ಏನಾದ್ರೂ ಮಾಡಿ ಅವ್ರಿಗೆ ಇದು ಮಾಡ್ಬಿಡ್ಬೇಕು ಅನ್ನೋದಿಲ್ಲ. ಅವಾಗ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ಈ ಒಂದು ನರನಾಡಿಗಳು ಒಂಥರ ಬಿಗಿ ಹಿಡ್ದಾಗ ಆಗುತ್ತೆ. ಅವು ಬಿಗಿ ಹಿಡ್ದಾಗ ಆದಾಗ ಅದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ಸಿಂಥೆಟಿಕ್ ಮೋಡಲ್ಲಿ ಇರ್ತದೆ. ಆ ರೀತಿ ನರನಾಡಿಗಳು ಅದು ಹಿಡಿದು, ಪ್ಲಸ್ ಇನ್ನೊಂದೇನಾಗುತ್ತೆ ಅಂದ್ರೆ ನಮ್ಮ ಅಡ್ರಿನಲ್ ಗ್ಲ್ಯಾಂಡ್ ಇಂದ, ಅಂದ್ರೆ ನಮ್ಮ ಮೂತ್ರಪಿಂಡಗಳ ಮೇಲೆ ಈ ಅಡ್ರಿನಲ್ ಗ್ಲ್ಯಾಂಡ್ಸ್ ಇರುತ್ತೆ, ಅದು ಕಾರ್ಟಿಸೋಲ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡ್ತದೆ. ಈ ಕಾರ್ಟಿಸೋಲ್ ಹಾರ್ಮೋನ್ ಬಿಡುಗಡೆ ಮಾಡೋದ್ರಿಂದ ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದು ಇನ್ನೊಂದೇನು ಅಂದ್ರೆ ಅದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತಾನೆ ನಾವು ಕರಿತೀವಿ. ಆವಾಗ ಇನ್ನೊಂದೇನಾಗುತ್ತೆ, ಅವಾಗ ನಾವು ನೋಡಿರ್ಬೋದು ಹಾರ್ಟ್ ಬೀಟ್ ಕೂಡ ಜಾಸ್ತಿ ಆಗುತ್ತೆ. ನಮ್ಮ ಒಂದು ನರ್ವಸ್ ಬಿಗಿ ಆಗುತ್ತೆ ಮತ್ತು ಒಂಥರ ಟೈಟನ್ ಆಗೋದು, ನಮ್ಮ ಬಾಡಿ ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಒಂಥರ ಟೈಟನ್ ಆಗೋದನ್ನ ನಾವು ನೋಡ್ತೀವಿ. ಈ ಒಂದು ಕೋಪ, ಉದ್ವೇಗ ಬಂದು ಈ ಸಿಂಥೆಟಿಕ್ ಮೋಡಲ್ಲಿ ನಮ್ಮ ನರ್ವಸ್ ಸಿಸ್ಟಮ್ ಹೋಗ್ಬಿಡ್ತದೆ. ಈ ಭಾವನೆಗಳು ಬರ್ತದೆ, ಏನು ಕೋಪ ಬರ್ತದೆ, ರೋಷ ಬರ್ತದೆ, ಸ್ವಲ್ಪ ಹೊತ್ತು ದ್ವೇಷ ಇರ್ಬೋದು, ಇವೆಲ್ಲ ಇರ್ಬೇಕು ಮನುಷ್ಯನಿಗೆ. ಆದರೆ ತುಂಬಾ ಇರಬಾರ್ದು ಅದು, ಅಥವಾ ಅದನ್ನೇ ನಾವು ನೆನೆದು ಜ್ಞಾಪಿಸ್ಕೊಳ್ತಾ ಅದನ್ನ ನಾವು ಜಾಸ್ತಿ ಮಾಡ್ಕೋಬಾರ್ದು. ಕೆಲವು ಅನಿರೀಕ್ಷಿತ ಘಟನೆಗಳು, ಮಾಸದ ಅಂದ್ರೆ ನೆನಪಿನಿಂದ ತೆಗೆದು ಹಾಕದೇ ಇರುವಂತ ನೋವುಗಳಿರ್ಬೋದು, ಅವಮಾನ ಇರ್ಬೋದು, ಆಮೇಲೆ ಇವೆಲ್ಲ ಏನಾಗುತ್ತೆ ಅಂದ್ರೆ ಹೃದಯದಲ್ಲಿ ಆಳವಾಗಿ ಬಿಟ್ಬಿಟ್ಟಿರುತ್ತೆ. ಇದರಿಂದ ಮನಸ್ಸಿಗೆ ಒಂಥರ ಹಿಂಸೆ, ನೋವು, ಕೋಪ, ಗೊತ್ತಿಲ್ಲದೆ ಉದ್ವೇಗ ಇವೆಲ್ಲ ತರ್ತಾ ಹೋಗುತ್ತೆ. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಈ ಭಾವನೆಗಳು ನಾವ್ ಯಾರ ಮೇಲೆ ತೋರಿಸ್ತೀವಿ, ಮನೆಯಲ್ಲಿರೋ ಮಕ್ಕಳ ಮೇಲೆ, ಸುಮ್ನೆ ಮಕ್ಕಳನ್ನ ಹೊಡೆಯೋದು, ಅಥವಾ ನೆಂಟ್ರು ಯಾರಾದ್ರೂ ಬಂದಿದ್ರೆ ಅನ್ವಾಂಟೆಡ್ ರೀತಿ ನಾವು ಬಿಹೇವಿಯರ್ ಮಾಡೋದು, ಅದು ಬೇಕು ಅಂತ ನಾವು ಮಾಡಲ್ಲ. ಈ ಭಾವನೆಗಳು ನಮ್ಮಲ್ಲಿ ಇರ್ತದೆ. ಅಥವಾ ನಮ್ಮ ಕೋಪನ ಗಂಡನ ಮೇಲೆ ತೋರಿಸ್ಕೊಳ್ಳೋದು, ಅಥವಾ ಗಂಡಂದ್ರು ಹೆಂಡತಿ ಮೇಲೆ, ಮಕ್ಕಳ ಮೇಲೆ ತೋರಿಸ್ಕೊಳ್ಳೋದು, ಅಥವಾ ಇನ್ಯಾವುದೋ ಬೇರೆ ಬೇರೆ ಕೆಟ್ಟ ಚಟಗಳನ್ನ ಬೆಳೆಸ್ಕೊಳ್ಳೋದು, ಇದಕ್ಕೆಲ್ಲವೂ ದಾರಿ ಮಾಡ್ಕೊಟ್ಬಿಡ್ತವೆ. ಏನಾಗುತ್ತೆ ಅವಾಗ ನಮ್ಮ ಒಂದು ಕುಟುಂಬ ಅಥವಾ ಜೀವನದ ವಾತಾವರಣವೇ ಒಂಥರ ಬದಲಾವಣೆಯಾಗಿ ವಾತಾವರಣ ಕೆಟ್ಟೋಗುತ್ತೆ. ಕೆಲವು ವಿಷಯಗಳನ್ನ ನಾವು ಕುಟುಂಬದಲ್ಲಿ ಹೇಳ್ಕೊಳ್ದೇ ಇರ್ಬೋದು, ಅವಾಗ ನಾವು ಸ್ನೇಹಿತರ ಬಳಿ ಹೇಳ್ಕೋಬೇಕು. ಕಾನ್ಫಿಡೆನ್ಷಿಯಲ್ ಆಗಿ ಯಾರು ಅದನ್ನ ಕೇಳ್ತಾರೋ ಅದನ್ನ ಕೇಳಿಸ್ಕೊಂಡು ಅವ್ರನ್ನ ಜೊತೆ ಹಂಚ್ಕೋಬಹುದು. ಫ್ಯಾಮಿಲಿ ಮ್ಯಾಟರ್ಸ್ ಆಗಿದ್ರೆ ಅದನ್ನ ಯಾವ ಟೈಮಲ್ಲಿ ಯಾವಾಗ ಕೂತು ಮಾತಾಡ್ಬೇಕು ಅನ್ನೋದನ್ನ ನಾವು ಬಿಚ್ಚು ಮನಸ್ಸಿನಿಂದ ಮಾತಾಡ್ಬೇಕು. ಈ ಮೆಡಿಟೇಷನ್ ಅಂತ ಹೇಳ್ತೀವಲ್ಲ, ಅದು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುತ್ತೆ. ಮೇಲಿನ ಭಾವನೆಗಳು ಏನಿದೆ ಈ ಮೆಡಿಟೇಷನ್ ಮಾಡೋದ್ರಿಂದ ಬರ್ತಾ ಈ ಭಾವನೆಗಳೆಲ್ಲ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಈ ಕೋಪ, ರೋಷ ಇವೆಲ್ಲ ನಾವು ಮನಸ್ಸಿನಲ್ಲಿ ಇಟ್ಕೊಂಡಾಗ ನಮ್ಮ ನರ್ವಸ್ ಸಿಸ್ಟಮ್, ಎಸ್ಪೆಷಲಿ ನಮ್ಮ ಹಾರ್ಟ್ ಅಲ್ಲಿ ಅದು ತುಂಬಿರೋದ್ರಿಂದ ವಿವಿಧ ಕಾಯಿಲೆಗಳಿಗೆ ದಾರಿ ಮಾಡ್ಕೊಡುತ್ತೆ. ಈ ಸ್ಟ್ರೆಸ್ ಅಂತೀವಲ್ಲ, ಅದು ಹೆಚ್ಚಾಗಿ ಈಗ ನಾವು ಕೇಳ್ತಾ ಇದೀವಲ್ಲ, ಏನು BP, ಡಯಾಬಿಟಿಕ್, ಆಂಗ್ಸೈಟಿ, ಡಿಪ್ರೆಷನ್, ಕೆಲವು ಮಾನಸಿಕ ಕಾಯಿಲೆಗಳನ್ನ ಔಷಧಿಯಿಂದಲೂ ಗುಣಪಡಿಸೋದಕ್ಕೆ ಆಗೋದಿಲ್ಲ, ಆದರೆ ಮೆಡಿಟೇಷನ್ ಇಂದ ಗುಣಪಡಿಸಲಾಗುತ್ತೆ ಅಂತ ಕೇಳಿದೀವಿ. ಪ್ರಪಂಚದಲ್ಲಿ ಇವತ್ತು ಮೆಡಿಟೇಷನ್ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ. ಅಲ್ಲದೆ ವಿವಿಧ ದೈಹಿಕ ತೊಂದರೆಗಳು ನಾವು ನೋಡ್ತೀವಿ. ಈ ಸ್ಟ್ರೆಸ್ ಉಂಟಾದಾಗ ಏನಾಗುತ್ತೆ ಅಂದ್ರೆ ಕೆಲವರು ಅಯ್ಯೋ ಕೆಲಸ ಮಾಡ್ಬೇಕು, ಬಾಸ್ ಕೇಳ್ತಾ ಇದ್ದಾರೆ, ಅಥವಾ ನಾನು ಇಮ್ಮಿಡಿಯೇಟ್ ಆಗಿ ಮೀಟಿಂಗ್ ಹೋಗ್ಬೇಕು, ಅಥವಾ ಟ್ರೈನ್ ಮಿಸ್ ಆಗ್ಬಿಡ್ತದೆ, ಈ ಕೆಲಸ ತಪ್ಪೋಗ್ತದೆ, ಈ ಮೀಟಿಂಗ್ ಅಲ್ಲಿ ಅದನ್ನ ಹಿಡ್ದ ಹೋದ್ರೆ ಮುಂದೆ ಏನೋ ಒಂದು ಇದಾಗುತ್ತೆ ಅನ್ಬಿಟ್ಟು ಆ ಸ್ಟ್ರೆಸ್ ಇಂದ ಎಷ್ಟೋ ಜನ ಕೆಲಸದ ಅವಸರದಲ್ಲಿ ಮಾಡ್ಬೇಕು ಅನ್ನೋದ್ರೊಳಗೆ ಆ ಟೈಮ್ಗೆ ಸರಿಯಾಗಿ ತಿಂದ ಇರೋದನ್ನು ಮರಿತಾರೆ. ಅಥವಾ ಒಂದೊಂದ್ಸರಿ ಸ್ಟ್ರೆಸ್ ಇದ್ದಾಗ ಕೆಲವರು ಜಾಸ್ತಿ ತಿನ್ನೋದನ್ನ ನಾವು ನೋಡಿರ್ಬೋದು. ಇನ್ನ ಮೆಡಿಟೇಷನ್ ಏನ ಮಾಡುತ್ತೆ ಅಂದ್ರೆ ಅನೇಕ ದೈಹಿಕ, ಮಾನಸಿಕ ತೊಂದರೆಗಳು, ಕಾಯಿಲೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ವು. ಇದೆಲ್ಲ ಹೇಗೆ ಅಂದ್ರೆ ನಮ್ಮ ದೇಹ ಮತ್ತು ಮನಸ್ಸು ಈ ಒಂದು ನಾಣ್ಯಕ್ಕೆ ಎರಡು ಕಡೆ ಮುಖ ಹೇಗಿರುತ್ತೋ ಆ ತರ ಮನಸ್ಸಿನ ಭಾವನೆಗಳು ದೇಹದ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ದೇಹದ ಶರೀರದ ಚಟುವಟಿಕೆಗಳು ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾ ಹೋಗ್ತದೆ. ನಾವು ಮೆಡಿಟೇಷನ್ ಕೂತಾಗ ಏನಾಗುತ್ತೆ ಅಂದ್ರೆ ಹೊಸಬರಿಗೆ ಪ್ರತಿರೋಧ ತೋರುತ್ತೆ. ಅಂದ್ರೆ ಕೂತ್ಕೊಳ್ಳೋಕೆ ಆಗೋದಿಲ್ಲ, ಅಯ್ಯೋ ಏನಪ್ಪಾ ಯಾರು ಇಷ್ಟೊತ್ತು ಕೂತ್ಕೊಳ್ಳೋದು ಅಂತೀವಿ, ಅಥವಾ ಒಂದೇ ಕಡೆ ಕೂತ್ಕೊಳ್ಳೋಕ್ ಆಗಲ್ಲ. ಯಾಕಂದ್ರೆ ನಮ್ ದೈಹಿಕ ತೊಂದರೆಗಳಿರ್ಬೋದು, ಕಾಲ್ ನೋವು, ಬೆನ್ನು ನೋವು, ಕೈ ನೋವು ಬರ್ಬೋದು, ಅಥವಾ
ಆಮ್, ಯೋಚನೆಗಳು ಬರ್ತಾನೆ ಇರ್ತದೆ, ಆಲೋಚನೆಗಳನ್ನ ನಾವು ನಿಲ್ಸಕ್ಕೆ ಆಗಲ್ಲ, ಬರ್ತಾ ಇರ್ತದೆ. ಬರ್ತಾ ಇದೆ ಅನ್ನೋದಕ್ಕಿಂತ ಅದು ಹೋಗ್ತಾ ಇದೆ ಅಂತ ಅನ್ಕೋಬೇಕು ನಾವು. ಇವತ್ತು ನಾವು ಈ ಒಂದು ಒತ್ತಡದ ಜಗತ್ತಿನಲ್ಲಿದ್ದೇವೆ. ಮತ್ತೆ ಮೆಡಿಟೇಷನ್ ಅಲ್ಲಿ ಕೂತಾಗ ಏನಾಗುತ್ತೆ ಅಂದ್ರೆ ನವೆ ಆಗೋದು, ಕೆರೆತ ಆಗೋದು, ಆಮೇಲೆ ಕುಳಿತು ಭಂಗಿಯಲ್ಲಿ ಸರಿ ಕುಳಿತುಕೊಳ್ಳಕ್ ಆಗ್ದಿರ ನಮ್ಮ ದೇಹವನ್ನ ಆ ಕಡೆ ಈ ಕಡೆ ಚಲಿಸೋದು, ಬಗ್ಗೋದು, ಹಿಂದೆ ಹೋಗೋದು, ನಾವೆಲ್ಲ ಇದನ್ನ ಮಾಡ್ತಾ ಇರ್ತೀವಿ. ಈ ಇವತ್ತಿನ ನಮ್ಮ ಒತ್ತಡದ ಜಗತ್ತು, ನಾವು ನಮ್ಮ ಮನಸ್ಸನ್ನ ಯಾವಾಗ್ಲೂ ಹದಗೊಳಿಸ್ಕೊಳ್ಬೇಕು. ಈ ಮೌನದಲ್ಲಿ ಕೂತಾಗ ಅಂದ್ರೆ ಮೆಡಿಟೇಷನ್ ಅಲ್ಲಿ ಕೂತಾಗ ಶರೀರದ ಡ್ಯಾಮೇಜ್ಗಳು ಏನಿದೆ ಅದೆಲ್ಲ ಕೆಲವು ತಂತಾನಾಗೆ ಸರಿಪಡಿಸಿರೋದನ್ನ ನಾವು ನೋಡಿದೀವಿ, ನಾನು ಇದನ್ನ ಅನುಭವಿಸುವಿದೀವಿ. ಮತ್ತೆ ಮೆಡಿಟೇಷನ್ ಅಲ್ಲಿ ಕೂತಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಒಂದು ಬೀಟಾ, ಆಲ್ಫಾ, ಥೀಟಾ, ಗಾಮಾ ರೇಸ್ ಅಂತ ಕೇಳ್ತೀವಲ್ಲ, ಅದೇ ರೀತಿ ಈ ಅಲೆಗಳು ನಮ್ಮಲ್ಲಿ ಬಿಡುಗಡೆ ಆಗುತ್ತೆ. ಆಲ್ಫಾ ರೇಸು, ಬೀಟಾ ಅಲೆಗಳು, ಥೀಟಾ, ಗಾಮಾ ಅಲೆಗಳೆಲ್ಲ ನಾವು ನೋಡಿದೀವಿ. ಡೆಲ್ಟಾ ಅಲೆಗಳ ಸ್ಥಿತಿಗೆ ನಾವು ತಲುಪಿದಾಗ ಏನಾಗುತ್ತೆ, ಆ ಒಂದು ಇದ್ರೊಳಗೆ ಅದ್ಭುತಗಳನ್ನ ಸೃಷ್ಟಿ ಮಾಡೋದನ್ನ ನಾವು ನೋಡಿದೀವಿ. ಯಾರು ಇವತ್ತು ನಾವು ಕೇಳಿದೀವಿ, ಪವಾಡ ಪುರುಷರು, ಅವಧೂತರು ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾರೆ. ಇವರೆಲ್ಲ ಸಾಧಕರಲ್ಲಿ ಸಾಧಕರು. ವಾಲ್ಮೀಕಿ ಮಹರ್ಷಿ ಅವ್ರ ಬಗ್ಗೆ ಕೇಳಿರ್ಬೋದು. ಅವರು ತಮ್ಮ ಇದನ್ನೆಲ್ಲ ಬಿಟ್ಟ ಮೇಲೆ ತಪಸ್ಸು ಅಥವಾ ಧ್ಯಾನಕ್ಕೆ ಹೋದ್ಮೇಲೆ ಅವರು ಮಹಾಕಾವ್ಯನ ರಚನೆ ಮಾಡಿದ್ರು. ಸ್ವಾಮಿ ವಿವೇಕಾನಂದರು, ಪರಮಹಂಸರು, ಬುದ್ಧರು ದಿನಗಟ್ಟಲೆ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಾ ಇದ್ರು. ದೇಹದ ಪ್ರತಿಯೊಂದು ಅಂಗಾಂಗಗಳ ಕ್ರಿಯೆ ನಡಿಬೇಕು ಅಂದ್ರೆ, ಆ ಒಂದು ಚಟುವಟಿಕೆ ನಡಿಬೇಕು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ನಮ್ಮ ಶರೀರದಲ್ಲಿ ಆಗ್ತಾ ಇರ್ತದೆ. ಇದು ಯಾವುದು ಹಾರ್ಮೋನ್ಸ್ ಬಿಡುಗಡೆ ಇರ್ಬೋದು. ಈಗ ಹೇಳಿದ್ವಲ್ಲ, ಕಾರ್ಟಿಸೋಲು ಬಿಡುಗಡೆ ಆದಾಗ ಸ್ಟ್ರೆಸ್ ಹಾರ್ಮೋನ್ ಅಂತೀವಿ ಇದು ನಾವು. ಆಮೇಲೆ ಡೋಪಮೈನ್, ಖುಷಿ ಆದಾಗ, ತುಂಬಾ ಖುಷಿಯಾಗಿದ್ದ ನಾವು ಡೋಪಮೈನ್ ಅಂತ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಆಮೇಲೆ ನಮ್ಗೇನೋ ಒಂದು, ಇವಾಗ ಸರ್ ಹೇಳ್ತಿದ್ರು ನಾವು ನಿಮ್ಮನ್ನೆಲ್ಲ ಹೀಲರ್ ಮಾಡ್ತೀವಿ ಅಂತ, ಅದನ್ನ ನೆನ್ಸ್ಕೊಂಡಾಗ್ಲೇ ನಮ್ಮ ಶರೀರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಏನೋ ಒಂದು ಖುಷಿ. ಅವತ್ತೊಂದು ಸರ್ಟಿಫಿಕೇಟ್ ಕೊಟ್ಟು ನಮ್ಮನ್ನೆಲ್ಲ ಅವರು ಶ್ಲಾಘನೆ ಮಾಡಿದಾಗ ಜನರ ಮುಂದೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅಂತ ಟೈಮಲ್ಲಿ ಈ ಒಂದು ಡೋಪಮೈನ್ ಅನ್ನೋ ಹಾರ್ಮೋನು ಸಹ ರಿಲೀಸ್ ಆಗುತ್ತೆ. ಯೋಗ ಮತ್ತು ಮೆಡಿಟೇಷನ್ ಖುಷಿ ಕೊಡುವ ಸಂದರ್ಭಗಳಲ್ಲೂ ಸಹ ಸುಮಾರು ಒಳ್ಳೆ ಹಾರ್ಮೋನ್ಸ್ ಇನ್ನೂ ಬೇಕಾದಷ್ಟಿದೆ ಇವೆಲ್ಲ. ಆಮೇಲೆ ಪ್ರೀತಿ, ಕರುಣೆ ನಾವು ತೋರಿದಾಗ ಏನಾಗುತ್ತೆ ಅಂದ್ರೆ ಆಕ್ಸಿಟೋನಿನ್ ಅಂತ, ಸೆರೋಟೋನಿನ್ ಅಂತ ಹಾರ್ಮೋನು ಇವೆಲ್ಲ ನಮ್ಮ ಶರೀರದಲ್ಲಿ ಬಿಡುಗಡೆ ಆಗ್ತಾ ಇರ್ತವೆ. ಎಂಡೋರ್ಫಿನ್ ಅಂತ ಒಂದು ತುಂಬಾ ಉತ್ಸಾಹ, ತುಂಬಾ ಶಕ್ತಿಶಾಲಿಯಾಗಿ ಕೆಲಸ ಮಾಡೋ ಉತ್ಸಾಹ ಇದ್ದಾಗ ಎಂಡೋರ್ಫಿನ್, ಇದು ಹೇಗೆ ಅಂದ್ರೆ ಒಂದು ಪೇನ್ ಕಿಲ್ಲರ್ ರೀತಿ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತದೆ. ಒತ್ತಡದ ನಿರ್ವಹಣೆ, ಜೀವನ ಚೆನ್ನಾಗಿರ್ಬೇಕಂದ್ರೆ ಮೆಡಿಟೇಷನ್ ಮಾಡ್ಲೇಬೇಕು. ನಮ್ಮ ಏಳಿಗೆಗೆ ನಾವೇ ಕಾರಣರು, ಅದಕ್ಕೆ ಇನ್ನೊಂದಾಗ್ಲಿ ಅಥವಾ ಬೇರೆಯವರಾಗ್ಲಿ ಇದಕ್ಕೆ ಕಾರಣರು ಅಲ್ಲ. ಆದ್ದರಿಂದ ಜೀವನದಲ್ಲಿ ಸ್ವಲ್ಪ ಹೊತ್ತಾದ್ರು, ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ನಮ್ಮ ವಯಸ್ಸಿಗೆ, ಯಾರ ವಯಸ್ಸು ಎಷ್ಟಿರುತ್ತೋ ಅಷ್ಟು ವಯಸ್ಸಿನಷ್ಟು ಸಮಯದಲ್ಲಿ ನಾವು ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದು. ಇವತ್ತೆಷ್ಟೋ ಜನ ದಿನಗಟ್ಲೆ ಮಂಡಲ ಧ್ಯಾನ ಅಂತ ಹೇಳ್ಬಿಟ್ಟು 21 ದಿನ, 48 ದಿನ ಈ ತರ ಎಲ್ಲ ಮಾಡ್ತಾ ಇದ್ದಾರೆ. ಈ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್, ಮೆಡಿಟೇಷನ್ ಅಲ್ಲಿ ಕೂತಾಗ ಪ್ಯಾರಾಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ಈ ಸಿಂಥೆಟಿಕ್ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಅದು ಸ್ಲೋ ಡೌನ್, ಸಪ್ರೆಸ್ ಆಗ್ತಾ ಬರ್ತದೆ. ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ, ನಮ್ಮ ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಬ್ರೈನ್ ನಲ್ಲಿ ಮುಂಭಾಗ ಇರುತ್ತಲ್ಲ, ಅದು ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ಏನಾಗುತ್ತೆ, ನಮ್ಮಲ್ಲಿ ಹೊಸ ಐಡಿಯಾಗಳು ಬರುತ್ತೆ. ಡೆಸಿಷನ್, ನಾವು ಯಾವುದೇ ಒಂದು ತೀರ್ಮಾನ ತಗೋಬೇಕು ಅಂದ್ರೆ ತುಂಬಾ ಸುಲಭವಾಗಿ ತೀರ್ಮಾನ ತಗೊಳ್ಳೋದಿಕ್ಕೆ ಶಕ್ತಿ, ಅದರ ಒಂದು ಶಕ್ತಿ ಹೆಚ್ಚಾಗುತ್ತೆ. ಈ ತರ ತುಂಬಾ ಅನೇಕ ಪ್ರಯೋಜನಗಳು ಮೆಡಿಟೇಷನ್ ಇಂದ ಸಿಗ್ತಾ ಇದೆ ನಮ್ಗೆ. ಅದೇ ರೀತಿ ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿ ಯಾವುದೇ ಕಾಯಿಲೆಗಳಿದ್ರು ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಿಕ್ಕೆ ಇದೆಲ್ಲ ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಇನ್ನೊಂದೇನು ಅಂದ್ರೆ, ಮೆಡಿಟೇಷನ್ ಅಲ್ಲಿ ಕೂತಾಗ ನಮ್ಮ ಈ ಒಂದು ಉಸಿರಾಟದ ಕ್ರಿಯೆ ಎಷ್ಟು ಸ್ಲೋ ಆಗಿ ಎಷ್ಟೋ ಜನ ಮೆಡಿಟೇಷನ್ ಅಲ್ಲಿ ಕೂತಾಗ ದೇಹದಲ್ಲಿ ಚಲನೆನೇ ಇಲ್ಲ, ಉಸಿರಾಟನೇ ನಡೀತಾ ಇಲ್ಲ ಅಂತ ನಾವು ಕೇಳಿದೀವಿ. ಆದರೆ ಅಲ್ಲಿ ಅವರು ಆ ಒಂದು ತುಂಬಾ ಆಳವಾದ ಮೆಡಿಟೇಷನ್ ಸ್ಥಿತಿಗೆ ಹೋಗಿರ್ತಾರೆ. ಈ ಒಂದು ದೀರ್ಘವಾದ ಉಸಿರಾಟ ಇರ್ಬೋದು. ನಾವು ಮಕ್ಕಳನ್ನ ನೋಡ್ತೀವಿ, ಎಳೆ ಮಕ್ಕಳನ್ನ ಯಾವ ರೀತಿ ಹೊಟ್ಟೆಯಿಂದ ಉಸಿರಾಡ್ತಾ ಇರ್ತದೆ, ಡಯಾಫ್ರಮ್ ಬ್ರೀತಿಂಗ್ ಅಥವಾ ಯೋಗಿಕ್ ಬ್ರೀತಿಂಗ್ ಅಂತ. ಗಂಟಲು, ನಮ್ಮ ಎದೆ ಭಾಗ ಮತ್ತೆ ಹೊಟ್ಟೆ ಭಾಗ, ಈ ತರ ಡೀಪ್ ಆಗಿ ನಾವು ಬ್ರೀತಿಂಗ್ ಮಾಡಿದಾಗ ನಮ್ಮ ಪ್ರಾಣ ಶಕ್ತಿ ಅಂತ ಏನ್ ಹೇಳ್ತೀವಿ, ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ,
ಅದು ಲಂಗ್ಸ್ ಅಲ್ಲಿ ಎಕ್ಸ್ಚೇಂಜ್ ಆಗೋದು, ಆಲ್ವಿಯೋಲೆಯಲ್ಲಿ ಎಕ್ಸ್ಚೇಂಜ್ ಆಗೋದಕ್ಕೆ, ಮತ್ತೆ ರಕ್ತದಲ್ಲಿ ಈ ಒಂದು ಆಕ್ಸಿಜನ್ ತುಂಬಿ ಪ್ರತಿಯೊಂದು ಸೆಲ್ಲಿಂದ ಮೈಟೋಕಾಂಡ್ರಿಯಾ, ಆ ಸೆಲ್ಗಳು ಯಾವಾಗ ಜೀವಂತವಾಗಿರ್ತಾವೋ ಅದರಿಂದ ಟಿಶ್ಯೂಸ್, ಆರ್ಗನ್ಸ್, ನಮ್ಮ ಪೂರ ಶರೀರ ಯಾವಾಗಲೂ ಜೀವಂತವಾಗಿ ಆರೋಗ್ಯವಾಗಿರುತ್ತೆ. ಪ್ರತಿದಿನ ನಮ್ಮ ದೇಹದಲ್ಲಿ ಎಷ್ಟೋ ಸಾವಿರಾರು ಸೆಲ್ಸ್ ಸಾಯ್ತಾ ಇರ್ತದೆ, ಸಾವಿರಾರು ಸೆಲ್ಸ್ ಹುಟ್ಟುತ್ತಾ ಇರ್ತದೆ. ಈ ಸೆಲ್ಗಳೆಲ್ಲ ಜೀವಂತವಾಗಿದ್ದಾಗ ನಮ್ಮ ದೇಹ ತುಂಬಾ ಆರೋಗ್ಯವಾಗಿರುತ್ತೆ. ಈ ಡೆಡ್ ಸೆಲ್ಸ್ ನಾವೆಲ್ಲಿ ನೋಡ್ತೀವಿ? ಕ್ಯಾನ್ಸರ್ ಅಲ್ಲಿ ನಾವು ಡೆಡ್ ಸೆಲ್ಸ್ ತುಂಬಾ ನೋಡ್ತೀವಿ ನಾವು. ಆದ ಕಾರಣ ನಾವು ನಮ್ಮ ಉಸಿರಾಟ ದೀರ್ಘವಾಗಿರ್ಬೇಕು, ಅಂದ್ರೆ ಯೋಗಿಕ್ ಬ್ರೀತಿಂಗ್ ಅಥವಾ ಡಯಾಫ್ರಮ್ ಬ್ರೀತಿಂಗ್ ಅಂತೀವಿ. ಪ್ಲಸ್ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟ್. ಈಗ ಮೆಡಿಟೇಷನ್ ಮಾಡೋ ರೀತಿ ಸ್ವಲ್ಪ ನಾವು ಅದರ ಬಗ್ಗೆ ಕುಳಿತುಕೊಳ್ಳೋದು ಹೇಗೆ ಅಂದ್ರೆ, ಈಗ ನಾನು ಹೇಳೋದನ್ನ ತಾವು ಸೈಲೆಂಟ್ ಆಗಿ ಕೇಳ್ಬೋದು. ಆದ್ರೆ ಒಂದು ಸ್ಥಿತಿಯಲ್ಲಿ ತಾವು ಕೆಳಗಡೆ ಕೂರು ಹೋಗಿದ್ರೆ ಪದ್ಮಾಸನ, ಸುಖಾಸನ ಹಾಕಿ ನೇರವಾಗಿರ್ಬೇಕು. ನಮ್ಮ ಬೆನ್ನು ಗೋಡೆಗೆ ಕುಳಿತುಕೊಳ್ಳೋರು ಗೋಡೆಗೆ ಕುಳಿತುಕೋಬಹುದು, ನಿಮಗ್ ಗೊತ್ತಾಗುತ್ತೆ. ನಮ್ಮ ಸೀಟ್ ಭಾಗ, ಬೆನ್ನು ಭಾಗ ಗೋಡೆಗೆ ಟಚ್ ಆಗಿರ್ಬಹುದು. ಅಥವಾ ನೀವು ಹಾಗೆಯೇ ಸಪೋರ್ಟ್ ಇಲ್ದಿರ ಕೂತ್ಕೊಳ್ತೀನಿ ಅಂದ್ರು ನೀವು ಕೂತ್ಕೋಬಹುದು. ಚೇರ್ ಮೇಲೆ ಕೂತಾಗ ಅಥವಾ ನೀವು ಸೋಫಾ ಮೇಲೆ ಕೂತಾಗ ನಿಮ್ಮ ಕಾಲುಗಳನ್ನ ಕೆಳಗೆ ಬಿಟ್ಟು ಒಂದು ಕಾಲು ಪಾದದ ಹತ್ರ, ಒಂದು ಕಾಲ್ ಮೇಲೆ ಕಾಲು ಮಡಚಿ ಕ್ರಾಸ್ ಆಗಿರ್ಬೇಕು. ಮತ್ತು ನಿಮ್ಮ ಕೈಗಳನ್ನು ಈ ತರ ಇಂಟರ್ಲಾಕ್ ಮಾಡ್ಕೊಂಡಿರ್ಬೋದು. ಯಾಕಂದ್ರೆ ನಮ್ಮಲ್ಲಿ ಉತ್ಪತ್ತಿಯಾಗುವ, ನಾವು ತೆಗೆದುಕೊಳ್ಳುವಂತ ಒಂದು ಶಕ್ತಿ ಏನಿದೆ, ಪ್ರಾಣ ಶಕ್ತಿ, ಅದು ಹೊರಗಡೆ ಹೋಗ್ಬಾರ್ದು ಅಂತ ನಾವು ನಮ್ಮ ಕೈಗಳನ್ನ ಲಾಕ್ ಮಾಡ್ಕೊಳ್ತೇವೆ. ಸೊ ತಾವು ಸ್ವಲ್ಪ ಹೊತ್ತು ಆ ತರ ಕೂತು ನಿಮ್ಗೆ ಎಷ್ಟಾಗುತ್ತೋ ಬೇಕಾದ್ರೆ ಸ್ವಲ್ಪ ಶರೀರ ಆ ಕಡೆ ಈ ಕಡೆ, ಕಾಲು ನಿಮ್ಗೆ ಇದಾದ್ರೆ ಆ ಕಡೆ ಈ ಕಡೆ ಮೂವ್ ಮಾಡಿ, ಮತ್ತೆ ನೀವು ಸ್ಟ್ರೈಟ್ ಲೈನ್ ಅಲ್ಲೇ ಕೂತ್ಕೋಬಹುದು. ಯಾಕಂದ್ರೆ ನಮ್ಮ ದೇಹದಲ್ಲಿ ಚಕ್ರಗಳು ನಮ್ಮ ಶಿರಭಾಗದಿಂದ ಪ್ರಾರಂಭವಾಗಿ ಆಜ್ಞಾ ಚಕ್ರ, ನಮ್ಮ ಹುಬ್ಬುಗಳ ಮಧ್ಯೆ ಗಂಟಲು ಥ್ರೋಟ್ ಚಕ್ರ, ಮತ್ತೆ ಅದೇ ರೀತಿ ನಮ್ಮ ಹೃದಯದಲ್ಲಿ ಹಾರ್ಟ್ ಚಕ್ರ, ಮತ್ತೆ ಅಲ್ಲಿಂದ ನಾಭಿ ಹತ್ರ, ಅಲ್ಲಿಂದ ಸ್ವಲ್ಪ ಕೆಳಗಡೆ, ಮತ್ತೆ ನೀವು ಇದನ್ನ ಬೆನ್ನು ಮೂಳೆ ಮೇಲೆ ಊಹೆ ಮಾಡ್ಕೋಬೇಕು. ಮತ್ತೆ ನಮ್ಮ ಬೆನ್ನು ಮೂಳೆಯ ಕೆಳಭಾಗವನ್ನು ಹಿಂದ್ಗಡೆ ನೀವು ಕೈ ಇಟ್ಟು ಟಚ್ ಮಾಡಿದ್ರೆ ನಮ್ಮ ಎರಡು ಸೀಟ್ ಭಾಗದ ಕೊನೆಯಲ್ಲಿ ನಮ್ಗೆ ಟಚ್ ಆಗುತ್ತೆ. ಅಲ್ಲಿ ನಾವು ಮೂಲಾಧಾರ ಚಕ್ರ ಇದೆ ಅಂತ ಹೇಳ್ತೀವಿ. ಸ್ವಲ್ಪ ಮೇಲ್ಭಾಗ ಅಂದ್ರೆ ನಾನು ಅದನ್ನ ವಿವರಿಸುವಾಗ ಎಷ್ಟು ಮೇಲಕ್ಕೆ ಬರ್ಬೇಕು ಅನ್ನೋದನ್ನ ಹೇಳ್ತೀನಿ. ಅಲ್ಲಿಂದ ಮೇಲೆ ಬಂದ್ರೆ ಸ್ವಾದಿಷ್ಠಾನ ಚಕ್ರ, ಅಲ್ಲಿಂದ ಮೇಲೆ ಬಂದ್ರೆ ಮಣಿಪೂರ ಚಕ್ರ, ಅಲ್ಲಿಂದ ಹೃದಯ ಭಾಗಕ್ಕೆ ಬಂದ್ರೆ ಹೃದಯ ಚಕ್ರ ಅಥವಾ ಹಾರ್ಟ್ ಚಕ್ರ, ಅಲ್ಲಿಂದ ಗಂಟಲಿನ ಭಾಗಕ್ಕೆ ಬರ್ತೀವಿ ವಿಶುದ್ಧ ಚಕ್ರ, ಅಲ್ಲಿಂದ ಆಜ್ಞಾ ಚಕ್ರ ನಮ್ಮ ಹುಬ್ಬುಗಳ ಮಧ್ಯೆ ಇರುತ್ತೆ. ಅಲ್ಲಿಂದ ತಲೆಯಿಂದ ಸ್ವಲ್ಪ ಮೇಲೆ ಒಂದಡಿ ಅನ್ಕೊಳ್ಳಿ ಮೇಲೆ ಬಂದಾಗ ನಾವು ಅದನ್ನ ಸಹಸ್ರಾರ ಚಕ್ರ ಇದೆ, ಅಥವಾ ಅದನ್ನ ನಾವು ಸಹಸ್ರಾರ ಸ್ಥಿತಿ ಅಂತ ಕರಿತೀವಿ. ಮೆಡಿಟೇಷನ್ ಮಾಡ್ತಾ 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 ನಾವು ಈ 3 ಚಕ್ರ ಏನು ಕೆಳಭಾಗದಲ್ಲಿದೆ, 3 ಚಕ್ರ, ಅದು ಫಿಸಿಕಲ್ ಬಾಡಿಗೆ ಸೇರಿದೆ. ಅಲ್ಲಿಂದ ನಾವು ಮೇಲೆ ಹೋಗ್ತಾ 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 ಆಧ್ಯಾತ್ಮಿಕ ಕಡೆ ಅಂದ್ರೆ ಸ್ಪಿರಿಚುಯಾಲಿಟಿ ಕಡೆ ದಾರಿ ಮಾಡ್ಕೊಡ್ತದೆ. ನಾವು ಮೇಲೆ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಅಲ್ಲಿ ಆನಂದಮಯ ಕೋಶ ತೆರೆಯುತ್ತೆ. ನಾವು ಬ್ಲಿಸ್ಫುಲ್ ಆಗಿರ್ತೀವಿ. ನಾನೇ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಲ್ಲ, ಆ ಸ್ಥಿತಿಗೆ ನಾವು ತಲುಪ್ತೀವಿ. ಈಗ ನಾನು ಮೂಲಾಧಾರ ಚಕ್ರದ ಬಗ್ಗೆ ನಾನು ಮಾತಾಡ್ತೇನೆ. ಎಲ್ಲರೂ ತಮ್ಮ ಒಂದು ಕುಳಿತುಕೊಳ್ಳುವಂತ ಆಸನದಲ್ಲಿ ಕುಳಿತುಕೊಂಡಿದ್ದೀರಾ. ನಿಧಾನವಾಗಿ ಕಣ್ಣು ಮುಚ್ಚಿಕೊಳ್ಳಿ. ತುಂಬಾ ಟೈಟ್ ಆಗಿ ಕಣ್ಣು ಮುಚ್ಚೋದು ಬೇಡ. ನೀವು ಕುಳಿತಿರುವ ಆ ಒಂದು ಕೊಠಡಿಯ ಬೆಳಕನ್ನು ಬೇಕಂದ್ರೆ ಮಂದವಾಗಿ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಕಣ್ಣುಗಳಿಗೆ ಆ ಬೆಳಕು ಬೀಳದೇ ಇರುವಾಗ ಆ ಕಣ್ಣುಗಳು ಸ್ವಲ್ಪ ತಂಪಾಗಿ ನಮಗೆ ಆ ಒಂದು ಡಾರ್ಕ್ ಸ್ಟೇಟ್ ಒಳಗೆ ಹೋದಾಗ ನಮಗೆ ಮೆಡಿಟೇಷನ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈಗ ಎಲ್ಲರೂ ನೇರವಾಗಿ ಕೂತ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಾವು ತೆಗೆದುಕೊಳ್ಳುವಂತ ಒಂದು ಬ್ರಹ್ಮಾಂಡದಿಂದ ಬರುವ ಪ್ರಾಣ ಶಕ್ತಿ ಆ ಬೆನ್ನು ಮೂಳೆಯ ಮೇಲೆ ಹರಿದು ಈ ಚಕ್ರಗಳ ಮೂಲಕ ಹಾದು. ಈ ಚಕ್ರಗಳು ಏನು? ದೇ ಆರ್ ನಥಿಂಗ್ ಬಟ್ ಎನರ್ಜಿ ಪಾಯಿಂಟ್ಸ್, ಶಕ್ತಿ ಕೇಂದ್ರಗಳು. ಆ ಶಕ್ತಿ ಕೇಂದ್ರಗಳಿಂದ ನೀವು ಇನ್ನೊಂದು ಬೆನ್ನು ಮೂಳೆನ ನೋಡಿದಾಗ, ಬೆನ್ನು ಮೂಳೆನ ನಾವು ಬೇಕಂದ್ರೆ ಯೂಟ್ಯೂಬ್ಗೆ ಹೋಗಿ ನೋಡಿ. ಆ ಬೆನ್ನು ಮೂಳೆಯಲ್ಲಿ ಏನಿದೆ, ನೆಕ್ ಭಾಗ, ಥೊರಾಸಿಕ್ ಭಾಗ, ಸ್ಪೈನ್ ಭಾಗ, ಈ ಭಾಗದಲ್ಲಿ ಎಲ್ಲ ಒಂದು ನರ್ವಸ್ ಸಿಸ್ಟಮ್ ಪ್ರತಿಯೊಂದು ಅಂಗಗಳಿಗೆ ಸೇರಿದೆ.
ಆ ನರ್ವಸ್ ಸಿಸ್ಟಮ್ ಪ್ರತಿಯೊಂದು ಅಂಗಗಳಿಗೆ ಸೇರಿ ಅಲ್ಲಿಂದ ಪ್ರಾಣಶಕ್ತಿ ಪ್ರತಿಯೊಂದು ಅಂಗಾಂಗಗಳಿಗೆ ಹರಿದು ಅಲ್ಲಿಂದ ನೇರವಾಗಿ ಸೆಲ್ಸ್ ಟಚ್ ಮಾಡಿದಾಗ ನಮಗೆ ಪ್ರಾಣಶಕ್ತಿ ಪ್ರತಿಯೊಂದು ಜೀವಕೋಶಕ್ಕೆ ಹರಡಲು ಅನುಕೂಲ ಮಾಡಿಕೊಡುತ್ತೆ. ಆದ್ರಿಂದ ನೇರವಾಗಿ ಕುಳಿತುಕೊಳ್ಳಿ ಅಂತ ಹೇಳುದು. ಇಲ್ಲ ಅಂದ್ರೆ ನಮ್ಮ ಪ್ರಾಣಶಕ್ತಿ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ನಾವು ಮೆಡಿಟೇಷನ್ ಮಾಡ್ತೀವಿ, ಅದು ಬೇರೆ ಇದೆ. ವಾಕಿಂಗ್ ಮೆಡಿಟೇಷನ್, ಫೈರ್ ಮೆಡಿಟೇಷನ್, ವಾಟರ್ ಮೆಡಿಟೇಷನ್, ತ್ರಾಟಕ ಮೆಡಿಟೇಷನ್, ತುಂಬಾನೇ ಬೇಕಾದಷ್ಟಿದೆ. ವೈಟ್ ಲೈಟ್, ರೆಡ್ ಲೈಟ್ ಮೆಡಿಟೇಷನ್ ಎಲ್ಲ. ಸೊ ಈಗ ನಾವು ಸದ್ಯಕ್ಕೆ ನೇರವಾಗಿ ಕುಳಿತುಕೊಳ್ಳೋಣ. ನಿಧಾನವಾಗಿ ಮೃದುವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನವಿಡಿ. ನಿಮ್ಮ ಉಸಿರಾಟ ಒಳಗೆ ಹೋಗುವುದು, ಹೊರಗೆ ಬರುವುದರ ಬಗ್ಗೆ ಗಮನವಿಡಿ. ಯೋಚನೆಗಳು ಬರುತ್ತೆ, ಬರ್ಲಿ. ನಾವು ಯೋಚನೆಗಳನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಆದ್ರೆ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾ 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 ಆದಷ್ಟು ಬೇಗ ನೀವು ಡೀಪ್ ಸ್ಟೇಟ್, ಝೀರೋ ಸ್ಟೇಟ್ಗೂ ಹೋಗೋದನ್ನ ಕಲಿಬಹುದು. ಇದು ಪ್ರಾರಂಭ, ಕೆಲವರಿಗೆ ಅನುಭವ ಇದೆ. ಸೊ ಈಗ ನಾವು ಮೂಲಾಧಾರ ಚಕ್ರದ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ. ಈ ಮೂಲಾಧಾರ ಚಕ್ರ ನಮ್ಮ ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಕೊನೆಯಲ್ಲಿ ಇದೆ. ಇದರ ಬಣ್ಣ ಬಂದು ಕೆಂಪು ಬಣ್ಣ. ಇದು 4 ದಳಗಳನ್ನು ಹೊಂದಿದೆ. ಅಂದ್ರೆ ಈಗೇನು ತಾವರೆ ಹೂವನ್ನ ನಾವು ಬಿಡಿಸಿದಾಗ ದಳಗಳೆಲ್ಲಿ ಇರುತ್ತಲ್ಲ, ಆ ತರ 4 ದಳಗಳು ಇವೆ. ಇದು ಭೂತತ್ವ ಅಥವಾ ಪೃಥ್ವಿ ತತ್ವವನ್ನು ಸೂಚಿಸುತ್ತದೆ. ಇದರ ಸೀಡ್ ಮಂತ್ರ ಅಥವಾ ಬೀಜಾಕ್ಷರ ಬಂದು ಲಂ, LAM, ಲಂ ಅಂತ. ನಾವು ಯೂಶುವಲ್ ಆಗಿ ಧ್ಯಾನಕ್ಕೆ ಕೂತಾಗ ಚಿನ್ ಮುದ್ರ ಇಟ್ಕೊಳ್ತೀವಿ. ಅಂದ್ರೆ ನಮ್ಮ ಹೆಬ್ಬೆರಳು ಮತ್ತು ಮೊದಲ ಬೆರಳನ್ನು ಸುಮ್ನೆ ಟಚ್ ಮಾಡ್ತೀವಿ. ಉಳಿದ 3 ಬೆರಳುಗಳು ನೇರವಾಗಿರುತ್ತೆ. ನಮ್ಮ ತೊಡೆ ಮೇಲೆ 2 ಕೈಗಳನ್ನು ಚಿನ್ ಮುದ್ರದಲ್ಲಿ ಅಥವಾ ಜ್ಞಾನ ಮುದ್ರದಲ್ಲಿ ಇಟ್ಟುಕೊಂಡು 2 ತೊಡೆ ಮೇಲೆ ಇಟ್ಕೋಬಹುದು. ಆದರೆ ನಾವು ಮೂಲಾಧಾರ ಪೃಥ್ವಿ ತತ್ವವನ್ನು ಹೊಂದಿರುವುದರಿಂದ ನಾವು ಪೃಥ್ವಿ ಮುದ್ರವನ್ನ ಇಟ್ಕೋಬಹುದು. ಈ ಪೃಥ್ವಿ ಮುದ್ರ ಹೇಗಿರುತ್ತೆ ಅಂದ್ರೆ, ಉಂಗುರದ ಬೆರಳು, ರಿಂಗ್ ಫಿಂಗರ್ ಮತ್ತೆ ತಂಬು ಟಚ್ ಆಗಿರುತ್ತೆ. ಉಳಿದ 3 ಬೆರಳು ನೇರವಾಗಿರುತ್ತೆ. ಈ ಅಂಗೈಗಳನ್ನು ಮೇಲ್ಮುಖವಾಗಿ ಆಕಾಶದ ಕಡೆ ನಮ್ಮ ಅಂಗೈ ಬರುವಂತೆ ನಮ್ಮ 2 ತೊಡೆಗಳ ಮೇಲೆ ನಾವು ಅದನ್ನ ಇಟ್ಕೋಬಹುದು. ಈ ಚಕ್ರ ಹೇಳಿದ್ನಲ್ಲ ನಾನು, ಅಡ್ರಿನಲ್ ಗ್ಲ್ಯಾಂಡ್ ಇದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಈ ಅಡ್ರಿನಲ್ ಗ್ಲ್ಯಾಂಡ್ ಎಲ್ಲಿದೆ? ನಮ್ಮ ಮೂತ್ರಪಿಂಡಗಳ ಮೇಲೆ ಇರುತ್ತೆ. ಕಿಡ್ನಿ ಮೇಲ್ಭಾಗದಲ್ಲಿ ಇದೆ. ಈ ಗ್ಲ್ಯಾಂಡು ನಮಗೆ ಸ್ಟ್ರೆಸ್ ಆದಾಗ ಕಾರ್ಟಿಸಾಲ್ ಹಾರ್ಮೋನ್ ಅಂತ ಬಿಡುಗಡೆ ಮಾಡುತ್ತೆ. ಈ ಪೃಥ್ವಿ ಮುದ್ರೆ ಏನ್ ಮಾಡುತ್ತೆ? ಈ ಪೃಥ್ವಿ ಮುದ್ರೆಯಿಂದ ನಮ್ಮ ದೇಹದಲ್ಲಿರುವ ಪೃಥ್ವಿ ತತ್ವ ಅಥವಾ ಭೂತತ್ವದ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಲ್ಲದೆ ಎಲ್ಲ ವಿಧವಾದ ಶಾರೀರಿಕ ದೌರ್ಬಲ್ಯಗಳನ್ನು ನಿವಾರಿಸುತ್ತದೆ. ಯೋಗ ವಿಧಾನದಲ್ಲಿ ತಿಳಿಸಿರುವಂತೆ ನಮ್ಮ ಭ್ರೂಮಧ್ಯದಲ್ಲಿ ಏನು ಹಣೆ ಭಾಗದಲ್ಲಿ ನಾವು ಕುಂಕುಮ ಇಡ್ತೀವಲ್ಲ, ಅಲ್ಲಿ ಆಜ್ಞಾಚಕ್ರ ಇದೆ, ಅಥವಾ ಅದನ್ನ ನಾವು ಪ್ರಜ್ಞಾಚಕ್ರ ಅಂತಾನು ಕರಿತೀವಿ. ಇದು 2 ದಳ ಹೊಂದಿದೆ. ಅದನ್ನ ಮುಂದೆ ಬಂದಾಗ ಹೇಳ್ತೀನಿ. ಶಿವ ಶಕ್ತಿ ಇಡ ಪಿಂಗಳ ಅದು ಸಂಧಿಸುವಂತ ಜಾಗ. ಈ ಉಂಗುರದ ಬೆರಳು ಅಥವಾ ಅನಾಮಿಕ ಬೆರಳು ಮತ್ತು ಹೆಬ್ಬೆರಳಿನಿಂದ ಯೂಶುವಲ್ ಆಗಿ ನಾವು ಹೆಣ್ಣು ಮಕ್ಕಳು ಕುಂಕುಮ ಇಡೋದು ಈ ಬೆರಳಿನಿಂದ, ಅಂದ್ರೆ ಅನಾಮಿಕ ಅಥವಾ ಉಂಗುರದ ಬೆರಳಿನಲ್ಲಿ ತಗೊಂಡು ಹಣೆಗೆ ನಾವು ಕುಂಕುಮ ಇಡ್ತೇವೆ. ಯಾವಾಗ ನಾವು ಆ ಒಂದು ಭ್ರೂಮಧ್ಯದ ಆ ಒಂದು ಪ್ರಜ್ಞಾಚಕ್ರವನ್ನು ಸ್ಪರ್ಶನ ಮಾಡ್ತೀವಲ್ಲ ಇದರಿಂದ, ಆವಾಗ ಅವರಲ್ಲಿ ಆ ಒಂದು ಅದೃಷ್ಟ ಚೈತನ್ಯ ಪ್ರಜ್ವಲಿತವಾಗುತ್ತೆ. ಮೂಲಾಧಾರವನ್ನು, ಆ ಒಂದು ಚಕ್ರವನ್ನು ಜಾಗೃತಗೊಳಿಸಿ ಭೌತಿಕ ಮಾನಸಿಕ ಶಕ್ತಿಯನ್ನು, ಚೈತನ್ಯವನ್ನು ಹಾಗೂ ಶರೀರದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ. ನಮ್ಮ ದೇಹ, ಶರೀರ ಈ ಒಂದು ಪೃಥ್ವಿ ತತ್ವ ಪ್ರತಿವಾದಿಗಳಾದ ಮೂಳೆ, ಮಾಂಸ, ಚರ್ಮ, ನರನಾಡಿಗಳಿಂದ ನಮ್ಮ ಶರೀರ ರಚಿತ ಆಗಿದೆ.
ಈ ಒಂದು ಪಂಚೇಂದ್ರಿಯಗಳ ಚಟುವಟಿಕೆಗಳಾದ ಏನಿದು ಒಂದು ರೂಪ, ಕಣ್ಣು, ರಸ, ಗಂಧ, ಸ್ಪರ್ಶ, ಇವೆಲ್ಲ ಪೃಥ್ವಿ ತತ್ವದ ಅಂಶಗಳೇ ಆಗಿದ್ದು, ಈ ಒಂದು ಪೃಥ್ವಿ ಮುದ್ರೆ ಇಟ್ಕೊಳ್ಳೋದ್ರಿಂದ ಈ ಜ್ಞಾನೇಂದ್ರಿಯಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಮಾಡಿಕೊಡುತ್ತೆ. ಯಾವುದೇ ಆಸನದಲ್ಲಿ ಕೂತು ನಾವು ಈ ಮುದ್ರೆ ಮಾಡ್ಬೋದು. ಒಂದೊಂದ್ಸಾರಿ ನಾವು ವಜ್ರಾಸನದಲ್ಲಿ ಕೂತ್ಕೊಳ್ತೀವಿ, ಪದ್ಮಾಸನ, ಸುಖಾಸನ, ಯಾವುದೇ ಆಸನದಲ್ಲಿ ಕೂತ್ಕೋಬಹುದು, ಎಲ್ಲಿ ಬೇಕಾದ್ರೂ ಕೂತ್ಕೋಬಹುದು, ಎಷ್ಟೊತ್ತು ಬೇಕಾದ್ರೂ ಕೂತ್ಕೋಬಹುದು. ಅವಶ್ಯಕತೆಗೆ ತಕ್ಕಂತೆ ಕನಿಷ್ಠ 30 ನಿಮಿಷ ಆದ್ರೂ ಮಾಡಿದ್ರೆ ನಮಗೆ ಇದು ಲಾಭದಾಯಕ, ಪ್ರಯೋಜನಗಳು ನಮ್ಗೆ ಲಭ್ಯ ಆಗುತ್ತೆ. ಏನು ಪ್ರಯೋಜನಗಳು ನಮ್ಗೆ ಸಿಗುತ್ತೆ ಇದರಿಂದ? ದೈಹಿಕವಾಗಿ ದುರ್ಬಲವಾಗಿರುವ ವ್ಯಕ್ತಿಗಳು ಈ ಮುದ್ರೆಯ ಅಭ್ಯಾಸದಿಂದ ದುರ್ಬಲತೆ ನಿವಾರಣೆ ಮಾಡಿಕೊಳ್ಳಬಹುದು. ದೇಹ ರಚನೆಗೆ ತಕ್ಕಷ್ಟು ಭಾರವನ್ನು ಹೊಂದಲು ಇದು ಸಹಾಯ ಮಾಡುತ್ತೆ. ಶರೀರದ ಚರ್ಮದ ಕಾಂತಿಯನ್ನು ಸಹ ಇದು ಹೆಚ್ಚಿಸುತ್ತೆ. ದೇಹದ ಚೈತನ್ಯ ಹೆಚ್ಚಿಸುತ್ತೆ. ಈ ಒಂದು ನಿರಂತರ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿ ಯಾವಾಗಲೂ ತುಂಬಾ ಸಂತುಷ್ಟವಾಗಿರ್ತೇನೆ, ಸದಾ ಉತ್ಸಾಹದಿಂದ ನಾವು ತುಂಬಿರ್ತೇವೆ. ಶರೀರದಲ್ಲಿ ರಕ್ತ ಪರಿಚಲನೆ ಸಮರ್ಥವಾಗಿದ್ದು ಶರೀರವು ಎಲ್ಲ ವಿಧದಲ್ಲೂ ಆರೋಗ್ಯವಾಗಿರುತ್ತದೆ. ಈ ಮುದ್ರೆಯ ಅಭ್ಯಾಸ ಮಾಡೋದ್ರಿಂದ ಮಾನಸಿಕ ಸ್ತರಕ್ಕೂ ಸತ್ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ ಅವನು ಅಥವಾ ಅಂದ್ರೆ ನಾವು ನಮ್ಮ ಸಂಕುಚಿತ ಬುದ್ಧಿ ಪ್ರವೃತ್ತಿಗಳನ್ನು ಬಿಟ್ಟು ನ್ಯಾಯ, ನೀತಿ, ಸೇವಾ ಭಾವನೆಯಿಂದ ನಾವು ಉದಾರಿಯಾಗಿ ಇರ್ತೀವಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಸದಾ ಪ್ರಗತಿಯನ್ನು ಸಾಧಿಸುವುದರಲ್ಲಿ ಈ ಒಂದು ಮುದ್ರೆ ನಮ್ಗೆ ಸಹಾಯ ಮಾಡುತ್ತೆ. ಅಲ್ಲದೆ ಶರೀರದ ಶುದ್ಧತೆಗಾಗಿ ಮಲಮೂತ್ರ ವಿಸರ್ಜನೆಗೂ ಈ ಒಂದು ಮುದ್ರೆ ನಮಗೆ ಸಹಾಯ ಮಾಡುತ್ತೆ. ನಮ್ಮ ಲಿವರ್ ಅನ್ನು ಬಲಪಡಿಸಿ ಉದರ ಅಥವಾ ಹೊಟ್ಟೆಗೆ ಚೈತನ್ಯವನ್ನು, ಮುಖಕ್ಕೆ ವರ್ಚಸ್ಸನ್ನು ಇದು ನೀಡುತ್ತೆ. ಅಲ್ಲದೆ ನಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಸಹನೆ, ತಾಳ್ಮೆ ಇಂತಹ ಹಲವು ಒಂದು ಒಳ್ಳೆ ಗುಣಗಳನ್ನು ಇದು ಉದ್ದೀಪನೆಗೊಳಿಸುತ್ತೆ. ನಾವು ಏನು ಭೂಮಿದು ತತ್ವ ನೋಡ್ತೀವಿ ಹೇಳಿ, ಹೇಗಿದೆ ಭೂಮಿ? ಸ್ಥಿರತೆ ಅಂದ್ರೆ ಗಟ್ಟಿಯಾಗಿ, ನಿಶ್ಚಲತೆ, ಅಲ್ಲಾಡದ ಇರೋ ರೀತಿಯಲ್ಲಿ, ಗುರುತ್ವಾಕರ್ಷಣೆ, ನಾವ್ ಏನೇ ಮೇಲೆ ಬಿಸಾಕಿದ್ರು ಅದು ಕೆಳಗಡೆ ಎಳೆದುಕೊಳ್ಳುವಂತ ಶಕ್ತಿ ಇದೆಯಲ್ಲ, ಸಹನೆ, ಶೀಲತೆ. ಭೂಮಿ ತಾಯಿಯಮ್ಮ ನೀನು ಎಷ್ಟು ಸಹನೆ, ಎಷ್ಟು ನಿನಗೆ ತಾಳ್ಮೆ ಅಂತ ಹೇಳ್ತೀವಲ್ಲ, ಆ ತರ ಈ ಒಂದು ಪೃಥ್ವಿ ತತ್ವ ಇದರ ಈ ಗುಣಗಳ ಪ್ರತೀಕ ಆಗಿದೆ. ಭೂಮಿ ತಾಯಿಯನ್ನು ಯಾರಿಗೆ ನಾವು ಹೋಲಿಸ್ತೀವಿ? ತುಂಬಾ ತಾಳ್ಮೆಯಿಂದ, ಸ್ಥಿರತೆಯಿಂದ ಇರ್ತಾರಲ್ಲ, ಅವ್ರಿಗೆ ಎಷ್ಟು ತಾಳ್ಮೆ ಇದೆ ತಾಯಿ ನಿಮ್ಗೆ ಅಂತೀವಲ್ಲ, ಅದೇ. ಆಮೇಲೆ ಏನೇ ಎಸೆದ್ರು ಅದು ಭೂಮಿ ಕಡೆ ಬರ್ಲೇಬೇಕು. ಅದು ಗುರುತ್ವಾಕರ್ಷಣೆ ಹೊಂದಿದೆ, ಅದು ತಿಳ್ಕೊಳ್ಳುತ್ತೆ. ಈಗ ಇನ್ನೊಂದು, ನಾವು ಯಾವಾಗ್ಲೂ ಧ್ಯಾನ ಮಾಡುವಾಗ ನಾವು ವಿಜುವಲೈಸೇಷನ್ ಅಂದ್ರೆ ನಾವು ಅದನ್ನ ಕಾಣ್ತಾ ಇದೀವಿ ಅನ್ನೋ ರೀತಿಯಲ್ಲಿ ನಾವು ಮೆಡಿಟೇಷನ್ ಅನ್ನ ನಾವು ಮಾಡ್ಬೇಕಾಗುತ್ತೆ. ಅದಕ್ಕೆ ಮೊದಲು ಕೆಲವು ಅಫರ್ಮೇಶನ್ ಅನ್ನ ನೋಡೋಣ. ಈ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀವಿ, ಈ ಭೂತತ್ವ ಇದೆಯಲ್ಲ, ಆ ತರ ನಾವು ಧ್ಯಾನದಲ್ಲಿ ಕೂತು ಅಫರ್ಮೇಶನ್ಸ್ ಮಾಡ್ಕೊಳ್ಳುವಾಗ ನಾನು ಸೇಫ್ ಆಗಿದ್ದೀನಿ, ನಾನು ಸೆಕ್ಯೂರ್ ಆಗಿದ್ದೀನಿ, ನಾನು ಗ್ರೌಂಡೆಡ್, ಈ ತರ ನಾವು ನಮ್ಮ ಅಫರ್ಮೇಶನ್ಸ್ ನ ಹೇಳ್ಕೋಬೇಕು. ಈ ಅಫರ್ಮೇಶನ್ಸ್ ನ ನಾವು ಪದೇ 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 ಹೇಳೋದ್ರಿಂದ ಅವು ಏನಾಗುತ್ತೆ ಅಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗುತ್ತದೆ. ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆದಾಗ ಅದು ರಿಪೀಟ್ ಮಾಡ್ತಾ 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 ನಾವು ಅದೇ ರೀತಿ ಅಂದ್ರೆ ಆ ಬದಲಾವಣೆಗಳು ನಮ್ಮಲ್ಲಿ, ನಮ್ಮ ಜೀವನದಲ್ಲಿ ನಾವು ಕಾಣ್ತೇವೆ. ಇವತ್ತು ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆನೆ ಬೇಕಾದಷ್ಟು ತರಗತಿಗಳು ನಡೀತವೆ. ಯಾವ ರೀತಿ ನಾವು ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡ್ಕೋಬಹುದು, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ಏನು, ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾವು ಏನು ತುಂಬಬೇಕು ಅಂತ. ಇವಾಗ ಹೇಳಿದ್ವಲ್ಲ, ಅನೇಕ ಘಟನೆಗಳು ಚಿಕ್ಕ ವಯಸ್ಸಲ್ಲಿ ನಾವು ವಯಸ್ಸು ದಾಟಿ ಇಷ್ಟೊತ್ತಿಗೆ ಎಷ್ಟೋ ಬಂದ್ಬಿಟ್ಟಿರ್ತೀವಿ. ಆದರೂ ಆ ಘಟನೆಗಳು ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗ್ಬಿಟ್ಟಿರ್ತವೆ. ಅದು ಅವಾಗ ನಮ್ಗೆ ಆ ಘಟನೆಗಳು ಅಥವಾ ನೋಡಿದಾಗ, ಕೇಳಿದಾಗ, ಟಿವಿ ನೋಡಿದಾಗ ಆ ಘಟನೆಗಳು ಮರುಕಳಿಸ್ತಾ ಇರ್ತವೆ. ಯಾಕೆ ಅಂದ್ರೆ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ ಬಿಟ್ಟಿದೀವಿ ಅದನ್ನ. ಸೊ ಅಂತ ಘಟನೆಗಳು ಕೆಲವು ಮೆಥಡ್ಗಳಿಂದ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇಂದಾನೆ ತೆಗೆದು ಹಾಕ್ತಾರೆ. ಸೊ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ಈ ಒಂದು ಅಫರ್ಮೇಶನ್ ಸ್ಟೋರ್ ಆಗೋದ್ರಿಂದ ಅದು ನಮ್ಮ ಜೀವನದಲ್ಲಿ ನಡೀತವೆ. ನಾವೇನ್ ಅನ್ಕೊಳ್ತೀವೋ ಅದನ್ನ ನಡೀತಾ ಬರ್ತವೆ. ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಈ ಒಂದು ಮೂಲಾಧಾರ ಚಕ್ರ ತುಂಬಾ ಶಕ್ತಿಶಾಲಿಯನ್ನಾಗಿ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಪ್ರಕೃತಿ ಜೊತೆಗೆ ಇರ್ಬೇಕು.
ಬರಿಗಾಲಿನಿಂದ ನಾವು ಹುಲ್ಲುಗಾವಲಿನಲ್ಲಿ, ಮಣ್ಣಲ್ಲಿ, ರೋಡಲ್ಲಿ ಅಂದ್ರೆ ಸಿಮೆಂಟ್ ರೋಡ್ ಅಲ್ಲ, ಮಣ್ಣು ರೋಡಲ್ಲಿ, ಹಳ್ಳಿಗಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಾಡುಗಳಲ್ಲಿ ನಾವು ನಡಿಬೇಕು. ಬರಿಗಾಲಲ್ಲಿ ನಡೆಯೋದ್ರಿಂದ, ಹಾಗೂ ನಾವು ನೆಲದ ಮೇಲೆ ಕೂತ್ಕೊಳ್ತೀವಲ್ಲ, ಕೂತಾಗ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಸ್ಪೈನ್ ಟಿಪ್ ಭೂಮಿಗೆ ತುಂಬಾ ಹತ್ರ ಇರ್ತದೆ. ಆ ಬೇಸ್ ಆಫ್ ದ ಸ್ಪೈನ್ ಇದೆಯಲ್ಲ, ಅದು ಭೂಮಿಗೆ ಒಂದೊಂದ್ಸರಿ ತಗುಲೋ ರೀತಿಯಲ್ಲಿ ಇರ್ತದೆ, ಹತ್ತಿರ ಇರ್ತದೆ. ಅದನ್ನ ನಾವು ಗ್ರೌಂಡಿಂಗ್ ಅಂತ ಕರಿತೀವಿ. ಈ ಒಂದು ಕಟ್ಟಡ ನಿರ್ಮಾಣ ಮಾಡ್ಬೇಕಂದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ? ಅದರ ಅಡಿಪಾಯ ಎಷ್ಟು ಗಟ್ಟಿಗಿದೆ, ಎಷ್ಟು ಬಲವಾಗಿದೆ, ಅದನ್ನ ಎಷ್ಟು ನಾವು ಬಲವಾಗಿ ನಿರ್ಮಾಣ ಮಾಡಿದೀವಿ ಅನ್ನೋದ್ರ ಮೇಲೆ ಕಟ್ಟುವಂತ ಮನೆಗಳು, ಅಂತಸ್ತುಗಳು, ಮಾಡಿಗಳು ಬಲಿಷ್ಠವಾಗಿರ್ತದೆ. ಅದೇ ರೀತಿ ಇದು ಮೂಲಾಧಾರ ಚಕ್ರ. ಇದು ಮೂಲ, ರೂಟ್, ಬೇರು, ಮರಕ್ಕೆ ಬೇರಿದೆಯಲ್ಲ, ಆ ರೀತಿ ನಾವು ಚಕ್ರಗಳ ಮೇಲಿಕ್ಕೆ ಹೋಗ್ಬೇಕಂದ್ರೆ ಇದು ಒಂದು ಮೂಲ ನಮಗೆ, ಈ ಒಂದು ಚಕ್ರ. ಇದಕ್ಕೇನ್ ಮಾಡ್ತೀವಿ ಅಂದ್ರೆ, ನಾವು ತಿನ್ನೋ ಆಹಾರ ಹೇಗಿರ್ಬೇಕು? ಮೂಲಾಧಾರ ಚಕ್ರಕ್ಕೆ ನಾವು ಕೊಡುವಂತ ಆಹಾರ ಯಾವ ರೀತಿ ಇರ್ಬೇಕು ಅಂದ್ರೆ, ರೂಟ್, ಭೂಮಿ ಒಳಗಡೆ ಬೆಳೀತದಲ್ಲ ಬೇರುಗಳು, ಆಹಾರ, ಗೆಡ್ಡೆ, ಗೆಣಸು, ಬೀಟ್ರೂಟ್, ಕ್ಯಾರೆಟ್, ಈ ತರ ಅವು. ಅಲ್ಲದೆ ಈ ಮೂಲಾಧಾರ ಚಕ್ರದ ಬಣ್ಣ ಕೆಂಪಿರೋದ್ರಿಂದ ಕೆಂಪು ಬಣ್ಣದ ತರಕಾರಿಗಳನ್ನ, ದಾಳಿಂಬೆ ಹಣ್ಣು, ಪೊಮೊಗ್ರನೇಟು, ಬೀಟ್ರೂಟ್, ರೆಡ್ ಆಪೆಲ್ಲು, ಟಮೋಟಾ, ಸ್ಟ್ರಾಬೆರಿಸು, ಗೆಣಸು, ಇಂಥವುಗಳನ್ನೆಲ್ಲ ತಿಂದ್ರೆ ಇದಕ್ಕೆ ಶಕ್ತಿ ಕೊಡುವಂತ ಇವು ಆಹಾರಗಳು. ಮತ್ತೆ ಯೋಗ ಮಾಡುವಾಗ ನಾವೇನ್ ಹೇಳ್ತೀವಿ? ಈ ರೂಟ್ ಚಕ್ರ ಇದು ನಮ್ಗೆ ಗ್ರೌಂಡಿಂಗು, ಸ್ಟೆಬಿಲಿಟಿ, ಸ್ಥಿರತೆ, ಆಮೇಲೆ ಸೆನ್ಸ್ ಆಫ್ ಸೇಫ್ಟಿ, ಅಂದ್ರೆ ನಾವು ಸುರಕ್ಷಿತವಾಗಿದ್ದೀವಿ ಅನ್ನೋ ಒಂದು ಫೋಕಸ್ ಅಂತ ಆಸನಗಳನ್ನ ನಾವು ಮಾಡ್ತೀವಿ. ಈ ಭಂಗಿಗಳು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ರೂಟ್ ಚಕ್ರವನ್ನ ಆಕ್ಟಿವೇಟ್ ಮಾಡ್ತದೆ ಮತ್ತು ಅದು ನಮ್ಗೆ ಬ್ಯಾಲೆನ್ಸ್ ಮಾಡ್ತದೆ. ಯಾವ ಯಾವ ಆಸನಗಳು ನಮ್ಮ ಯೋಗದಲ್ಲಿ ಬರ್ತವೆ ಅಂದ್ರೆ, ಈಗ ಒಂದು ತಾಡಾಸನ ಅಂದ್ರೆ ಇಲ್ಲಿ ಮಾಡಿ ತೋರ್ಸೋಕ್ಕಾಗಲ್ಲ, ನೇರವಾಗಿ ನಿಂತು ನಮ್ಮ ದೇಹವನ್ನು ಗೋಡೆಗೆ ನೇರವಾಗಿ ನಿಂತು ಕೈಗಳನ್ನ ಮೇಲೆತ್ತಿದಾಗ ಯಾವ ರೀತಿ ಸ್ಟ್ರೈಟ್ ಆಗಿರುತ್ತೋ ಆ ತರ ನಿಲ್ಲುವಂತ ಒಂದು ಭಂಗಿ, ಅದು ಒಂದು ತಾಡಾಸನ. ಅದು ಏನ್ ತೋರಿಸುತ್ತೆ ಅಂದ್ರೆ ಸ್ಥಿರತೆ ಮತ್ತು ನಾವು ಗ್ರೌಂಡಿಂಗ್ ಆಗಿದ್ದೀವಿ ಅಂತೇಳಿ. ವೃಕ್ಷಾಸನ, ಮರದ ರೀತಿ, ಒಂದು ಕಾಲಿನ ಮೊಣಕಾಲಿಗಿಂತ ಸ್ವಲ್ಪ ಮೇಲೆ ಇನ್ನೊಂದು ಕಾಲನ್ನು ಇಟ್ಟು ಎರಡು ಕೈಗಳನ್ನು ಮೇಲೆತ್ತಿ ನಿಲ್ಲೋದು, ಅದನ್ನ ಇದರಲ್ಲಿ ಹುಡುಕಿದ್ರೆ ಸಿಗುತ್ತೆ. ವೃಕ್ಷಾಸನ, ಅದನ್ನ ಟ್ರೀ ಪೋಸ್ ಅಂತ ಕರಿತೀವಿ. ಅದು ಬ್ಯಾಲೆನ್ಸ್ನ, ಈ ತ್ರಿಕೋನಾಸನ, ತಾಡಾಸನ, ವೃಕ್ಷಾಸನ, ನಟರಾಜಾಸನ, ಇವೆಲ್ಲ ಒಂದು ಬ್ಯಾಲೆನ್ಸಿಂಗ್ಗೆ ಪ್ರಮೋಟ್ ಮಾಡ್ತವೆ ನಮ್ಗೆ. ಆಮೇಲೆ ಮಲಾಸನ ಅಥವಾ ಇದನ್ನ ನಾವು ಗಾರ್ಲ್ಯಾಂಡ್ ಪೋಸ್ ಅಂತ ಕರಿತೀವಿ. ಅದು ನಮ್ಮ ಹಿಪ್ ನ ಓಪನ್ ಮಾಡುತ್ತೆ, ಆಮೇಲೆ ನಮ್ಗೆ ಅರ್ಥ್ಗೆ ಅದು ಕನೆಕ್ಟ್ ಮಾಡ್ತದೆ. ವೀರಭದ್ರಾಸನ, ಈ ತರ ಸುಮಾರಿದೆ. ಯಾವುದೇ ಆಸನಗಳು ಮಾಡ್ಬೇಕಂದ್ರೆ ನಾವು ವಿತ್ ಬ್ರೆತ್ ಮಾಡ್ಬೇಕು. ಎಷ್ಟೊತ್ತು ನಾವು ಬ್ರೆತ್, ಯಾವಾಗ ಬ್ರೆತ್ ಒಳಗಡೆ ತಗೋಬೇಕು, ಯಾವಾಗ ನಾವು ಬಿಡ್ಬೇಕು ಅಂತ ಆಸನದಲ್ಲಿ ಮಾಡಿದ್ರೆ ತುಂಬಾ ಪರಿಣಾಮಕಾರಿಯಾಗಿ ನಮಗೆ ಅದು ಬೀರುತ್ತೆ. ಇಂಥವೆಲ್ಲ ಕೆಲವು ನಮ್ಮ ಮೂಲಾಧಾರ ಚಕ್ರವನ್ನ ಆಕ್ಟಿವ್ ಮಾಡಲು, ಬ್ಯಾಲೆನ್ಸ್ ಮಾಡಲು ಸಹಕಾರಿಯಾಗಿದೆ. ಇನ್ನ ಪ್ರಾಣಾಯಾಮದ ಬಗ್ಗೆ ಹೇಳಿದೆ, ಯಾವಾಗಾದ್ರೂ ಪ್ರಾಣಾಯಾಮ ಮಾಡುವಾಗ ಅದನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಕ್ ಮುಂಚೆ ಈ ಈ ಮೂಲಾಧಾರ ಚಕ್ರ ಇದು ಇಂಬ್ಯಾಲೆನ್ಸ್ ಆದಾಗ, ಅಸಮತೋಲನ ಆದಾಗ ಏನೇನ್ ಕಾಣ್ತೀವಿ ನಾವು? ದೇಹದಲ್ಲಿ ನೋವುಗಳು ಕಾಣ್ತೀವಿ, ಕಾಯಿಲೆಗಳು ಬರ್ತವೆ, ಡಿಫಾರ್ಮಿಟಿ, ಆಮೇಲೆ ನಮ್ಮ ಇನ್ಸೆಕ್ಯೂರಿಟಿ, ನಮ್ಮ ಜೀವನದಲ್ಲಿ ಅಭದ್ರತೆನ ನಾವು ಕಾಣ್ತೀವಿ, ಭಯ, ಆಂಗ್ಸೈಟಿ, ಮುಂದೆ ಏನಾಗುತ್ತೋ ಜೀವನ ಹೇಗೋ ಅನ್ನೋದ್ರ ಬಗ್ಗೆ. ಆಮೇಲೆ ಪ್ಯಾನಿಕ್ ಆಗೋದು. ಈಗ ಇದಕ್ಕಿದಂಗೆ ನಾವು ಹಾಸ್ಪಿಟಲ್ಗೆ ಹೋಗ್ಬೇಕು, ಏನೋ ಆಯ್ತು, ಅಥವಾ ಯಾರಿಗೋ ಏನೋ ಆಯ್ತು, ಅಥವಾ ನಮಗೆ ಏನೋ ಒಂದು ಡಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿಸ್ಕೊ ಬನ್ನಿ, ಇದನ್ನ ಮಾಡಿಸ್ಕೊ ಬನ್ನಿ ಅಂತಾರೆ. ಆವಾಗ್ಲೇ ಪ್ಯಾನಿಕ್, BP ಮೇಲ್ ಏರ್ತದೆ. ಅಯ್ಯೋ ಏನ್ ಬಂದ್ಬಿಡ್ತದೋ ರಿಪೋರ್ಟು, ಏನಾಗೋಗ್ತದೋ, ನಾಳೆ ನನ್ನ ಜೀವನ ಹೆಂಗಪ್ಪ. ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಸುಮಾರು ಜನ ನಾವು ನೋಡ್ಬಹುದು. ಅಥವಾ ಇದ್ದಕ್ಕಿದ್ದಂಗೆ ಏನೋ ಒಂದು ಸಡನ್ ನ್ಯೂಸ್ ಕೇಳ್ತೀವಿ, ಎಕ್ಸ್ಪೆಕ್ಟ್ ಮಾಡದ ಇರೋರು ನ್ಯೂಸ್ ಕೇಳ್ತೀವಿ. ಅದಕ್ಕೆ ನಾವು ಮೊದಲೇ ನಾವು ತಯಾರಿರಲ್ಲ, ಯಾಕಂದ್ರೆ ನಮ್ಮ ಈ ಒಂದು ರೂಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅವಾಗ ನಾವು ತಡ್ಕೊಳ್ಳೋದಿಲ್ಲ, ಅದನ್ನ ತಡ್ಕೊಳಕ್ ಆಗೋದಿಲ್ಲ. ಅನಿರೀಕ್ಷಿತ ಘಟನೆಗಳು ಅಥವಾ ಈ ತರ ಹಾಸ್ಪಿಟ್ಲು, ಒಂದು ಸಾವಿನ, ಒಂದು ದುಃಖದ್ದು ಏನಾದ್ರೂ ನಾವು ಕೇಳಿದಾಗ.
ಸೊ ಇವೆಲ್ಲ ಆದಾಗ ಇವನ್ನೆಲ್ಲ ಎದುರಿಸ್ಬೇಕು ಅಂತಂದ್ರೆ ನಾವು ನಮ್ಮ ಈ ಒಂದು ರೂಟ್ ಚಕ್ರನ ನಾವು ಬ್ಯಾಲೆನ್ಸ್ ಅಲ್ಲಿ ಇಟ್ಕೋಬೇಕು. ಆಮೇಲೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಆಮ್, ನಮ್ಮ ಒಂದು ಸಂಪತ್ತು ವೆಲ್ತ್ ಅಂತ ಹೇಳ್ತೀವಲ್ಲ, ಅದು ಒಂದು ಇದಕ್ಕೆ ಸಂಬಂಧಪಟ್ಟಿದೆ. ಯಾವುದು ರೂಟ್ ಚಕ್ರ ನಮ್ಮ ದೈಹಿಕ ಲೇಯರ್, ಇನ್ನು ನಾವು ಫಸ್ಟ್ ಲೇಯರ್ ಅಲ್ಲೇ ಇದೀವಿ ನಾವು. ಅದು ಏನ್ ಮಾಡುತ್ತೆ ಅಂದ್ರೆ ಇವಾಗ ನಾವು ಇದೆಲ್ಲ ಏನು ನಮ್ಗೆ ಸಂಪತ್ತು, ಬಟ್ಟೆ, ವಾಹನ, ಅದು ಬೇಕು ಇದು ಬೇಕು ಅಂತೆಲ್ಲ ಫೈನಾನ್ಷಿಯಲ್ ರಿಲೇಟೆಡ್ ಇಶ್ಯೂಸ್ಗೆ ಇದು ಸಂಬಂಧಪಟ್ಟಿದೆ. ಮನಿ ಇಶ್ಯೂಸ್ ಇರ್ಬೋದು, ಇನ್ಸೆಕ್ಯೂರಿಟಿ ಇರ್ಬೋದು, ಇವೆಲ್ಲ ಇಂಬ್ಯಾಲೆನ್ಸ್ ಆದಾಗ ಈ ಒಂದು ಇಶ್ಯೂಸ್ ನ ನಾವು ಕಾಣ್ತೀವಿ. ಹತಾಶೆ, ಜೀವನದಲ್ಲಿ ನಿರಾಶೆ. ಆಮೇಲೆ ಇನ್ನೊಂದು ಏನ್ ಕೇಳ್ಪಟ್ಟಿದೀನಿ ಅಂದ್ರೆ ಈ ಈ ಚಕ್ರ ಇಂಬ್ಯಾಲೆನ್ಸ್ ಇರೋರಿಗೆ ನೆಗಡಿ ಸ್ವಲ್ಪ ಜಾಸ್ತಿ ಇರ್ತದೆ, ಮತ್ತೆ ನೆಗಡಿ ಅವಾಗ ಕಾಡ್ತಾ ಇರ್ತದೆ. ಸೊ ಈಗ ನಾವು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ. ಎಲ್ಲರೂ ಕಂಫರ್ಟಬಲ್ ಆಗಿ ಕೂತಿದ್ದೀರಾ? ಆರಾಮವಾಗಿ ಕಣ್ಣು ಮುಚ್ಚಿಕೊಳ್ಳಿ. ಉಸಿರಾಟದ ಕಡೆ ಗಮನ. ಯಾರಾದ್ರೂ ನೀರು ಕುಡಿಯೋ ಆಗಿದ್ರೆ ನೀರು ಕುಡಿಬಹುದು. ಒಂದ್ ಲೋಟ ನೀರು ಕುಡಿದು ಕೂತಿ. ನಿಮ್ಮ ಗಮನವನ್ನು ನಿಮ್ಮ ಬೆನ್ನು ಮೂಳೆಯ ತಳಭಾಗದ ಮೂಲಾಧಾರ ಚಕ್ರದ ಮೇಲೆ ಕೇಂದ್ರೀಕರಿಸಿ. ಮೂಲಾಧಾರ ಚಕ್ರ ಕೆಂಪು ಬಣ್ಣದಿಂದ ಕೂಡಿದೆ. 4 ದಳಗಳು 4 ದಿಕ್ಕುಗಳಿಗೆ ಚಾಚಿವೆ. ಅಂದ್ರೆ ಒಂದು ತಾವರೆ ಹೂ ಬಿಡಿಸಿದಾಗ 4 ದಳ ಮಾತ್ರ. ಅದರ ಮಧ್ಯೆ ಒಂದು ಕೆಂಪು ಬಾಲ್ ಇದೆ ಅಂತ ಊಹೆ ಮಾಡಿಕೊಳ್ಳಿ. ಈಗ ದೀರ್ಘವಾಗಿ ನಾವು ಉಸಿರಾಡೋಣ. ನಿಧಾನವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರಾಡಬೇಕು. ಅಂದ್ರೆ ಉಸಿರನ್ನು ಮೂಗಿನ ಮೂಲಕ ತೆಗೆದುಕೊಳ್ಳುವಾಗ ಸರಳವಾಗಿರ್ಬೇಕು, ನಿಧಾನವಾಗಿರ್ಬೇಕು, ಪೂರ್ಣವಾಗಿರ್ಬೇಕು. ಅಂದ್ರೆ ಹೊಟ್ಟೆಯ ತಳಭಾಗಕ್ಕೆ ಹೋಗ್ತಾ ಇದೆ ಅನ್ನೋ ರೀತಿ ನಾವು ಭಾವಿಸಿಕೊಳ್ಳಬೇಕು. ಅದು ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಆ ಉಸಿರು ನಿಮ್ಮ ಮೂಲಾಧಾರ ಚಕ್ರಕ್ಕೆ ಸೇರುತ್ತಿದೆ ಅಂತ ಭಾವಿಸಿಕೊಂಡು ಉಸಿರಾಡಿ. ನೀವು ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಆ ಬ್ರಹ್ಮಾಂಡದಿಂದ ಪಾಸಿಟಿವ್ ಎನರ್ಜಿ ನನ್ನ ದೇಹಕ್ಕೆ, ಮೂಲಾಧಾರ ಚಕ್ರಕ್ಕೆ, ಬೆನ್ನು ಮೂಳೆಯ ಮೂಲಕ ಹರಿಯುತ್ತಿದೆ ಎಂದು ಭಾವಿಸಿ. ಮತ್ತೆ ಉಸಿರನ್ನು ಬಿಡುವಾಗ ನಿಧಾನವಾಗಿ, ಸರಳವಾಗಿ, ಪೂರ್ಣವಾಗಿ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಟ್ಟಾಗ ನಿಮ್ಮ ದೇಹ ಬೆನ್ನಿಗೆ ಅಂಟಿಕೊಳ್ಳುವ ರೀತಿ ಇರಬೇಕು. ನಿಮ್ಮ ಹೊಟ್ಟೆ ಬೆನ್ನಿಗೆ ಅಂಟಿಕೊಳ್ಳುವ ರೀತಿ ಇರಬೇಕು. ಆಗ ನಿಮ್ಮ ದೇಹದಲ್ಲಿನ ಎಲ್ಲ ಅನ್ವಾಂಟೆಡ್ ಎನರ್ಜಿ ಏನಿದೆ ಅದೆಲ್ಲ ನಿಮ್ಮ ಶರೀರ ಬಿಟ್ಟು ಹೊರಗಡೆ ಹೋಗುತ್ತಿರುವುದಾಗಿ ಭಾವಿಸಿ. ನಿಮ್ಮ ಉಸಿರಾಟ ಒಬ್ಬರಿಂದ ಒಬ್ಬರಿಗೆ ಬೇರೆ ಇರುತ್ತೆ, ಯಾಕಂದ್ರೆ ಎಲ್ಲರೂ ಒಂದೇ ಸ್ಟ್ರೆಚ್ ಅಲ್ಲಿ ಉಸಿರಾಡಕ್ ಆಗೋದಿಲ್ಲ. ಸೊ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೀವು ಉಸಿರನ್ನು ಆದಷ್ಟು ದೀರ್ಘವಾಗಿ, ನಿಧಾನವಾಗಿ ತಗೋಬೇಕು. ಇದೇ ರೀತಿ ಒಂದು 5-6 ಬಾರಿ ಉಸಿರಾಡಿ. ದೀರ್ಘವಾಗಿ, ನಿಧಾನವಾಗಿ, ಪೂರ್ಣವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳುವಾಗ ಆ ಬ್ರಹ್ಮಾಂಡದಿಂದ ಪಾಸಿಟಿವ್ ಎನರ್ಜಿ, ಧನಾತ್ಮಕ ಶಕ್ತಿ ನನ್ನ ದೇಹದಲ್ಲಿ ಸೇರುತ್ತಿದೆ ಎಂದು ಭಾವಿಸುತ್ತಾ ಉಸಿರಾಡಿ. ಉಸಿರನ್ನು ಹೊರಗೆ ಬಿಡುವಾಗ ನನ್ನ ಶರೀರದಿಂದ ಋಣಾತ್ಮಕ ಶಕ್ತಿ ಹೊರಗೆ ಹೋಗಿದೆ ಎಂದು ಭಾವಿಸಿ. ಈಗ ನಾವು ಮೂಲಾಧಾರ ಚಕ್ರದ ಬೀಜ ಮಂತ್ರದೊಂದಿಗೆ ಉಸಿರಾಡೋಣ. ಯಾರಾದರೂ ಕನ್ನಡಕ ಹಾಕಿದ್ರೆ ದಯವಿಟ್ಟು ಕನ್ನಡಕವನ್ನು ಪಕ್ಕಕ್ಕೆ ತೆಗೆದಿಟ್ಟು ಬಿಡಿ. ಇದರ ಬೀಜಾಕ್ಷರ ಬಂದು ಲಂ. ನಾನು 1-2 ಬಾರಿ ಮಾತ್ರ ಹೇಳ್ತೇನೆ.
ನೀವು ಉಸಿರಾಡುವಾಗ ಆ ಒಂದು ಬ್ರಹ್ಮಾಂಡದಿಂದ ಕೆಂಪು ಬಣ್ಣದ ಶಕ್ತಿಶಾಲಿಯಾದ ಕೆಂಪು ಬಣ್ಣದ ಕಿರಣವು, ಆ ಕಿರಣಗಳು ನಿಮ್ಮ ಸಹಸ್ರಾರ ಮೂಲಕ ಹಾದು ವಿಶುದ್ಧ ಚಕ್ರ, ಹಾರ್ಟ್ ಚಕ್ರ, ಮೂಲಾಧಾರ ಚಕ್ರ, ಮಣಿಪುರ, ಸ್ವಾದಿಷ್ಠಾನ ಹಾದು ಮೂಲಾಧಾರ ಚಕ್ರಕ್ಕೆ, ಬೆನ್ನಿನ ಮೇಲೆ ನಿಮ್ಮ ಗಮನವಿರಲಿ. ಆ ಒಂದು ಕೆಂಪು ಬಣ್ಣದ ಶಕ್ತಿ ಕಿರಣಗಳು ಬೆನ್ನು ಮೂಳೆಯ ಮೇಲೆ ಹರಿದು ನಿಮ್ಮ ಮೂಲಾಧಾರ ಚಕ್ರವನ್ನು ಸೇರುತ್ತಿರುವುದಾಗಿ ಭಾವಿಸಿ. ಈಗ ಲಂ ಬೀಜಾಕ್ಷರದೊಂದಿಗೆ ನಾವು ನಮ್ಮ ಮೂಲಾಧಾರ ಚಕ್ರವನ್ನು ಉದ್ದೀಪನಗೊಳಿಸೋಣ, ಆಕ್ಟಿವೇಟ್ ಮಾಡೋಣ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಿರಿ. ಉಸಿರನ್ನು ಬಿಡುವಾಗ ಲಂ 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 ಈ ಬೀಜಾಕ್ಷರ ಲಂ ಶಬ್ದ ನಮ್ಮ ಶರೀರದಲ್ಲಿ ಅದರದೇ ಆದ ಒಂದು ಕಂಪನವನ್ನು ನಿರ್ಮಾಣ ಮಾಡುತ್ತೆ. ಹಾಗೂ ಆ ಒಂದು ಕೆಂಪು ಬಣ್ಣದ ಕಿರಣಗಳು ಮೂಲಾಧಾರ ಚಕ್ರದಿಂದ ದೇಹದಲ್ಲೆಲ್ಲ ಹರಡಿ ಆ ಒಂದು ಶಕ್ತಿ ಕೇಂದ್ರದಿಂದ ನರ್ವಸ್ ಸಿಸ್ಟಮ್ ಎಲ್ಲಿ ಪಾಸ್ ಆಗಿದೆ ಅಲ್ಲೆಲ್ಲ ಹರಡಿ ಪ್ರತಿಯೊಂದು ಜೀವಕೋಶ ಅಥವಾ ಸೆಲ್ಗೂ ಸೇರುತ್ತೆ. ಎಸ್ಪೆಷಲಿ ಇದು ನಮ್ಮ ದೇಹದ ಕೆಳಭಾಗ ಮೂಲಾಧಾರ ಚಕ್ರಕ್ಕೆ, ನಮ್ಮ ತೊಡೆಗಳು, ಕಾಲುಗಳು, ಪಾದ, ಬೆರಳು ಇವೆಲ್ಲವೂ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದೆ. ಯಾವಾಗ ಈ ಕಂಪನದಿಂದ ಆ ಒಂದು ಪ್ರಾಣಶಕ್ತಿ ಕಂಪನ ಹರಿದು ಸೇರುತ್ತೋ, ದೇಹದಲ್ಲಿ ಸಂಚರಿಸುತ್ತೋ, ಆಗ ಈ ಒಂದು ಚಕ್ರ ಉದ್ದೀಪನಗೊಂಡು ಅಲ್ಲೆಲ್ಲ ಶಕ್ತಿಯನ್ನು ತುಂಬುತ್ತೆ. ಅದರಿಂದ ಅಲ್ಲಿರುವ ನೋವುಗಳು, ನ್ಯೂನ್ಯತೆಗಳು ಇವೆಲ್ಲ ಕಡಿಮೆ ಆಗ್ತಾ 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 ಬರ್ತದೆ. ಮತ್ತು ಒಂದು 3 ಬಾರಿ ಮಾಡೋಣ. ನೀವು ಉಸಿರನ್ನು ತೆಗೆದು ಒಳಗಡೆ ದೀರ್ಘವಾಗಿ ತೆಗೆದುಕೊಳ್ಳುವಾಗ ಆ ಕೆಂಪು ಕಿರಣಗಳು ದೇಹಕ್ಕೆ ಸೇರುತ್ತಿವೆ. ಹಾಗೂ ಶರೀರದ ಎಲ್ಲ ಭಾಗದಲ್ಲೂ ಹರಿದು ನಮ್ಮ ಶರೀರದ ಕೆಳಭಾಗ, ತೊಡೆ, ಕಾಲುಗಳು, ಮಂಡಿ, ಪಾದಗಳು, ಬೆರಳುಗಳು ಶಕ್ತಿಶಾಲಿಯನ್ನಾಗಿ ಮಾಡುತ್ತಿವೆ. ಉಸಿರನ್ನು ಹೊರಗೆ ಬಿಡುವಾಗ ಅಲ್ಲಿನ ಎಲ್ಲ ನ್ಯೂನ್ಯತೆಗಳು ಹೊರ ಹೋಗುತ್ತಿವೆ. ಲಂ ಲಂ ಲಂ
ಈ ಲಂ ಬೀಜಾಕ್ಷರ ಮಂತ್ರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿಯೇ ನೀವು ಪಠಿಸಿಕೊಳ್ಳಬಹುದು, ಅಥವಾ ಜೋರಾಗಿ ಈ ತರ ಹೇಳಿಕೊಳ್ಳಬಹುದು. ಆ ಕಂಪನಗಳು ನಿಮ್ಮ ದೇಹದಲ್ಲಿ ಮಾಡುತ್ತಿರುವ ಬದಲಾವಣೆ, ಇದನ್ನು ನೀವು ಗಮನಿಸಬಹುದು. ಇದನ್ನು ನೀವು 7 ಬಾರಿ, 51 ಬಾರಿ, 21 ಬಾರಿ, 108 ಬಾರಿ ಬೇಕಾದರೂ ಪಠಿಸಬಹುದು. ನ್ಯೂನ್ಯತೆಗಳಿದ್ದಾಗ 108 ಬಾರಿ ಸೈಲೆಂಟ್ ಆಗಿ ಕೂತು ನೀವು ಪಠಿಸಿದಾಗ ಆ ಕಂಪನಗಳು ನರಗಳಲ್ಲಿ ಪ್ರಾಣಶಕ್ತಿ ಎಲ್ಲಿ ಹರಿಬೇಕು ಅಲ್ಲೆಲ್ಲ ಹರಿದು ಚೈತನ್ಯವನ್ನು ತುಂಬುತ್ತೆ. ಬರ್ತಾ 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 ಎಲ್ಲಿ ನೋವುಗಳಿದೆ ದೇಹದಲ್ಲಿ, ಎಲ್ಲಿ ನೆಗೆಟಿವ್ ಎನರ್ಜಿ ತುಂಬಿದೆ, ಅದೆಲ್ಲ ಹೊರ ಹೋಗುತ್ತೆ. ಮತ್ತು ಮೆಡಿಟೇಷನ್ ಮಾಡಿದ ತಕ್ಷಣ ನಾವು ಎದ್ದೊಳ್ಬಾರ್ದು. ಮೆಡಿಟೇಷನ್ ಮಾಡಿ ಆದ್ಮೇಲೆ ನಮಗೆ ಯಾವಾಗ ಮನಸ್ಸು ಎಚ್ಚರಿಸುತ್ತೋ ಆವಾಗ ನಾವು ಇದ್ರೆ ಅದರ ಪರಿಣಾಮ ಇನ್ನೂ ಚೆನ್ನಾಗಿರುತ್ತೆ. ನೀವು ಮೆಡಿಟೇಷನ್ ಮಾಡಕ್ ಮುಂಚೆ ಸಂಕಲ್ಪ ಮಾಡಿಕೊಂಡು ಕೂತ್ಕೋಬಹುದು. ಸಂಕಲ್ಪ ಮಾಡಿಕೊಂಡು ಕೂತು ಬೀಜಾಕ್ಷರ ಪಠಿಸಿ ಕೊನೆಯಲ್ಲಿ ನೀವು ನಿಮ್ಮ ಅಫರ್ಮೇಶನ್ಸ್ ಏನಿದೆ, ನಾನು ಶ್ರೀಮಂತನಾಗಿದ್ದೇನೆ ಅಥವಾ ಶ್ರೀಮಂತಳಾಗಿದ್ದೇನೆ, ಈ ಒಂದು ಸಂಪತ್ತು ಸಮೃದ್ಧಿ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ, ಆ ತರ ನೀವು ಹೇಳಿಕೊಂಡು ಆರೋಗ್ಯದ ಬಗ್ಗೆ ಅಥವಾ ಈ ಮೂಲಾಧಾರ ಚಕ್ರ ನಮ್ಮ ಒಂದು ಸಂಪತ್ತು, ನಮ್ಮ ಆಸೆಗಳು ಕೋರಿಕೆಗಳು ಏನಿದೆ ಅದೆಲ್ಲ 21 ದಿನ ನೀವು ಮಾಡಿ ನೋಡಿ. ನೀವೇ ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳಿ. ಇದು ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಕೆಲವು ಕ್ರಿಸ್ಟಲ್ಗಳು ನೀವು ಹಾಕೊಂಡಿರೋದು ನೋಡ್ಬೋದು. 7 ಟೈಪ್ ಆಫ್ ಕ್ರಿಸ್ಟಲ್ಸ್ ಒಂದೇ ಸರದಲ್ಲಿ ಇರ್ತದೆ. ಆ ಸರನ ಹಾಕೊಂಡು ಈ ಒಂದು ಧ್ಯಾನನ ಮಾಡ್ತಾರೆ. ಯಾಕಂದ್ರೆ ಇವು ಎಲ್ಲ ನಮ್ಗೆ ಭೂಮಿ ಒಳಗಡೆ ಸಿಗೋದ್ರಿಂದ ಅದರದೇ ಆದ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಶಕ್ತಿ ಇದೆ. ಈ ಒಂದು ಕ್ರಿಸ್ಟಲ್ಗಳು ಸಹ ನಮಗೆ ಆ ಒಂದು ಶಕ್ತಿಯನ್ನು ಹೀರ್ಕೊಳ್ಳೋದಿಕ್ಕೆ ನಮ್ಗೆ ಸಹಾಯ ಮಾಡಿಕೊಡುತ್ತೆ. ಈ ಒಂದು 7 ಬಣ್ಣಗಳಿರುವ ಕ್ರಿಸ್ಟಲ್ಗಳನ್ನ ನಾವು ಹಾಕಿದಾಗ ಏನಾಗುತ್ತೆ ಅಂದ್ರೆ ಅದು ಆಧ್ಯಾತ್ಮಿಕ ಬೆಳವಣಿಗೆಗೆ, ಸಂಬಂಧಗಳಲ್ಲಿ ಸುಧಾರಣೆ ಕಾಣಬಹುದು. ನಾವು ಏನಾದ್ರೂ ಅಡಚಣೆಗಳು ಇದ್ರೆ ಅದನ್ನ ಬಿಡುಗಡೆ ಮಾಡೋದಕ್ಕೆ ಇದ್ ಮಾಡ್ತದೆ. ಆಮೇಲೆ ನಮ್ಮ ಚಕ್ರಗಳು ಏನು ಹೇಳಿದ್ವಲ್ಲ, ಶರೀರದಲ್ಲಿರುವ ಚಕ್ರಗಳನ್ನ ಸಮತೋಲನದಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಇಡಲು ಸಹಾಯ ಮಾಡುತ್ತೆ. ಆರೋಗ್ಯದಲ್ಲಿ, ದೈಹಿಕ ಆರೋಗ್ಯದಲ್ಲಿ ಸುಧಾರಣೆ ಅದು ತರಿಸುತ್ತೆ. ಈಗ ನಾವು ಇನ್ನೊಂದು ಕೆಲವು ಕೇಳಿರ್ಬೋದು, ಕಣ್ಣನ್ನು ಯಾರು ಬಿಡಬೇಡಿ, ಹಂಗೆ ಕೇಳಿಸ್ಕೊಳ್ತಾ ಇರ್ರಿ. ರೇಖೆಯಲ್ಲಿ ನಾವು ಯಾರಾದ್ರೂ ರೇಖೆ ಮಾಡಿರೋರು ಇರ್ಬೋದು, ರೇಖೆ ನಾನು ಮಾಡಿದ್ದೀನಿ. ಅವು ಜಾಯಿಂಟ್ ಪೇನ್ ಇರುತ್ತಲ್ಲ, ಸೊಂಟದ ಕೆಳಭಾಗ ಏನಿದೆ ನಮ್ಮ ಕಾಲುಗಳು, ಆ ಎಲ್ಲ ಅಂಗಾಂಗಗಳು ಈ ಮೂಲಾಧಾರ ಚಕ್ರಕ್ಕೆ ಬರ್ತದೆ. ಈ ಮೂಲಾಧಾರ ಚಕ್ರಕ್ಕೆ ಅವು ಕನೆಕ್ಟ್ ಆಗಿರೋ ಕಾರಣ ರೇಖೆಯಲ್ಲಿ ಹೀಲಿಂಗ್ ಮಾಡುವಾಗ ಮೂಲಾಧಾರ ಚಕ್ರಕ್ಕೆ ಜಾಸ್ತಿ ಎನರ್ಜಿಯನ್ನ ಹರಿಸ್ತಾರೆ. ಹಣ ಸಂಪಾದನೆ ಮಾಡ್ತೀವಿ, ಆದ್ರೆ ಸಂಪಾದಿಸಿರೋ ಹಣ ಎಲ್ಲ ನಮ್ಮ ಹತ್ರ ಉಳಿಯೋದಿಲ್ಲ. ಆದ್ರೆ ನಾವ್ ಏನ್ ಸಂಪಾದನೆ ಮಾಡ್ತೀವಿ ಅದನ್ನ ಒಂದಿಷ್ಟು ಪರ್ಸೆಂಟ್ ಅಂತೇಳಿ ನಾವು ದಾನ ಮಾಡ್ಬೇಕು, ಬೇಕಾಗಿರೋರು ಕೊಡ್ಬೇಕು, ವ್ಯಯಿಸ್ಬೇಕು. ಆದರೂ ನಾವು ಸಂಪಾದಿಸಿರೋ ಹಣ ಎಲ್ಲ ನಮ್ಮಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಬೇರೆಯವ್ರು ಯಾರು ಬಂದು ಅದನ್ನ ಇದು ಮಾಡಕ್ಕಾಗಲ್ಲ. ಅದನ್ನ ಯಾವ ರೀತಿ ಉಳಿಸ್ಕೋಬೇಕು ಅನ್ನೋದನ್ನ ನಾವೇ ಕ್ರಮ ಕೈಗೊಳ್ಬೇಕು. ಈ ಚಕ್ರ ಬ್ಯಾಲೆನ್ಸ್ ಅಲ್ಲಿದ್ದಾಗ ಆ ಒಂದು ಕ್ರಮ ನಮ್ಗಾಗುತ್ತೆ. ಆಮೇಲೆ ಇನ್ನೊಂದು ಏನ್ ಹೇಳ್ತಾರೆ ರೇಖೆಯಲ್ಲಿ ಅಂದ್ರೆ, ನಮ್ಗೆ ಜನ್ಮ ಕೊಟ್ಟ ತಂದೆ ಅವರ ಒಂದು ಶಕ್ತಿ ಇದೆಯಲ್ಲ, ಅದು ಮೂಲಾಧಾರ ಚಕ್ರಕ್ಕೆ ಕನೆಕ್ಟ್ ಆಗಿದೆಯಂತೆ. ಈ ತಂದೆಯ ಜೊತೆ ನಮ್ ಸಂಬಂಧ ಏನು, ಮಗಳು ಅಥವಾ ಮಗ ತಂದೆ ಅನ್ನೋ ಒಂದು ಸಂಬಂಧ ಸರಿಯಾಗಿ ಇಲ್ಲ ಅಂದ್ರೆ, ಅಥವಾ ತಂದೆ ನಮ್ಮಿಂದ ಏನಾದ್ರೂ ನೋವು ಪಟ್ಟಿದ್ರೆ, ಅವರು ನೊಂದ್ಕೊಂಡಿದ್ರೆ, ಈ ಬಡತನ ಅಥವಾ ಈ ಫೈನಾನ್ಷಿಯಲ್ ತೊಂದ್ರೆನ ನಮ್ಮನ್ನ ಬಿಡೋದಿಲ್ಲ ಅಂತ ರೇಖೆಯಲ್ಲಿ ಹೇಳ್ತಾರೆ. ಅಲ್ಲದೆ ಈ ಒಂದು ಮೂಲಾಧಾರ ಚಕ್ರನ ಮಂಗಳ ಗ್ರಹ ಅಂತ ಹೇಳ್ತಾರೆ.
ಈ ಮಂಗಳ ಗ್ರಹದ ದೋಷ ಯಾರಿಗಿದೆ ಅವರು ಮೂಲಾಧಾರ ಚಕ್ರದ ಮೇಲೆ ಕೇಂದ್ರೀಕರಣ ಮಾಡಿ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ, ಅಂದ್ರೆ ಯೋಗ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಈ ಬೀಜಾಕ್ಷರ ಪಠಿಸುತ್ತಾ ಮಾಡೋದ್ರಿಂದ ಈ ಮಂಗಳ ಗ್ರಹದ ದೋಷನ ಒಳ್ಳೇದು, ಮಂಗಳ ಗ್ರಹ ದೋಷಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಇದರ ಅನಿಮಲ್ ಸಿಂಬಲ್ ಬಂದು ಆನೆ. ಆನೆ ಹೇಗಿರುತ್ತೆ ಹೇಳಿ? ಶಕ್ತಿಶಾಲಿ, ಭಾರ, ಸ್ಥಿರತೆ, ಅಲ್ಲಾಡ್ಸಕ್ಕೆ ಆಗೋದಿಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಚಕ್ರ ಬ್ಯಾಲೆನ್ಸ್ ನಲ್ಲಿದ್ದಾಗ ನಾವು ಅದೇ ರೀತಿ ಫೈನಾನ್ಷಿಯಲ್ ಆಗು ನಾವು ಸ್ಟ್ರಾಂಗ್ ಆಗಿರ್ತೀವಿ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಗ ನಿಧಾನವಾಗಿ ನೀವು ಎಲ್ಲಿ ಕುಳಿತಿದ್ದೀರಾ ಅದರ ಕಡೆ ಗಮನ ಹರಿಸಿ, ನಿಮ್ಮ ಶರೀರದಲ್ಲಿ ಮನಸ್ಸಿನಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ರೆ ಗಮನಿಸಿ. ಖಂಡಿತ ಬದಲಾವಣೆ ಆಗಿರುತ್ತೆ. ಯಾಕಂದ್ರೆ ಇಷ್ಟೊತ್ತು ನಿಮ್ಮಲ್ಲಿ ಯೋಚನೆಗಳಿರ್ಲಿಲ್ಲ. ನಿಮ್ಮಲ್ಲಿ ಇದ್ದಿದ್ದ ಯೋಚನೆ ಏನು ಅಂದ್ರೆ, ಲಕ್ಷ್ಮೀಕಾಂತಮ್ಮ ಏನು ಹೇಳ್ತಿದ್ದಾರೆ ಅದನ್ನ ಕೇಳಿಸ್ಕೊಳ್ಳೋಣ ಅಂತ ಅದು ಒಂದು ರೀತಿಯ ಧ್ಯಾನನೇ. ಪೂಜೆ ಮಾಡುವಾಗ ಯಾವ ರೀತಿ ನಾವು ಅದರಲ್ಲೇ ಮುಳುಗಿರ್ತೀವಿ, ಅಥವಾ ಕೆಲಸ ಮಾಡುವಾಗ ಯಾವ ರೀತಿ ನಾವು ಅಲ್ಲೇ ಇರ್ತೀವಿ, ಅಥವಾ ನಡೆಯುವಾಗ ಅಷ್ಟು ದೂರ ಇದೆ ನಾವು ಬೇಗ ಬೇಗ ನಡಿಬೇಕಪ್ಪ ಅಂತ ಅದ್ರ ಮೇಲೆನೆ ಗಮನ ಇಟ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈಗ ನಾನು ಹೇಳಿದ ಮಾತುಗಳ ಮೇಲೆ ನಿಮ್ಮ ಗಮನ ಇಟ್ಟಿದ್ದರಿಂದ ಆಲೋಚನೆಗಳು ತುಂಬಾ ಕಡಿಮೆ ಆಗಿದೆ, ಅಥವಾ ಕೆಲವರಿಗೆ ಅದ್ರ ಬಗ್ಗೆ ಆಲೋಚನೆಗಳ ಕಡೆ ಗಮನನೇ ಹೋಗಿಲ್ಲ. ಯಾವಾಗ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತೋ ನಮ್ಮ ದೇಹ ಶಾಂತದ ಕಡೆ ಬಂದಿದೆ. ಪ್ಯಾರಾಸಿಂಥೆಟಿಕ್ ಮಾಡೆಲ್ ಇದೆ ನಮ್ಮ ನರ್ವಸ್ ಸಿಸ್ಟಮ್. ಹ್ಯಾಪಿ ಹಾರ್ಮೋನ್ಸ್ ನಮಗೆ ಗೊತ್ತಿಲ್ಲದೆ ನಮ್ಮ ಶರೀರದಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಬಿಡುಗಡೆಯಾಗಿದೆ. ನಿಧಾನವಾಗಿ ನಿಮ್ಮ 2 ಅಂಗೈಗಳನ್ನು ಚೆನ್ನಾಗಿ ಉಜ್ಜಬೇಕು. ಒಂಥರ ಬಿಸಿ ಉತ್ಪತ್ತಿಯಾಗಿದೆ. ಅದನ್ನ ಬಟ್ಟಲಿನ ಆಕಾರದಲ್ಲಿ ನಿಮ್ಮ 2 ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಆ ಒಂದು ಬಿಸಿಯ ಅನುಭವವನ್ನು ನೀವು ಕಣ್ಣುಗಳ ಮೇಲೆ ಕಾಣಬಹುದು. ಕೈಗಳನ್ನು ತೆರೆಯದೆ ಕಣ್ಣುಗಳನ್ನು ನಿಧಾನವಾಗಿ ಬಿಡಿಸಿ ಓಪನ್ ಮಾಡಿ ಬ್ಲಿಂಕ್ ಮಾಡಿ, ಹಲವು ಬಾರಿ ಬ್ಲಿಂಕ್ ಮಾಡಿ. ಹಾಗೂ ನಿಧಾನವಾಗಿ ನಿಮ್ಮ ಅಂಗೈಗಳನ್ನು ನೋಡಿಕೊಳ್ಳಿ. ಯಾಕಂದ್ರೆ ಕಣ್ಣುಗಳಿಂದ ಶಕ್ತಿ ಆಚೆ ಹೋಗುತ್ತೆ. ಸೊ ಯಾವಾಗ ಅಂಗೈಗಳನ್ನು ನೋಡ್ತೀವೋ ಅದು ಮತ್ತೆ ರಿಫ್ಲೆಕ್ಟ್ ಆಗುತ್ತೆ ನಮ್ಗೆ ವಾಪಸ್ಸು ಕಣ್ಣುಗಳಿಗೆ. ಸೊ ಈಗ ಆ ಒಂದು ಬ್ರಹ್ಮಾಂಡಕ್ಕೆ ನಿಮ್ಮ 2 ಕೈಗಳನ್ನು ಚಾಚಿ ಅವಕ್ಕೆ ಧನ್ಯವಾದಗಳನ್ನು ಹೇಳಿ. ಯಾಕಂದ್ರೆ ಇಷ್ಟೊತ್ತು ನೀವು ಒಂದು ಕಡೆ ಕೂತು ಶಾಂತ ಮನಸ್ಸಿನಿಂದ ಒಂದು ಕಾಸ್ಮಿಕ್ ಎನರ್ಜಿ, ಆ ಪ್ರಾಣಶಕ್ತಿಯನ್ನು ಶರೀರದಲ್ಲಿ ಎಳೆದುಕೊಳ್ಳಲು ಹಾಗೂ ಪ್ರಾಣಶಕ್ತಿಯನ್ನು ನಮಗೆ ನೀಡಿದಕ್ಕೆ ಬ್ರಹ್ಮಾಂಡಕ್ಕೆ ಧನ್ಯವಾದಗಳು. ಹಾಗೂ ನಿಮ್ಮ ಶರೀರಕ್ಕೂ ಧನ್ಯವಾದಗಳನ್ನು ಅರ್ಪಿಸಿ. ಯಾಕಂದ್ರೆ ಇಷ್ಟೊತ್ತು ಸೈಲೆಂಟ್ ಆಗಿ ಕೂತು ಆ ಒಂದು ಪ್ರಾಣಶಕ್ತಿಯನ್ನು ನಿಮ್ಮ ಶರೀರದಲ್ಲಿ ತುಂಬಿಸಿಕೊಂಡು ಸೆಲ್ಗಳಿಗೆಲ್ಲ ಹರಡಿ ನಿಮ್ಮ ಒಂದು ಶರೀರ ಮತ್ತು ಮನಸ್ಸನ್ನು ಆರೋಗ್ಯಕರವಾಗಿ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ದೇಹಕ್ಕೂ ಥ್ಯಾಂಕ್ಸ್ ಹೇಳಿ. ಮತ್ತು ನನಗೆ ಈ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಸೋಮಪ್ಪರವರಿಗೂ ಹಾಗೂ ಇಷ್ಟೊತ್ತು ನನ್ನೊಂದಿಗೆ ಕೂತು ನನ್ನ ಒಂದು ಮಾತುಗಳನ್ನು ಕೇಳಿ ಧ್ಯಾನದಲ್ಲಿ ಭಾಗವಹಿಸಿದ್ದಕ್ಕೂ ಎಲ್ಲರಿಗೂ ನನ್ನ ಅನಂತಾನಂತ ನಮಸ್ಕಾರಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ, ಚೆನ್ನಾಗಿ ಮಾಡಿದ್ರಿ. ಎಲ್ಲರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ಯಾಕಂದರೆ ಕಂಟಿನ್ಯೂಟಿ ಕ್ಲಾಸ್ ಆದಾಗ ಅವ್ರಿಗೂ ಬೇಜಾರಾಗುತ್ತೆ, ತಲೆ ಒಳಗಡೆ ಪೂರ್ತಿ ಇರಲ್ಲ ಅದು. ಹಾಗಾಗಿ ಅವಾಗಿವಾಗ ಒಂದು ಅರ್ಧ ಗಂಟೆ 1 ಗಂಟೆ ಕ್ಲಾಸ್ ತೊಗೊಂಡ್ಮೇಲೆ ಈ ಥರ ಒಂದು ಚಟುವಟಿಕೆಯನ್ನು ಮಾಡಬೇಕು. ನಾವು 2 ಗಂಟೆ 3 ಗಂಟೆಗಳ ಕಾಲ ಸುಮ್ಮನೆ ಪಾಠ ಓದ್ಕೊಂತ ಹೋದರೆ ಮನಸ್ಸಿಗೆ ಅದು ಆಗಲ್ಲ ಅಂದ್ಬಿಟ್ಟು ಈ ಥರ ಕೆಲವೊಂದು ಚಟುವಟಿಕೆಗಳನ್ನು ಇಟ್ಟಿದ್ದೀವಿ. ಹಾಗಾಗಿ ಯಾರಾದರೂ ಲಕ್ಷ್ಮಿ ಅಮ್ಮರಿಗೆ ಥ್ಯಾಂಕ್ಸ್ ಹೇಳೋದಿದ್ರೆ ಹೇಳ್ಬೋದು. ಎನರ್ಜಿ ಫ್ಲೋ ಆಗೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನನಗ್ ಗೊತ್ತಿಲ್ದೇನೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ನೀವ್ ಹೇಳ್ದಾಗ ಅವಾಗ ರಿಯಲೈಸ್ ಆಯ್ತು ವೈ ಐ ವಾಸ್ ಸ್ಮೈಲಿಂಗ್ ಅಂತ. ತುಂಬಾ ಚೆನ್ನಾಗಾಯ್ತು, ಲೈಟ್ ಆಗಿ ಅನ್ನಿಸ್ತು. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಹೇಳ್ಕೊಟ್ಬಿಡಿ ಮೇಡಮ್ ಒಂದೊಂದು ಕ್ಲಾಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್.
ಖಂಡಿತ ಮೇಡಮ್. ಸೋಮಪ್ಪ ಸರ್ ನೀವೆಲ್ಲ ಒಪ್ಕೊಂಡ್ರೆ ಖಂಡಿತ ಮಾಡ್ತೀನಿ. ಯಾಕಂದ್ರೆ ಮಮತಾರ್ ಫೌಂಡೇಶನ್ ಅಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಚಕ್ರ ಧ್ಯಾನ ಅಂದ್ರೆ ಅವ್ರಿಗೆ ಲಕ್ಷ್ಮೀಕಾಂತಮ್ಮ ಬಂದ್ರೇನೆ ಚಕ್ರ ಧ್ಯಾನ ಆಗುತ್ತೆ ಅಂತ ಒಂದು ಇದೆ ಸರ್, ಅದು ಇಟ್ಕೊಂಡಿದೀನಿ ಇವಾಗ್ಲೂನು. ಮತ್ತೆ ನಮ್ಗೆ ತುಂಬಾ ಬೇಜಾರಾಗಿ ಏನಾದ್ರು ಆದಾಗ ನಾನು ಆಕ್ಚುಲ್ ಆಗಿ 8:30ಗೆ ಹೋಗ್ತೇನೆ ಟೆರಸ್ಗೆ. ಅಲ್ಲಿ ಬರ್ತಾರೆ, ನಾನು ಹೇಳಿದ್ದೆ ಇವತ್ತು ಆಗೋದಿಲ್ಲ ಅಂತೇಳಿ. ಅಲ್ಲಿ ತುಂಬಾ ಇದಾದಾಗ ನಾನು 7 ಚಕ್ರಗಳ ಮೇಲೂ ಮಾಡ್ಕೊಂಡ್ ಬಿಡ್ತೇನೆ. ಅವ್ರಿಗೂ ಮಾಡ್ತಾನೆ 7 ಚಕ್ರಗಳಿಗೂ ಮಾಡಿದಾಗ ತುಂಬಾ ಒಂಥರ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಈಗಿನ ಒಂದು ಜನರೇಷನ್ಗೆ, ಈಗಿನ ಒಂದು ಒತ್ತಡದ ಬದುಕಿಗೆ ಒಂದು ಅರ್ಧ ಗಂಟೆ ಇದು ಇಲ್ಲ ಅಂದ್ರೆ ನಾವು ಏನೋ ಒಂಥರ ಚಡಪಡಿಕೆ ಇರ್ತದೆ ಮನಸ್ಸಲ್ಲೆಲ್ಲ. ಹಾಗಾಗಿ ಆ ಗೊಂದಲದಿಂದ ದೂರ ಆಗ್ಬೇಕಂದ್ರೆ ನಾವು ಅದಕ್ಕೆ ವಿಶ್ವಶಕ್ತಿ ಅಂತ ಒಂದು ಹೆಸರಿಟ್ಟಿರೋದು. ಆ ವಿಶ್ವಶಕ್ತಿ ಅಂತ ಹೆಸರಿಟ್ಟಿದ್ದನ್ನು ನಾವು ಕೊನೆ ತನಕ ಅದನ್ನು ಕಾಪಾಡ್ಕೊಂಡು ಹೋಗ್ಬೇಕದು. ಇಲ್ಲಿ ಯಾರು ಓನರ್ಸ್ ಅಲ್ಲ, ಯಾರು ಇಲ್ಲಿ ಇದೇ ಥರ ನಂದೇ ನಡಿಬೇಕು ಅನ್ನೋದೇನು ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನಿಮ್ಮ ಒಂದು ಏನು ಇಂಟ್ರೆಸ್ಟ್ ಇದೆ ನಿಮಗೆ ಅದನ್ನು ಇಲ್ಲಿ ಎಲ್ಲರೂ ಶೇರ್ ಮಾಡ್ಬೋದು. ಅರ್ಧ ಗಂಟೆ ಕಾಲಾವಕಾಶ ಕೊಡ್ತೀನಿ. ಯಾಕಂದರೆ ಮತ್ತೆ 1 ಗಂಟೆ ಆಗಿಬಿಟ್ರೆ ಆಮೇಲೆ ನಮ್ಮ ಕ್ಲಾಸು 1 ವರ್ಷ ಆಗಿಬಿಡುತ್ತೆ ಅಕ್ಯುಪಂಕ್ಚರ್ ಕ್ಲಾಸು. ಹಾಗಾಗಿ ಎಲ್ಲರಿಗೂ ಒಂದು ಅರ್ಧ ಗಂಟೆ 20 ನಿಮಿಷ ಕಾಲಾವಕಾಶ ತಗೊಳ್ಳಿ. ಹಾಗಾಗಿ ಮಾಡಿ, ತೊಂದರೆ ಇಲ್ಲ. ಬಟ್ ಚೆನ್ನಾಗಿ ಲಕ್ಷ್ಮೀ ಅಮ್ಮರು ಪ್ರತಿ ಸರಿ ಹೇಳ್ತಾ ಇದ್ರು, ಕ್ಲಾಸ್ 6ಗೆ ಕ್ಲಾಸ್ ಆದಾಗಿಂದ ಹೇಳ್ತಾ ಇದ್ರು, ಇವತ್ತು ಆ ಯೂನಿವರ್ಸ್ ಅದು ಕರೆಕ್ಟ್ ಆಗಿದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನಾವು ಮತ್ತೆ ಬೇರೆ ಯಾರಾದರೂ ಇದ್ದರೆ ಲಕ್ಷ್ಮೀ ಮೇಡಮ್ ಅವರು ಹೀಗೇನಾರ ಚಕ್ರ ಇದ್ದಾಗ ಬೇಕಾದರೆ, ಈಗ ನಿಮಗೆ ನಾಳೆ ನನ್ನ ಕ್ಲಾಸ್ ಇರಲ್ಲ, ಆವಾಗ ನಮ್ಮ ವೇದಿಕೆಯನ್ನು ಯೂಸ್ ಮಾಡ್ಕೊಳ್ಳಿ. ಆವಾಗ ರೆಕಾರ್ಡಿಂಗ್ ಸಿಗಲ್ಲ ಅಷ್ಟೇ. ಒಂದು ಬಿಟ್ಟರೆ ನಾಳೆಯಿಂದ ನಮ್ಮ ನಾಗರಾಜ್ ಸರ್ ಕ್ಲಾಸಿಗೆ ಜನ ಬರ್ತಾರೆ. ನಮ್ಮ ನಾಗರಾಜ್ ಸರ್ ಪ್ಲಾಟ್ಫಾರ್ಮ್ ಇರ್ತದೆ ನಾಳೆ. ಹಾಗಾಗಿ ಯಾರಾದ್ರೂ 123 ರೂಪೀಸನ್ನು ಕೆಲವೇ ಮೆಂಬರ್ ಕೆಲವೇ ಜನ ಮಾಡಿದ್ದೀರಿ. ಹಾಗಾಗಿ ಯಾರೆಲ್ಲ ಸೇರ್ಕೋಬೇಕು ನೋಡಿ. ಮೇಡಮ್ ಅಂಜನಾ ದೇವಿ ಮೇಡಮ್ ಹೇಳಿ. ಸರ್, ಲಕ್ಷ್ಮಿ ಮೇಡಮ್ ಅಮ್ಮ ತುಂಬಾ ಚೆನ್ನಾಗಿತ್ತು. ನನಗಂತೂ ಅದು ಕೇಳ್ಕೊಂಡ್ರೆ ಹೆಂಗ್ ಎನರ್ಜಿ ಫ್ಲೋ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು. ಆಮೇಲೆ ದಯವಿಟ್ಟು ಪ್ಲೀಸ್ ಬೇರೆ ಒಂದು ಮ್ಯೂಟಲ್ಲಿ ಇಟ್ಕೊಳ್ಳಿ ಅಮ್ಮ. ಆಮೇಲೆ ಒಂದು ನನಗೆ ಸ್ಫುರಣೆ ಆಗ್ತಾ ಇತ್ತು ನನ್ನ ಮನಸ್ಸಿಗೆ. ಸೌಂದರ್ಯ ಚಕ್ರಾಸ್ ಬಗ್ಗೆ ಒಂದೊಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಸರ್ ಕೇಳಿಸ್ತಾ ಇದೆ ಅಲ್ವಾ? ನನ್ಗೆ ಗುಡುಗುಡು ಕೇಳಿಸ್ತಾ ಇದೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು ಪ್ಲೀಸ್. ಸೌಂದರ್ಯರೇಡಿನೂ ಒಂದು ಇದೆ, ಪ್ರತಿಯೊಂದು ಚಕ್ರಾಸ್ ಒಂದೊಂದು ಶ್ಲೋಕ ಇದೆ ಅಮ್ಮ. ಅದ್ ನೆನಪಾಯ್ತು ನನಗೆ. ತಮ್ಮ ಪರ್ಮಿಷನ್ ಸರ್, ನಿಮ್ ಪರ್ಮಿಷನ್ ಅಂದ್ರೆ ಆ ಶ್ಲೋಕ ಹೇಳ್ತೀನಿ. 1 ನಿಮಿಷ, ನಾನು ನಿಮ್ಮದು ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ನಿಮಗೆ ಪಿನ್ ಮಾಡ್ತೀನಿ. ಆ ಶ್ಲೋಕ ಹೇಳ್ಬೇಕಾದ್ರೆ ಎಲ್ಲರಿಗೂ ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು. ಹಾಗಾಗಿ ನೀವು ವಿಡಿಯೋ ಆನ್ ಮಾಡ್ಕೊಳ್ಳಿ, ನಿಮ್ಮನ್ನು ನಾನು ಪಿನ್ ಮಾಡ್ತೀನಿ. ಬೇರೆ ಎಲ್ಲರೂ ಮ್ಯೂಟ್ ಮಾಡಕ್ ಹೇಳಿ ಸರ್. ಮ್ಯೂಟ್ ಮಾಡಿಬಿಡಿ ಎಲ್ಲರೂ ದಯವಿಟ್ಟು. ಯಾಕಂದ್ರೆ ಮೂಲೆ ಸಹ ಸಮಯ ಲಾಸ್ಯ ಪರಯ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಉಭಾಭ್ಯಾಮೇತಾಭ್ಯಾಂ ಉದಯ ಮುದಿಮೋದಿಶದಯಯಾ ಸನಾತಾಭ್ಯಾಂ ಜಂಗೇ ಜನಕ ಜನನೀ ಮಜ್ಜಗದಿದಂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಇದು ಬಂದು ಆಕ್ಚುಲಿ ಚಕ್ರಧಾರ ಅಂತ ರಾಗ. ಪ್ರತಿ ಒಂದಕ್ಕೂ ಒಂದೊಂದು ರಾಗ ಇದೆ, ಒಂದಕ್ಕೂ ಒಂದು ಅದ್ಭುತವಾಗಿದೆ. ಯಾವ್ದು ಅಮ್ಮ ಅವ್ರು ಹೇಳ್ತಾರ ಅವತ್ತಿಂದು ನಾನು ಅದ್ ರೆಡಿ ಮಾಡ್ಕೊಂತೀನಿ. ಇದು ಚಕ್ರವಾಕ ಹೊಸದು ಯಾವ ಹಾಡು ಇಲ್ಲ, ಕೆಲವಂತೂ ರಾಗಸು ಇನ್ನೂ ತುಂಬಾ ಒಂದಕ್ಕೊಂದು ಮೀರಿದೆ. ಅವಾಗ ಅದು ಹಾಡ್ತೀನಿ ಸರ್ ನಾನು. ಥ್ಯಾಂಕ್ ಯು ಮೇಡಮ್. ಬಹಳ ಇಂಟ್ರೆಸ್ಟ್ ಎಲ್ಲರೂ ಬಹಳ ಅಚ್ಚುಕಟ್ಟಾಗಿ ನಿಮ್ಮ ಇದ್ರ ಜೊತೆಗೆ ನನ್ ಮಗಳು ವಾಯ್ಸು ಅವಳು ನನ್ ಜೊತೆಗೆ ಸ್ವಲ್ಪ ಹಾಡಿದ್ದಾರೆ. ಏನೋ ಅಂದ್ರೆ ಯಾರ್ದೋ ಡಬಲ್ ವಾಯ್ಸ್ ಬಂದಂಗ ಆಯ್ತು. ಮಗಳು ಅವಳಿಗೂನು ಸರ್ ವರ್ಕ್ ಮಾಡ್ತಾ ಇದ್ದಾಳೆ ಬಿಟೆಕ್ ಆಗಿ. ಅವಳಿಗೂನು ಈ ತರ ಎಲ್ಲಾನು ಸ್ವಲ್ಪ ಸೌಂದರ್ಯರೆಲ್ಲ ಪರಿಚಯ ಮಾಡ್ಕೊಡ್ತಾನೆ. ಈಗ್ಲಿಂದಾನೆ ಮೆಡಿಟೇಷನ್ ಮಾಡ್ತಾಳೆ. ಅದು ಕನಕಪುರ ಪಿರಮಿಡ್ ವ್ಯಾಲಿಯಲ್ಲಿ ಅವಳು ಸ್ವಲ್ಪ ಇದೆಲ್ಲ ತುಂಬಾ ಇಂಟ್ರೆಸ್ಟ್. ನೋಡಿ ಈಗ ಏನಂದ್ರೆ ನನಗೆ ಈ ತರ ಜನರೇಷನ್ ಬಹಳ ಇಂಟ್ರೆಸ್ಟ್.
ಈ ಥರ ತಾಯಂದಿರು ಬೇಕು. ಈಗಿನ ಒಂದು ಒಂದು ದೇಶಕ್ಕೆ ಈ ಸಂಸ್ಕಾರ, ಈ ಒಂದು ನಮ್ಮ ಪದ್ಧತಿಗಳನ್ನು, ಯಾವುದೇ ಕ್ಯಾಸ್ಟ್ ಆಗಲಿ, ಇಲ್ಲಿ ಯಾವುದು ಕ್ಯಾಸ್ಟಿಸಮು ಧರ್ಮ ಅಂತ ಬರಲ್ಲ, ಬಟ್ ಅವರವರ ಧರ್ಮದ್ದಾದರೂ ಅವ್ರಿಗೆ ಕಲಿಸಿದ್ರೆ ಒಂದು ಒಳ್ಳೇದಾಗುತ್ತೆ. ಬಟ್ ನಾನು ಎಲ್ಲ ಹೆಂಗಂದರೆ ನಂದು ಒಂಥರ ಪುರಾತನ ಕಾಲದ ಪದ್ಧತಿ ಥರ ಡ್ರೆಸ್ ಕೋಡಿಂಗ್ ಹೆಂಗಿರಬೇಕು, ಒಂದು ದೇವಸ್ಥಾನದಾಗ ಯಾವ ಥರ ಇರಬೇಕು, ಇವೆಲ್ಲ ನಾವು ಸಂಸ್ಕಾರಗಳನ್ನು ಮಕ್ಕಳಿಗೆ ಕಲಿಸ್ಕೊಟ್ಟಾಗ ಅವರು ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಬಟ್ ಈಗ ಅದು ಭಾಳ ಕಡಿಮೆ, ವಿರಳ ಆಗಿಬಿಟ್ಟಿದೆ. ಹಾಗಾಗಿ ನೀವು ನಿಮ್ಮ ಮಗಳಿಗೆ ಕಲಿಸ್ತಾ ಇರೋದು ಖುಷಿ. ಹಾಗಾಗಿ ಎಲ್ಲ ನಮ್ಮ ವೇದಿಕೆಯಿಂದ ಇನ್ನೂ ತಾಯಂದಿರು ಅವರವರ ಮಕ್ಕಳಿಗೆ ಕೂತ್ಕೊಂಡು ಈ ಥರ ಒಂದು ನಮ್ಮ ಧರ್ಮದ ಬಗ್ಗೆ ಒಂದು ಮಹಾಭಾರತ, ರಾಮಾಯಣ ಇವೆಲ್ಲ ಬುಕ್ಸ್ಗಳನ್ನು ಓದ್ಕೊತ ಅವರಿಗೆ ಈ ಥರ ಕಥೆಗಳನ್ನು ಹೇಳೋದ್ರಿಂದ ಮೊಮ್ಮಕ್ಕಳಿಗೆ ಕತೆ ಹೇಳೋದು ಈಗೆಲ್ಲ ಇಲ್ವಾ. ಈಗೆಲ್ಲ ಧಾರಾವಾಹಿಗಳು ಬಂದ್ಬಿಟ್ಟಿದ್ದಾವೆ, ನಾವು ಅದೇ ಲೋಕದಲ್ಲಿ ಮುಳುಗಿದ್ದೀವಿ. ಈಗ ಸಣ್ಣ ಮಕ್ಕಳು ನಾವು ಗರ್ಭದಲ್ಲಿದ್ದಾಗ ಅವಾಗೆಲ್ಲ ಕತೆ ಹೇಳ್ತಿದ್ರಂತೆ ಅಜ್ಜಿಯಂದಿರು. ಅಂದರೆ ಆ ಗರ್ಭದಲ್ಲಿದ್ದಾಗ ಕೇಳಿಸ್ಕೊಳೋವಂಥ ಒಂದು ಶಕ್ತಿ ಇರುತ್ತೆ. ಹೀಗೆ ನಾವು ಪ್ರತಿಯೊಬ್ಬರೂ ನಮ್ಮ ಸಂಸ್ಕಾರವನ್ನು ಜ್ಞಾನ ಏನ್ರಿ, ಎಲ್ಲರೂ ದುಡ್ಡು ಕೊಟ್ಟರೆ ಎಲ್ಲಾದ್ರೂ ಸಿಗುತ್ತೆ. ಆ ಜ್ಞಾನವನ್ನು ಯಾವ ಟೈಮ್ನಲ್ಲಿ ಬೆಳೆಸ್ಕೋಬೇಕನ್ನೋದು ಇಂಪಾರ್ಟೆಂಟ್ ಅಲ್ಲ. ಆ ಸಂಸ್ಕಾರ ಇಲ್ದಂಗೆ ಈ ಸೋಮವಾರ ಚೆನ್ನಾಗಿ ಮಾಡ್ತಾರಂತ ಎಲ್ಲರೂ ಫೋನ್ ಮಾಡ್ತಾರೆ, ದಿನಕ್ಕೆ 10 ಜನ ಫೋನ್ ಮಾಡ್ತಾರೆ, ಸರ್ ನಿಮ್ಮ ಯೂಟ್ಯೂಬ್ನಿಂದ ಸರ್ ನಾವು ಅಂತ. ಆ ಜ್ಞಾನ ಅಲ್ಲಿ ದುಡ್ಡು ಕೊಟ್ಟು ಕರ್ಕೊಂಬಂದ್ಮೇಲೆ ಅವನು ಏನು ತಿಳ್ಕೊಂಡ್ಬಿಟ್ಟಿರ್ತಾರೆ, ಇವ್ನು ಇದೇ ಥರ ಇರಬೇಕು, ಇವ್ನ ವ್ಯಕ್ತಿತ್ವ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ನಾವು ಬೇರೆ ನಮ್ಮನ್ನ ಫಿಸಿಕಲ್ ಆಗಿ ನೋಡಿದಾಗ ಅಲ್ಲಿರೋದೇ ಬೇರೆ ಸೋಮು, ಇಲ್ಲಿರೋದೇ ಬೇರೆ ಸೋಮು ಅಂದಾಗ ಅದು ಸಮಸ್ಯೆ ಆಗ್ಬಿಡುತ್ತೆ. ಹಾಗಾಗಿ ಈ ಮುಖಗಳು 2 ಮುಖಗಳು ಇರಬಾರ್ದು, ಒಂದೇ ಮುಖ. ಅದು ಹಿಂದಾದ್ರೂ ಆಗಲಿ ಮುಂದಾದ್ರೂ ಆಗಲಿ ಸ್ಟ್ರೇಟ್ ಫಾರ್ವರ್ಡ್ ಥರ ಇರಬೇಕು. ಹಾಗಾಗಿ ನಾವು ಪ್ರತಿಯೊಂದನ್ನು ಇಲ್ಲಿ ಏನು ಮಾತಾಡ್ತೀವಿ ನನ್ನ ನಿಜ ಜೀವನದಲ್ಲಿ ಹಾಗೇ ಇದೆ. ನಾವು ಎಲ್ಲರೂ ಅದನ್ನು ಹೇಳೋದು ಒಂದೇ, ನಾನು ಕೊಡ್ತೀನಿ ಸಂಪೂರ್ಣ ಜ್ಞಾನ ಅಂದರೆ ಅದು ಮುಂದೆ ಎಲ್ಲರಿಗೂ ಉಪಯೋಗ ಆಗಬೇಕು. ಹೀಗಾಗಿ ನಮ್ಮ ಮಂಜುನಾದೇವಿ ಮೇಡಮ್ ಅವರು 2 ವಾಯ್ಸ್ ಬಂದ ಕೂಡಲೇ ನಾನೇನೋ ಅನ್ಕೊಂಡೆ, ಬಟ್ ಅದರಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ಅವಕಾಶ. ನನ್ನ ಮಗಳು ಸಾಮಾನ್ಯ ಒಪ್ಪಲ್ಲ, ಅದು ಬಿಸಿ ಇರ್ತಲ್ಲ ವರ್ಕ್. ಇವತ್ತೇನೋ ಅದು ಒಂದು ಆಫೀಸ್ ವರ್ಕ್ದು ಕ್ಯಾನ್ಸಲ್ ಆಯ್ತು, ಅದರಿಂದ ಬಂದ್ಲು. ಆಮೇಲೆ ಇವ್ರು ತುಂಬಾ ಚಿಕ್ಕ ವಯಸ್ಸಿಂದ ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಅದೆಲ್ಲ ಸ್ವಲ್ಪ ಅದಿದೆ ಸರ್ ಅದು. ಆಮೇಲೆ ಈಗ ಒತ್ತಡ, ಈಗ MNC ಕಂಪನಿಲಿ ಅಂದ್ರೆ ಸ್ವಲ್ಪ ಟೆನ್ಷನ್, ಅದು ವಾತಾವರಣ, ಅದರಿಂದ ಸ್ವಲ್ಪ ನಮ್ಗೆ ಇದನ್ನು ತುಂಬಾ ಇಂಪಾರ್ಟೆಂಟ್ ಅಂತ 1 hour ಕೇಟಾಯಿಸ್ಬೇಕು ಇದಕ್ಕೆ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಆಮೇಲೆ ತುಂಬಾ ಬುಕ್ಸ್ ಓದ್ತಾಳೆ ಸರ್ ನನ್ನ ಮಗಳು. ಒಂದು ನಿಮ್ಮ ಮನೆ DNA ಚೇಂಜ್ ಆಗತ್ತಾ ಸರ್? DNA ಚೇಂಜ್ ಆಗತ್ತಾ? DNA ತಂದೆ ಇಲ್ಲ ತಾಯಿದೆ ಬರ್ಬೇಕಲ್ಲ DNA. ಬಟ್ DNA ಚೇಂಜ್ ಆಗತ್ತೆ ಅಂತ ಕೆಲವು ಬುಕ್ಸ್ ಓದಿದಾರೆ ಸರ್ ನನ್ನ ಮಗಳು. DNA ಏನಕ್ಕೆ ಯಾಕೆ ಹೆಂಗ್ ಚೇಂಜ್ ಆಗತ್ತೆ ಅಂದ್ರೆ ನಮ್ಮ ಹ್ಯಾಬಿಟ್ಸ್ ಯಾವಾಗ ನಾವು ಚೇಂಜ್ ಮಾಡ್ಕೊಳ್ತೀವೋ DNA ಚೇಂಜ್ ಆಗತ್ತೆ ಅಂತ ಒಂದು ಆತರ ಬುಕ್ ಬೇಕು, ನಿಮ್ಗೆ ಕಲಿಸ್ತೀನಿ ಸರ್ ಪರ್ಸನಲ್ ಆಗಿ. ಕಳಿಸಿ. ಯಾಕಂದ್ರೆ DNA ಇದೆಯಲ್ಲ, ಈಗೆಲ್ಲ ಕೆಲವೊಂದು ಮೂವೀಸ್ ನಲ್ಲಿ ನೋಡಿದೀವಿ, ಕೆಲವೊಂದು ಅಪರಾಧಗಳಲ್ಲಿ ನೋಡಿದೀವಿ, ಇವನೇ ನನ್ನ ಮಗ, ಇವರೇ ನನ್ನ ಮಗಳು ಅನ್ನೋದು. ಹೌದು ಸರ್, 7 Sense ಮೂವಿ ತೆಲುಗುನಲ್ಲಿ ಮೂವಿನೂ ಬಂದಿದೆ ಸರ್ ನಮ್ಗೆ ಆಯುರ್ವೇದ ಚೇಂಜ್ ಆಗುತ್ತೆ ಅನ್ನೋದು. ಬಟ್ ಇಟ್ಸ್ ಮಿರಾಕಲ್. ಆತರದ್ದು ಕಲಿಸ್ತೀನಿ ಸರ್ ಆ ಬುಕ್. ಯಾರಿಗಾದ್ರೂ ಬುಕ್ಸ್ ಇಂಟ್ರೆಸ್ಟ್ ಇದ್ರೆ ಓದ್ಲಿ. ಆಮೇಲೆ ಯಾರಿಗಾದ್ರೂ ಒಂದು ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ, ಅವ್ರಿಗೆ ಯಾವ ಹೆಲ್ತ್ ಇಶ್ಯೂ ಅಂದ್ರೆ ಅವ್ರು ಏನ್ ತುಂಬಾ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಇಶ್ಯೂ ಬರುತ್ತೆ ಅಂತ ನನ್ ಮಗ್ಳು ಕೆಲವು ಬುಕ್ಸ್ ಇದೆ ಸರ್ ತುಂಬಾ. ಅಂದ್ರೆ ನೋಡಿ ನಮ್ದು ಅದೇ ಕಾನ್ಸೆಪ್ಟ್ ಇದೆ ತಾನೆ. ನಾನು ಈಗ ಪಂಚಭೂತಗಳಲ್ಲಿ ಹೇಳಿದೆ ನಿಮಗೆ, ಕೋಪ ಮಾಡ್ಕೊಂಡ್ರೆ ನಮ್ಮ ಲಿವರ್ ಮೆರಿಡಿಯನ್, ಗಾಲ್ ಬ್ಲಾಡರ್ ಮೆರಿಡಿಯನ್ ಆಗುತ್ತೆ, ಅವೆಲ್ಲ ಕಾಮನ್ಸ್. ಅವೆಲ್ಲ ಏನಂದ್ರೆ ಬಟ್ ಅದು ಗೊತ್ತಾಗಬೇಕದು. ಈಗ ನಿಮ್ ಮಗಳು ರಿಸರ್ಚ್ ಮಾಡ್ತಾ ಇದ್ದಾಳೆ, ಕಲಿತಾ ಇದ್ದಾಳೆ ಅನ್ನೋದಕ್ಕಿಂತ ಅವಳ ಆರೋಗ್ಯದ ಬಗ್ಗೆ ಗಮನ ಕೊಡ್ಬೇಕು. ಈಗ MNC ಕಂಪ್ನಿ, ಬಟ್ ಜಾಬ್ ಹೋದ್ರೆ ನಾವು ಕೂಲಿ ಮಾಡ್ಕೊಂಡಾದ್ರೂ ಜೀವನ ಮಾಡ್ಬೋದು ನಮ್ಮ ದೇಹ ಕರೆಕ್ಟ್ ಇದ್ರೆ, ನನ್ನ ಅನ್ಸಿಕೆ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ 2006-2008 ನಲ್ಲಿ ನಾವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ 1 ವರ್ಷ 2 ವರ್ಷದಲ್ಲಿ ಆ ಫುಡ್, ಆ ಜನ, ಅಲ್ಲಿ ವಾತಾವರಣ ನೋಡ್ಬಿಟ್ಟು ನಮ್ಮ ತಂದೆ ಒಂದ್ಸಲ ಬೆಂಗಳೂರಿಗೆ ಬಂದಾಗ ನಾವು ಭಾಳ ಸ್ಟ್ರಗಲ್ ಮಾಡ್ತಾ ಇರೋದು ನೋಡಿ, ಬಾರಪ್ಪ ಸುಮ್ಮನೆ ನಾನು ಹೆಂಗೋ ದುಡಿದು ಹಾಕ್ತೀನಿ, ಇಲ್ಲೇ ಇದ್ಬಿಡು ಅಂದ್ಬಿಟ್ರು. ಅವಾಗಿಂದ ನಾವು ಬೆಂಗಳೂರು ಪ್ರವಾಸಕ್ಕೆ ಹೋಗ್ಲಿಲ್ಲ. ಬಟ್ ಏನಂದ್ರೆ ಈ ಹೆಂಗಾಗ್ಬಿಡುತ್ತೆ ಅಂದ್ರೆ, ಬಟ್ ಈಗ ಅನಿವಾರ್ಯ ಜಾಬ್ ಮಾಡಲೇಬೇಕು. ಈಗ ಡೆಲ್ಲಿಯಲ್ಲಿರೋರು ಆಕ್ಸಿಜನ್ಗೆ ಹೊಡೆದಾಡ್ತಾರೆ, ಹಂಗಂದ್ಬಿಟ್ಟು ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಎಲ್ಲ ಕಡೆ ಸ್ಟ್ರಗಲ್ ಇದೆ. ಅದ್ರ ಜೊತೆಗೆ ಈ ಥರ ಜ್ಞಾನ ಮಾಡೋದ್ರಿಂದ ನಾವು ಒಂದು ಆ ಯೂನಿವರ್ಸಿಟಿ ಕನೆಕ್ಟ್ ಆಗೋದ್ರಿಂದ ಅದು ಸ್ವಲ್ಪ 50% to 60%
ಆ ಸೈಡ್ ಎಫೆಕ್ಟ್ ಇಲ್ದಂಗೆ ಆಗುತ್ತೆ ಅಷ್ಟೇ. ಯಾಕಂದ್ರೆ ಅಗ್ನಿಹೋತ್ರದಲ್ಲಿ ಒಂದು ಅನಿಲ ದುರಂತ ಆಯ್ತು. ಅನಿಲ ದುರಂತದಲ್ಲಿ ಅಗ್ನಿಹೋತ್ರ ಮಾಡತಕ್ಕಂಥ ಮನೆ ಉಳ್ಕೊಂಡ್ಬಿಟ್ಟಿತ್ತು. ಯಾಕೆ ಉಳ್ಕೊಂತು ಅಂತ ಎಲ್ಲರಿಗೂ ಕ್ವಶನ್ ಮಾಡಿದಾಗ ಅಲ್ಲಿ ಅಗ್ನಿಹೋತ್ರದಲ್ಲಿ ಆಕ್ಸಿಜನ್ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗಾಗಿ ನಮಗೆ ಯಾವುದು ಗೊತ್ತಿಲ್ಲ ಅಷ್ಟೇ. ಬಟ್ ಪ್ರತಿಯೊಂದರಲ್ಲಿ ನಮ್ಮ ಎಂಥ ಸ್ಟ್ರೆಸ್ ಲೈಫ್ನಲ್ಲಿ 8 ಗಂಟೆ ಕೆಲಸ ಮಾಡ್ತೀವಿ. 8 ಗಂಟೆ ಕೆಲಸ ಮಾಡೋದು ಅದು ಒತ್ತಡದ ಬದುಕು ಮಾಡೋಣ. ಅದಕ್ಕಿಂತ ಇಲ್ಲಿ ಮನೆ ಬಂದಮೇಲೂ ಮತ್ತೆ ನಾವು ಕೆಲಸ ಮಾಡ್ತೀವಲ್ಲ, ಅದು ಜಾಸ್ತಿ ಅನಿಸುತ್ತೆ. ಹಾಗಾಗಿ 8 ಗಂಟೆ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. 8 ಗಂಟೆ ನಮ್ಮ ಶರೀರಕ್ಕೆ ಕೆಲಸ ಬೇಕು. ಅದ್ರ ಜೊತೆಗೆ ಕೂತ್ಕೊಂಡಲ್ಲೇ ಕೂತ್ಕೋಬಾರ್ದು. ಸ್ವಲ್ಪ ಟೈಮ್ ಸಿಕ್ಕಾಗ ಓಡಾಡಬೇಕು. ಕೆಲವೊಂದು ಈ ಥರ ಸ್ವಲ್ಪ MNC ಕಂಪ್ನಿಯಲ್ಲಿ ಕಷ್ಟ, ಬಟ್ ನಾ ಹೇಳಿದಷ್ಟು ಸುಲಭ ಅಲ್ಲ. ಹಾಗಾಗಿ ಸ್ವಲ್ಪ ಒಂದು ಏನೋ ಮಾಡ್ತಾ ಇರೋದು ಒಳ್ಳೆಯದು. ಬಟ್ ಹೇಳಿದಷ್ಟು ಸುಲಭ ಮಾಡೋದಕ್ಕಾಗೋದಿಲ್ಲ. ಪ್ರಾಕ್ಟಿಕಲ್ ಆಗಿ ಈಗ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಎಲ್ಲರೂ ಒಟ್ಟಿನಲ್ಲಿ ಚೆನ್ನಾಗಿ ಆಯಿತು. ಹಾಗಾಗಿ ನಮ್ಮ ಒಂದು ಆಕ್ಯುಪ್ರೆಷರ್ ಕ್ಲಾಸು ಇನ್ನೂ ಜಾಸ್ತಿ ಹಂತಕ್ಕೆ ಹೋಗುತ್ತೆ. ಅದ್ರ ಜೊತೆಗೆ VM ಕೋರ್ಸ್ನ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಅದು ಯಾರೆಲ್ಲ ಈಗ ರಮೇಶ್ ಮೇಧಾ ಯಾರು ನೀವೇ ಸರ್? ಹಾಂ ಹೇಳಿ ಸರ್. ನಾವು ಈ ಕ್ಲಾಸ್ ಬಗ್ಗೆ ಈ ತತ್ವಗಳು ಹೇಳಿದಾಗ ಮರತತ್ವ ಅಂತ ಹೇಳಿದ್ರಲ್ಲ ಸರ್, ಅದು ಮರತತ್ವ ಬಂದು ಪಂಚತತ್ವಗಳು ಅಲ್ವಲ್ಲ ಸರ್? ಅದು ವುಡ್ಡು ವಿಂಡು ಅಂತ ಕರಿತೀವಿ ನಾವು. ಉಡ್ಡು ವಿಂಡು ಅದನ್ನ ಕನ್ನಡದಲ್ಲಿ ಮರ ಅಂತ ಕರೀತಾರೆ. ವುಡ್ ಅನ್ನ ಮರ ಅಂತ ಕರೀತಾರಲ್ಲ, ಹಾಗೆ ಮರ ತತ್ವ ಅಂತ ಕರೀತಾರೆ ಅದನ್ನ. ಓಕೆ ಓಕೆ ಸರಿ ಸರ್. ಹಾಗಾಗಿ ಎಲ್ಲರೂ ಜ್ಞಾನವನ್ನ ರೂಢಿ ಮಾಡ್ಕೋರಿ. ಅದ್ರ ಜೊತೆಗೆ ಲೈಫ್ ಸ್ಟೈಲು ದುಡಿಬೇಕು. ಎಷ್ಟು ದುಡಿದ್ರೂ ನಾನೇ ಅಂತೀವಿ ತೃಪ್ತಿ ಇರಲ್ಲ. ಬಟ್ ಅದ್ರ ಜೊತೆಗೆ ತೃಪ್ತಿನ ಇಟ್ಕೊಂಡ್ಬಿಟ್ಟು ಹೆಲ್ತನ್ನ ಕಾಪಾಡಿ. ನಮ್ಮ ಆಕ್ಯುಪ್ರೆಷರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಓಕೆ, ನಮ್ಮದು ಇನ್ನೂ ಒಂದು ಪೆಂಡಿಂಗ್ ಇದೆ. ಎಲ್ಲ ಸಹಸ್ರನಾಮ ಹೇಳೋದೆಲ್ಲ ಸ್ವಲ್ಪ ಈಗ ಇವತ್ತು ಟೈಮ್ ಇಲ್ಲ. ಮತ್ತೆ ಮುಂದಿನ ನೆಕ್ಸ್ಟ್ ಶುಕ್ರವಾರ ಕ್ಲಾಸ್ನಲ್ಲಿ ಸಹಸ್ರನಾಮದಿಂದನೇ ಸ್ಟಾರ್ಟ್ ಮಾಡೋಣ. ಯಾರಾದರೆ ಆಕ್ಯುಪ್ರೆಷರ್ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಒಂದು 5 ಮಿನಿಟ್ ಡಿಸ್ಕಸ್ ಮಾಡಿ. ಹೋಗಿ ಸರ್. ಹಾಂ, ಇಟ್ಸ್ ಲಕ್ಷ್ಮಿ ಮೇಡಮ್, ಹೇಳಿ. ಅದೇ ಏನಿಲ್ಲ, ಈ ಕೋಲ್ಡ್ ಏನಾಗ್ತಾ ಇದೆ ಅಂದ್ರೆ ಬಿಟ್ಟು ಬಿಟ್ಟು ಬರ್ತಾ ಇದೆಯಲ್ಲ, ಅದಕ್ಕೆ ಏನಂತ ತಿಳ್ಕೊಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಏನು ಮೇಡಮ್? ಕೋಲ್ಡ್ ಬರುತ್ತೆ, ಕಡಿಮೆ ಆಗತ್ತೆ ಅಂದ್ರೆ ಇವಾಗ್ಲೇನೆ ನನಗೆ. ಗೋಲ್ಡ್ ರೇಟ್ ಕೇಳ್ತಾ ಇದ್ದೀರಾ, ಕೋಲ್ಡ್ ರೇಟ್ ಕೇಳ್ತಾ ಇದ್ದೀರಾ? ಏನೋ ಅರ್ಥ ಆಗ್ತಿಲ್ಲ. ಕೋಲ್ಡ್ ಅಂತ ನನಗೆ ಅದು ನಿಮಗೆ ಕೋಲ್ಡ್ ಆಗಿರ್ಬೇಕು, ಅದಕ್ಕೆ ಮಾತು ಸರಿಯಾಗಿ ಬರ್ತಾ ಇಲ್ಲ ಅಲ್ವಾ? ಅದ್ ಏನಾಗತ್ತೆ ಅಂದ್ರೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ ಈಗ? ಕಡಿಮೆ ಆಗೋದಕ್ಕೆ ಏನ್ ಮಾಡ್ತಾ ಇದ್ದೀರಾ? ಜಾಸ್ತಿ ಆಗೋದಕ್ಕೆ ಏನ್ ಮಾಡ್ತಾ ಇದ್ದೀರಾ? ನಾನು ಏನು ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ಏನಿದೆ ಅದ ನೋಡಿ. ಇವಾಗ ಒಂದ್ ಹಾಫ್ ಅನ್ ಅವರ್ ಹಿಂದೆ ಕಡಿಮೆ ಆಗಿತ್ತು, ಮತ್ತೆ ಜಾಸ್ತಿ ಆಯ್ತು. ಪಾಯಿಂಟ್ ಏನಾಗ್ತಾ ಇದ್ದೀರಾ? ನಾನು ಅದೇ ಲಿವರ್ಗೆ ಮತ್ತೆ ಇದಕ್ಕೆ ಲಂಗ್ಸ್ಗೆ ರೆಡ್ ಆರೆಂಜ್ ಹಾಕಿದ್ದೆ. ಈಗ ನಮ್ಮ ಜಲತತ್ವ ಯಾವುದು? ಜಲತತ್ವ ಅಂದ್ರೆ UB ಕಿಡ್ನಿ. ಅಲ್ಲಿ ಜಾಸ್ತಿ ತಾನೇ ಇರೋದು. ಕೋಲ್ಡ್ ಅಲ್ಲೇ ಜಾಸ್ತಿ ಇರುತ್ತೆ. ಅದನ್ನು ಮೇಂಟೈನ್ ಮಾಡಿ. ಮೊನ್ನೆ ಮೇಡಮ್ ಅವ್ರು ಹೇಳಿದ್ರು, ಯಾರು ಚಂದ್ರಮ್ಮ ಮೇಡಮ್ ಅವ್ರು ಹೇಳಿದ್ರು, ಲಿವರ್ 2 ಒಂದು ರೆಡ್ ಡಾಟ್ ಹಾಕಿ ಅಂತ ಅಂದ್ರು. ಲಿವರ್ 2 ಪಾಯಿಂಟ್ ಬರುತ್ತೆ. ರೆಡ್ ಹಾಕಿದ್ದೆ. ರೆಡ್ ಹಾಕಿದ್ರಾ? ಹಾಕಿದ್ದೆ. ಅದ್ರ ಜೊತೆಗೆ ಕಿಡ್ನಿಗೂ ಮಾಡಿ. ಕೋಲ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ಸ್ವಲ್ಪ ಬೆಚ್ಚಗಿರಕ್ಕೆ ಟ್ರೈ ಮಾಡಿ. ಓಕೆನಾ? ಪಾದಗಳ ನಿಮ್ಮ ಮನೇಲಿ ಏನಾದರೂ ಗ್ರಾನೈಟ್ಸ್ ಇದ್ರೆ ಸ್ವಲ್ಪ ನೀರು ಕುಡಿಯೋದು, ನೀರು ತಗೊಳೋದು ಕಡಿಮೆ ಮಾಡಿ. ಫ್ರಿಜ್ ನಲ್ಲಿ ಇರ್ತಕ್ಕಂಥ ಐಟಮ್ಸ್ ಅನ್ನ ಕಡಿಮೆ ಮಾಡಿ. ತಣ್ಣಗಿರ್ತಕ್ಕಂಥ ಆಹಾರನ ಕಿಡ್ನಿಗೆ ಏನ್ ಕಲರ್ ಹಾಕ್ಲಿ? ರೆಡ್. ಕಿಡ್ನಿಗೂ ಆರೆಂಜ್ ಹಾಕಿ ಅಲ್ಲ, ಆರೆಂಜ್ ಹಾಕಿ. ನಾನು ಅದೇ ಲಂಗ್ಸ್ಗೆ ಮತ್ತೆ ಇದಕ್ಕೆ ಹಾಕಿದ್ದೆ. ಕಿಡ್ನಿಗೆ ಆರೆಂಜ್ ಹಾಕಲ್ಲ. ಸ್ಟಮಕ್ ಹಾಕ್ಬೋದು. ಅಲ್ಲಿ ಹ್ಯೂಮಿಡಿಟಿ ಕಡಿಮೆ ಮಾಡೋದಕ್ಕೆ ಅಲ್ಲಿ ಇದನ್ನ ಹ್ಯೂಮಿಡಿಟಿ ಜಾಸ್ತಿ ಮಾಡಬಹುದು. ಇವನ್ನೆಲ್ಲ ನೋಡಿ. ಈಗ ನೀವು ಕ್ವಶನ್ ಕೇಳ್ತಾ ಇರೋದು, ನೀವು ಸರಿಯಾಗಿ ಪಾಠಗಳನ್ನ ಸ್ಟಡಿ ಮಾಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿಯೊಂದು ಅಲ್ಲಿ ಲಾರ್ಜ್ ಇಂಟ್ರೆಸ್ಟ್ ತನಕನೂ ನಿಮಗೆ ಆಲ್ರೆಡಿ ನೋಟ್ಸ್ ಇದಾವೆ. ಅಲ್ಲಿ ಪ್ರತಿಯೊಂದನ್ನು ನಾವು ಎಕ್ಸ್ಪ್ಲನೇಷನ್ ಮಾಡಿದೀವಿ, ಕ್ಲಾಸ್ನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದೀವಿ. ಕೋಲ್ಡ್ ಎಲ್ಲಿ ಆಗುತ್ತೆ ಜಾಸ್ತಿ ನೋಡ್ಕೊಳ್ಳಿ, ಅದನ್ನ ಟ್ರೈ ಮಾಡ್ಕೊಂತ ಬನ್ನಿ. ಅದನ್ನ ಜಾಸ್ತಿ ಸ್ವಲ್ಪ ಮಸಾಲೆ ಪದಾರ್ಥ, ಸ್ವಲ್ಪ ಇದ್ರ ಪದಾರ್ಥಗಳನ್ನ ತಿನ್ಕೊಂಡ್ಬಿಟ್ಟು ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಳ್ಳಿ. ಯಾವ್ಯಾವ ಫುಡ್ ಅವಾಯ್ಡ್ ಮಾಡಕ್ಕೆ ಹೇಳಿದೀವಿ ಅದನ್ನ ಮಾಡಿ. ಸ್ವೀಟನ್ನು ಅವಾಯ್ಡ್ ಮಾಡಬೇಕು.
ಈ ಥರ ಭಾಳ ಇದ್ದಾವೆ. ಬರುತ್ತೆ, ಬಟ್ ಕೋಲ್ಡ್ ಆಗಿದೆ ಅಂದ್ಬಿಟ್ಟು ಸ್ವಲ್ಪ ದಿವಸ ಇರಲಿ. ನಿಮ್ಮ ಬಾಡಿಯಲ್ಲಿ ಕೋಲ್ಡ್ ಜಾಸ್ತಿ ಆದರೆ ಹೊರಗೆ ಹೋಗುತ್ತೆ, ಏನು ತೊಂದರೆ ಇಲ್ಲ, ಹೋಗಲಿ. ಆಮೇಲೆ ಹೀಟ್ ಆದ್ರೇನೆ ಕೋಲ್ಡ್ ಆಗೋದು ಸರ್ ಅದು. ಕೋಲ್ಡ್ ಜಾಸ್ತಿ ಆಗಿ ಹೀಟ್ ಆಗಿರತ್ತೆ ಅದು. ಅವಾಗ ಮತ್ತೆ ನೀವು ಅದನ್ನ ಯೂಸ್ ಮಾಡಂಗಿಲ್ಲ, ಮತ್ತೆ ಆ ಕಲರ್ಗೂ ಯೂಸ್ ಮಾಡಂಗಿಲ್ಲ, ಮತ್ತೆ ವಾಪಸ್ ಬೇರೆ ಬೇರೆ ಆಪೋಸಿಟ್ ಬ್ರೌನ್ ಯೂಸ್ ಮಾಡಬೇಕು. ಏನಾಗುತ್ತೆ ಅಂದ್ರೆ ಹೀಟ್ ಜಾಸ್ತಿಯಾಗಿ ಕೋಲ್ಡ್ ಆಗತ್ತೆ. ಅದಕ್ಕೆ ನಾನು ಏನ್ ಹೇಳೋದು ಗೊತ್ತಾ, ನಿಮ್ದು ಹೀಟ್ ಅಲ್ಲಿ ಹೀಟಾ ಕೋಲ್ಡ್ ಅದನ್ನ ಅಬ್ಸರ್ವ್ ಮಾಡಿ ಅಂತ ಹೇಳೋದು ನಾ ಟಂಗ್ ನಲ್ಲಿ. ಹೀಟ್ ಇಂದ ಕೋಲ್ಡ್ ಆಗುತ್ತೆ ನಿಮ್ಗೆ. ಆ ಹೀಟ್ ಇಂದ ಕೋಲ್ಡ್ ಆದಪ್ಪ ಅಂದ್ರೆ ಮತ್ತೆ ನೀವು ಅಲ್ಲಿ ರೆಡ್ ಕಲರ್ ಹಾಕಿದಾಗ ಮತ್ತೇನಾಯ್ತು, ಜಾಸ್ತಿ ಆಯ್ತಾನೆ. ಮತ್ತೆ ಜಾಸ್ತಿ ಆಯ್ತು. ಟ್ರೈ ಮಾಡಿದೆ ನಾನು ಮೇಡಮ್, ಟ್ರೈ ಮಾಡಿದೆ ಅಂದ್ರೆ ಒಂದ್ ದಿವಸ 2 ದಿವಸ ಹಾಕಿದ್ರೆ ಟ್ರೈ ಮಾಡ್ದಂಗಲ್ಲ, ಒಂದ್ ವಾರ ಹಾಕಿ. 1 ವೀಕ್. ಸವಿತಾ ಮೇಡಮ್ ಪ್ಲೀಸ್ ಮ್ಯೂಟ್. ಹಾಗಾಗಿ ಹೀಟ್ ಆಗಿದೆ ಅಂತಾನೆ ಹೇಳೋದು. ಏನ್ ಮೇಡಮ್, ಕೋಲ್ಡ್ ಇಂದ ಹೀಟ್ ಆಗಿರ್ಬೋದು ಅಂತನಾ? ನನಗೆ ಗೊತ್ತಿಲ್ಲ ಮೇಡಮ್, ನಾನು ನಾಲಿಗೆ ನೋಡಿಲ್ಲ. ನಾನು ನಾಲಿಗೆ ನೋಡ್ಲಿಲ್ದಂಗೆ ನಿಮಗೆ ಕೋಲ್ಡ್ ಆಗಿದೆ ನಾ ಹೀಟ್ ಆಗಿದೆ ಅಂತ ಹೇಗೆ ಡಿಸೈಡ್ ಮಾಡ್ಲಿ? ಈಗ ಟಂಗ್ ಅನಾಲಿಸಿಸ್ ಮೇಲೆ ನೋಡಿದ್ರೆ ಲಿವರ್ ಹತ್ರ ಎಲ್ಲ ಹೀಟ್ ಸಿಂಟಮ್ಸ್ ಇದೆ, ಹಾರ್ಟ್ ಫ್ರಂಟ್ ಅಲ್ಲೂ ಕೂಡ ಹೀಟ್ ಸಿಂಟಮ್ ಇದೆ, ಇನ್ನು ಸ್ಟಮಕ್ ಮತ್ತು ಅಲ್ಲೆಲ್ಲ ಸ್ವಲ್ಪ ಕೋಲ್ಡ್ ತರನೇ ಇದೆ. ಅಲ್ಲ, ಈಗ ಲಿವರ್ ಅಲ್ಲಿ ಹೀಟ್ ಆಗಿದೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡೋರು ಯಾರು? ಕಂಟ್ರೋಲ್ ಸಿಸ್ಟಮ್ ನೋಡಿದ್ರಲ್ಲ ಈಗ ನೀವು. ಹೌದು. ಮತ್ತೆ ಅದೆಲ್ಲ ನೀವು ನೋಡಿದಾಗ ಲಿವರ್ ಅಲ್ಲಿ ಹೀಟ್ ಆಗಿದೆ ಅಂದ್ರೆ ಮತ್ತೆ ನೀವು ರೆಡ್ ಹಾಕಿ ಮತ್ತೆ ಅದನ್ನ ಹೀಟ್ ಮಾಡಿದಾಗ ಮತ್ತೆ ಇನ್ನೂ ಹೋಗುತ್ತೆ ಮತ್ತೆ ಬರುತ್ತೆ. ನೀವು ಕರೆಕ್ಟ್ ಆಗಿ ಬೇಸ್ ಇರ್ತಕ್ಕಂಥದ್ದನ್ನ ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇಲ್ಲ. ನಾಳೆ ಬೆಳಿಗ್ಗೆ ನನಗೆ ಟಂಗ್ ಕಳಿಸ್ಕೊಡಿ. ಓಕೆ, ನೆಕ್ಸ್ಟ್ ಯಾರಿಲ್ವಾ? ಸರಿ, ಓಕೆ. ನಾಳೆ ಮತ್ತೆ ಶುಕ್ರವಾರ ದಿವಸ ನಾವು ಮತ್ತೆ ಕ್ಲಾಸನ್ನು ಆಕ್ಯುಪ್ರೆಷರ್ ಮಾಡೋಣ. ಆಗಸ್ಟ್ 15ಕ್ಕೆ ಯಾರು? ಎಸ್ ಎಸ್ ಹೇಳಿ. ಸರ್, ಇದು ಸಾಫ್ಟ್ ಕಾಪಿನ ಬಿಟ್ಟಿರೋದು ಸರ್ ನೀವು ಬುಕ್? ಹಾರ್ಡ್ ಕಾಪಿ ಇದೆ, ಸಾಫ್ಟ್ ಕಾಪಿ ಇದೆ. ಹಾರ್ಡ್ ಕಾಪಿ ನೀವು ಬುಕ್ ಮಾಡಿ 1 ತಿಂಗಳ ವೇಟ್ ಮಾಡಬೇಕು. ಹಾರ್ಡ್ ಕಾಪಿ ನಿಮಗೆ ತಲುಪಬೇಕಂದ್ರೆ. ಸಾಫ್ಟ್ ಕಾಪಿ ಆದರೆ ನಿಮಗೆ ಅವತ್ತೇ ಸಿಗುತ್ತೆ. ಹೌದಾ ಸರ್? ಇವಾಗ ನಮ್ಗೆ ಹಾರ್ಡ್ ಕಾಪಿನೇ ಬೇಕು ಅಂದ್ರೆ ಭಾಗ ಇನ್ನೂ ಒಂದೇನಾ ಸರ್ ಬಿಟ್ಟಿರೋದು ನೀವು? ಎಲ್ಲ ಭಾಗನೂ ರೆಡಿ ಆಗಿದೆ. ಭಾಗ 1, ಭಾಗ 2, ಭಾಗ 3 6 ಕೀಯಲ್ಲಿ ಬಂದಿದೆ. ಆಕ್ಯುಪ್ರೆಷರ್ ಅಲ್ಲಿ ಭಾಗ 1, ಭಾಗ 2 ಬಂದಿದೆ. ಇವಾಗ 2 ಒಟ್ಟಿಗೆ. ನಾನು ಇನ್ನೂ 6 ಕೀ ಕಲ್ತಿಲ್ವಲ್ಲ ಸರ್, ಇವಾಗ ನಾವು ಆಕ್ಯುಪ್ರೆಷರ್ ತಾನೇ ಕಲಿತಾ ಇರೋದು. ಆಲ್ರೆಡಿ ಕಂಪ್ಲೀಟ್ ಆಗಿದೆ. ನಿಮಗೆ ವಿಡಿಯೋಸ್ ಬೇಕಾದ್ರೆ ಸಿಗ್ತದೆ. ವಿತ್ ಕ್ಲಾಸ್ ಒಂದು ಆಫರ್ ಬಿಡ್ತೀನಿ. ಆ ಆಫರ್ಗೆ ನೀವು ತಗೊಂಡ್ರೆ ಅಂದ್ರೆ ನಿಮ್ಗೆ ಹಾರ್ಡ್ ಕಾಪಿ ವಿತ್ ಬುಕ್ ಸಿಗುತ್ತೆ. ಯಾರು ಸೇರಿಲ್ಲ ಅವರು. ಈಗ ಆಕ್ಯುಪ್ರೆಷರಿಗೆ ಮತ್ತೆ ಕ್ಲಾಸ್ ಇರೋರಿಗೆ ಒಂದು ಆಫರ್ ಬಿಡ್ತೀನಿ, ಈಗ ಇರೋರಿಗೆ ಒಂದು ಆಫರ್ ಬಿಡ್ತೀನಿ. ನಮ್ಮ ಇಲ್ಲಿ ಏನು ಆಕ್ಯುಪ್ರೆಷರ್ ಸ್ಟೂಡೆಂಟ್ಸ್ ಇದ್ದೀರಿ ಅವರಿಗೆ ಒಂದು ಆಫರ್ ಇರ್ತದೆ, ಹೊರಗಡೆ ಒಂದು ಆಫರ್ ಇರ್ತದೆ. ಹಾಗಾಗಿ ನೀವು ಆಗಸ್ಟ್ 15ಕ್ಕೆ ಎಲ್ಲರೂ 11:31ಕ್ಕೆ ಜಾಯ್ನ್ ಆಗಿ. ಅವತ್ತು ಒಂದೇ ದಿವಸ ನಾವು ಪ್ರೀ ಬುಕ್ಕಿಂಗ್ ತೊಗೊಳೋದು. 369 ಯಾರೆಲ್ಲ ಪೇ ಮಾಡ್ತೀರಿ ಅವತ್ತು ಮಾತ್ರ ಆ ರೇಟ್ ಇರುತ್ತೆ. ಆ ರೇಟನ್ನು ಕಳ್ಕೊಂಡ್ರೆ ಮತ್ತೆ ನಾವು ಜವಾಬ್ದಾರಲ್ಲ, ನಾವು ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ನಾನು ಇನ್ನೂ ಮಾಡ್ಕೊತ ಕೂತ್ಕೊಂಡು ರಾತ್ರಿ 11 ಗಂಟೆ, ಬೆಳಗ್ಗೆ 4 ಗಂಟೆ ಕೇಳೋದು, 2 ಗಂಟೆ ನಿದ್ದೆ ಮಾಡ್ತಾ ಇದ್ದೀವಿ. ಅದನ್ನು ಇನ್ನೂ ಕಂಪ್ಲೀಟ್ ಆಗೋ ಲೆಕ್ಕದಲ್ಲಿಲ್ಲ. ಆದರೂ ಅದನ್ನು ಆಗಸ್ಟ್ 15ರೊಳಗಡೆ ಕಂಪ್ಲೀಟ್ ಮಾಡಬೇಕಂತ ಒಂದು ಡಿಸೈಡ್ ಮಾಡಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ರೇಟ್ ಕಡಿಮೆ ಮಾಡಿದ್ರೆ ಮಾಡಲ್ಲ. ಮತ್ತು ನೆಕ್ಸ್ಟು ಇನ್ನೊಂದು ಏನಂದರೆ 6 ಕೀ ಪ್ರೋಟೋಕಾಲ್ ಬರುತ್ತೆ. ಓನ್ಲಿ ಪ್ರೋಟೋಕಾಲ್ಸ್ದೇ ಬರುತ್ತೆ. ಅದನ್ನು ಬೇಕಾದರೆ ನೀವು ತೊಗೋಬೋದು. ಯಾರಿಗೆಲ್ಲ ಏನಂದರೆ ಇಲ್ಲಿ ಓಪನ್ ಆಗಿ ನಮ್ದು ಈ ಬುಕ್ ಬರ್ತಾ ಇದೆ, ಯಾವುದಾದ್ರೂ ತೊಗೊಳ್ಳಿ. ಯಾವುದು ತೊಗೊಂಡ್ರೆ ಇನ್ನು ಬೇಸಿಕ್ನಿಂದ ಹೋದರೆ ಡೆಪ್ತ್ ಇರುತ್ತೆ. ಒಂದೇ ಸಲ ಹೈಯರ್ ರೇಂಜಿಗೆ ಹೋದರೆ ಅಲ್ಲಿ ಗೊತ್ತಾಗಲ್ಲ. ಅಷ್ಟೇ ಡಿಫ್ರೆನ್ಸ್, ಮತ್ತೇನಿರಲ್ಲ. ಓಕೆನಾ? ಈಗ ಏನು 6 ಆಕ್ಯುಪ್ರೆಷರ್ದು ಹಾರ್ಡ್ ಕಾಪಿದು ಡೀಟೇಲ್ಸ್ ಆಗಸ್ಟ್ 15 11:31 ಅನೌನ್ಸ್ ಮಾಡ್ತೀವಿ. ಸಾಫ್ಟ್ ಕಾಪಿನೂ ಅವತ್ತೇ ಅನೌನ್ಸ್ ಮಾಡ್ತೀವಿ. ಈಗಾಗಲೇ ಯಾರೆಲ್ಲ 501 ರೂಪಾಯಿಗೆ ಮೊನ್ನೆ ನಾವು ಡಿಸೈಡ್ ಮಾಡಿದಾಗ ಯಾರೆಲ್ಲ ಪೇಮೆಂಟ್ ಮಾಡಿದ್ದೀರಿ ಅವ್ರಿಗೆ 3 ಬುಕ್ನು ಸಿಗುತ್ತೆ. 501 ರೂಪಾಯಿಗೆ ಕೊಟ್ಟಿದ್ದೀವಿ, ಅಲ್ಲಿ ಮಾತು ತಪ್ಪಲ್ಲ. ನಾವು 501ಕ್ಕೆ 3 ಬುಕ್ಕು ಸಿಗುತ್ತೆ. ನೆಕ್ಸ್ಟ್ ಈಗ ನಿಮಗಷ್ಟೇ ಹೇಳ್ತಾ ಇರೋದು 666 ರೂಪಾಯಿಗೆ ಪಾರ್ಟ್ 1 ಬುಕ್ ಇರುತ್ತೆ. 3 ಬುಕ್ಕಿಗೆ ಎಷ್ಟಾಗುತ್ತೆ ಅಂತ ಇಂಟು ಮಾಡಿಬಿಡಿ. ಅಲ್ಲಿ ಆಕ್ಯುಪ್ರೆಷರ್ ಮತ್ತು ಸಪ್ರೇಟ್ ಇರುತ್ತೆ. 6 ಇದೆ ನಿಯರ್ಲಿ ಅಂದರೆ ನನ್ನ ಪ್ರಕಾರ 18 ಅಂತಂದರೆ 19 ಚಿಲ್ಲರ್ ಬರುತ್ತೆ 6 ಕೀ ಬುಕ್ಕು ಸಾಫ್ಟ್ ಕಾಪಿ.
ಏನ್ ಮೇಡಮ್? ಸರ್ ಸೀನಿಯರ್ ಸಿಟಿಸನ್ ಇದೀವಲ್ಲ, 9% ಡಿಸ್ಕೌಂಟ್ ಇದ್ದೇ ಇರುತ್ತೆ. ಅದು ಎನಿ ಟೈಮ್ ಇರುತ್ತೆ, ಯಾವಾಗಲಾದ್ರೂ ಇರುತ್ತೆ. ನಿಮಗೆ ಆಫರ್ ಇದ್ರೂ ಅಲ್ಲ, ಇರುತ್ತೆ, ಇವಾಗ- ಆಫರ್ ಇಲ್ಲ ಅಂದ್ರೂ ಇರುತ್ತೆ. ಇವಾಗ ಎಷ್ಟು ಕೊಡ್ಬೇಕು ಸರ್ ಅವ್ರಿಗೆ? ಅಲ್ಲ, ನಾನಿನ್ನು ಬುಕ್ಸ್ ರೇಟೇ ಅನೌನ್ಸ್ಮೆಂಟ್ ಮಾಡಿಲ್ವೇ? ಬುಕ್ ರೇಟ್ ಅನೌನ್ಸ್ ಮಾಡ್ತೀನಿ ನಾನು. ಹಾರ್ಡ್ ಬುಕ್ 11 ಗಂಟೆ 31 ನಿಮಿಷಕ್ಕೆ ಅನೌನ್ಸ್ ಮಾಡ್ತೀನಿ. ಅವಾಗ ನೀವು 369 ರೂಪಾಯಿ ಕಟ್ಟಿ ನಮಗೆ ಸೀನಿಯರ್ ಸಿಟಿಸನ್ಗೆ ನಮ್ದೇನು ಪ್ರೂಫ್ಸ್ ಎಲ್ಲ ಇರುತ್ತೆ ಅದು ನಾವು ಕೇಳ್ತೀವಿ, ಅದನ್ನು ಪ್ರೊವೈಡ್ ಮಾಡಿ ನಿಮಗೆ ಆ ಡಿಸ್ಕೌಂಟ್ನಲ್ಲಿ ಕೊಡ್ತೀನಿ. ಅವತ್ತು ಸಾಫ್ಟ್ ಕಾಪಿಗೆ 21% ಇಟ್ಟಿರ್ತೀನಿ. ಯಾರೇ ಪರ್ಚೇಸ್ ಮಾಡಿದರೆ 21% ಅವತ್ತು ಮಾತ್ರ ಸಾಫ್ಟ್ ಕಾಪಿ ಇರುತ್ತೆ. ಯಾವುದೇ ಆಕ್ಯುಪ್ರೆಷರ್ ತೊಗೊಳ್ಳಿ, 6 ಕೀ ತೊಗೊಳ್ಳಿ. ಮತ್ತು ಒನ್ಸ್ ನೀವು ಸಾಫ್ಟ್ ಕಾಪಿ ಪರ್ಚೇಸ್ ಮಾಡಿದ ಮೇಲೆ ನಾವು ಮತ್ತೆ ಹಾರ್ಡ್ ಕಾಪಿ ಪರ್ಚೇಸ್ ಮಾಡಬೇಕಂದ್ರೆ ಡಿಸ್ಕೌಂಟ್ ಇರೋಲ್ಲ. ಆವಾಗ ಏನಿರ್ತದೆ ಒಂದು 50% ಡಿಸ್ಕೌಂಟ್ ಕೊಡ್ತೀವಿ ಅಷ್ಟೇ. ಈಗ 1,500 ಪೇ ಮಾಡಿರ್ತೀರಂದ್ರೆ 750 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ಆ 750 ಮೈನಸ್ ಮಾಡಿಬಿಟ್ಟು ಹಾರ್ಡ್ ಕಾಪಿ ತೊಗೋಬೋದು. ಓಕೆ, ಎಸ್ ನಾಗರಾಜ್ ಮಾತಾಡ್ತಾರೆ ಯಾರು ನಾಗರಾಜ್ ಸರ್ ನಾವು ಕೊಟ್ಟವರಿಗೂ ಎಲ್ಲ ಅದೇನು ಡಿಸ್ಕೌಂಟ್ ಇರತ್ತಾ ಸರ್? ಈಗ ಕೊಟ್ಟಿರೋರಿಗೆ ಆಲ್ರೆಡಿ ಮುಗಿದೋಗಿದೆ ಆ ಚಾಪ್ಟರ್. ಈಗ ಹಳೆ ಅಧ್ಯಾಯ ಅನ್ನ ಕೆದಕಿದೆಪ್ಪ ಅಂದ್ರೆ ಮತ್ತೆ ನಮಗೆ ಸಿಟ್ ಬಂದ್ಬಿಡುತ್ತೆ. ಯಾಕೆ ಹೇಳಿ, ಲಿವರ್ ವಿಂಡ್ ರೇಸ್ ಆಗ್ಬಿಡುತ್ತೆ. 1,800 ರೂಪಾಯಿ 1,900 ರೂಪಾಯಿ ಕೊಟ್ಟಿದ್ದೀವಿ. ಹಾಗಲ್ಲ ಸರ್, ಅದೇ ಕೊಟ್ಟವರಿಗೆ ಮಾಮೂಲಿ ಅದು 3 ಬುಕ್ ಸೇರಿನಾ? ನಾನು ಹೇಳಿದೆ, ನಾನು ಅವಲ್ಲೇ ಹೇಳಿದೆ 501 ರೂಪಾಯಿ ಯಾರು ಕೊಟ್ಟಿದ್ದೀರಿ ಅವರಿಗೆ ನಾವು ಮಾತಪ್ಪಲ್ಲ ಅಂತ ಹೇಳಿದ್ವಿ ಆಲ್ರೆಡಿ. ಓಕೆ ಓಕೆ. ಮತ್ತೆ ನಾವು ಲಿವರ್ ವಿಂಡ್ ಅನ್ನ ರೇಸ್ ಮಾಡ್ತಾ ಇದ್ದೀರಿ. ಸರ್ ಹೇಳಿ ಸರ್. ಅವಾಗ ರೈಸ್ ಹಾಕ್ಬೇಕು. ಚಾರ್ಟ್ ಕಳ್ಸಕ್ ಆಗುತ್ತೆ ಸರ್, ಯಾಕಂದ್ರೆ ಸ್ವಲ್ಪ ನಾನು ಬೈಕಬೇಡ ಸ್ವಲ್ಪ ಯಾಕೋ ಕನ್ಫ್ಯೂಷನ್ ಅನ್ನಿಸ್ತು ನನಗೂನು. ಇದು ಅದೇ ಅದಕ್ಕೆ ಒಂದು ಚಾರ್ಟ್ ಅಲ್ಲ, 501 ರೂಪಾಯಿ ಪೇ ಮಾಡುವ. ನೀವು ತೊಂದರೆ ಫೋನಲ್ಲಿ ಮಾತಾಡಿ. ನಿಮಗೆ ಯಾರು ಪೇ ಮಾಡಿದ್ದೀರಿ, ನಿಮಗೆ ಏನ್ ತೊಂದರೆ? 501 ರೂಪಾಯಿ ಪೇ ಮಾಡಿದವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ವಿ. 501 ರೂಪಾಯಿ ಆಲ್ರೆಡಿ ಯಾರು ಪೇ ಮಾಡಿದಿರಿ ಅವ್ರಿಗೆ ಸಿಗುತ್ತೆ. 870 ಅಕ್ಯುಪ್ರೆಷರ್ಗೆ ಯಾರು ಪೇ ಮಾಡಿದಿರಿ ಅವ್ರಿಗೂ ಸಿಗುತ್ತೆ. 1200 ಯಾರು ಪೇ ಮಾಡಿದಿರಿ ವಿತ್ ಬುಕ್ಸ್ ಅವ್ರಿಗೂ ಸಿಗುತ್ತೆ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ, ಎಲ್ಲರದು ಪೇಮೆಂಟ್ ಹಾಕಿ ಡೀಟೇಲ್ಸ್ ಇದೆ. ನೀವು ಗೂಗಲ್ ಫಾರ್ಮ್ ಫಿಲ್ ಮಾಡಿ ಕಳಿಸಿ, ನಾನೆಲ್ಲ ಚೆಕ್ ಮಾಡಿ ಎಲ್ಲ ಸಾರ್ಟ್ ಔಟ್ ಮಾಡಿ ನಿಮ್ಮ ಮೇಲ್ ಐಡಿಗೆ ಬಂದ್ಬಿಡುತ್ತೆ. ಯಾವಾಗ ಬರಲ್ಲ ಅಂತೀರಿ ಅವಾಗ ನನಗೆ ಫೋನ್ ಮಾಡಿ, ಸರ್ ನಮ್ದು ಬಂದಿಲ್ಲ ಆದ್ರೆ ಅಲ್ಲಿ ನಿಮ್ದು ಏನೋ ಸಮಸ್ಯೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ಅವಾಗ ನೀವು ನಮಗೆ ಫೋನ್ ಮಾಡ್ಬೋದು. ಓಕೆ ನಾಗರಾಜ್ ಸರ್, ಇದ್ರದ್ದೆಲ್ಲ ನೀವು ಸಾಫ್ಟ್ ಕಾಪಿಗೆ ಹೇಳಿದ್ರಿ, ಇವಾಗ ಹಾರ್ಡ್ ಕಾಪಿಗೆ ಬರ್ತಾ ಇದ್ರೆ ಅದಕ್ಕೆ ಡಿಫರೆನ್ಸ್ ಅಮೌಂಟ್ ನಾವು ಮತ್ತೆ ಪೇ ಮಾಡ್ಬೇಕಲ್ವಾ? 50% ಈಗ ನೀವು 501 ರೂಪಾಯಿದರಿಗೆ ಇರಲ್ಲ. 501 ರೂಪಾಯಿದರಿಗೆ ಏನು ಇರಲ್ಲ. ನೀವು ಜಸ್ಟ್ ಏನ್ ರೇಟ್ ಇರುತ್ತೆ ಅದನ್ನೇ ಕೊಡೋದು. ಅವತ್ತೇನಾದ್ರೂ ಏನ್ ಸಾಫ್ಟ್ ಕಾಪಿ ಪರ್ಚೇಸ್ ಮಾಡಿರ್ತಾರಲ್ಲ 1800 1900 ಕೊಟ್ಬಿಟ್ಟು ಅವರಿಗೆ 50% ಡಿಸ್ಕೌಂಟ್ ಇರುತ್ತೆ. ಅಲ್ಲ, ಲಾಸ್ಟ್ ಟೈಮ್ ನೀವು 501 ಡಿಫರೆನ್ಸ್ ಅಮೌಂಟ್ ಅದೇ ಟಂಕ್ ಅನಾಲಿಸಿಸ್ ಮತ್ತೆ ಇದು ಅದು ಮಾಡಿದಾಗ ಸಾಫ್ಟ್ ಕಾಪಿಗೆ ನಂಬೇಣ್ಣ ಸರ್ ಏನ್ ಹೇಳಿದ್ರು, 300 ಪೇ ಮಾಡಿದವರಿಗೆ 501 ನಲ್ಲಿ ಮೈನಸ್ ಮಾಡಿ 301 ರೂಪೀಸ್ ಕಳಿಸಿ ಅಂತ ಅಂದ್ರು ಅವರು. 301 ಅವತ್ತೆಲ್ಲ ದಡ 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 ಅಂತ ಹಾಕಿದವ್ರಿಗೆ ಎಲ್ಲ ಕರೆಕ್ಟ್ ಇದೆ. ಬಟ್ ನನಗೆ ಬಂದಿಲ್ವಲ್ಲ ಸರ್, ನನಗೆ ಬಂದಿಲ್ವಲ್ಲ ಅದು ಸಾಫ್ಟ್ ಕಾಪಿ. ಇಷ್ಟ ತನಕ ಕತೆ ಕೇಳ್ಬಿಟ್ಟು ರಾಮಗೆ ಸೀತೆ ಏನಾದ್ಲು ಅಂತ ಕಂದ್ರತ್ತೆ. ಆ ತರ ಆಯ್ತು ಕತೆ. ನಿಮ್ ನೆಗಡಿ ಆಗಿದೆಲ್ಲ, ನಿಮ್ಗೆ ತಲೆ ಓಡ್ತಾ ಇಲ್ಲ. ಅದು ನಾವು ಆಗಸ್ಟ್ 15 ನಂತರ ನಾವು ಸಾಫ್ಟ್ ಕಾಪಿ ಕಳಿಸ್ತೀವಿ ಅಂತ ಹೇಳ್ತಾ ಇದೀವಿ, ಇನ್ನು ಕಳಿಸೇ ಇಲ್ಲ. ನೀವು ಆಗಸ್ಟ್ 15 ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಬುಕ್ಕೆ ಬರೋದ್ರಿಂದ ನಾವು ಬುಕ್ಕೆ ಪರ್ಚೇಸ್ ಮಾಡ್ಬೋದಲ್ವಾ ಅಂತ ಕೇಳಿದ್ದು. ಬುಕ್ಕೆ ಪರ್ಚೇಸ್ ಮಾಡಿದ್ರೆ 501 ರೂಪಾಯಿ ಹುಂಡಿಗೆ ಹಾಕಿದೀವಿ, ವಿಶ್ವಶಕ್ತಿ ಹುಂಡಿಗೆ ಅಂದ್ಬಿಟ್ಟು ಮತ್ತೆ ಹೊಸದಾಗಿ ಪರ್ಚೇಸ್ ಮಾಡ್ಬೇಕು. ಆಗ್ಬೋದು, ತೊಂದ್ರೆ ಇಲ್ಲ. ನೆಕ್ಸ್ಟ್ ನಾಗರಾಜ್ ಸರ್ ಮಾತಾಡ್ತಾರೆ ಲಾಸ್ಟ್ ಅಂತಲ್ರಿ. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ. ನಮ್ಮ ಸೋಮಣ್ಣ ಹೇಳ್ದಂಗೆ ವಿಶ್ವಶಕ್ತಿ ಕುಟುಂಬ ನಾಳೆಯಿಂದ ವಿಶ್ವಶಕ್ತಿ ವೇದಿಕೆಯ ಬ್ರಾಂಚ್ ಆಗಿ ಹೊರಹೊಮ್ಮಲಿದೆ. ಕರೆಕ್ಟಾಗಿ 6:45ಗೆ. ಮತ್ತೆ ನಮ್ದು ಅಂಜನಾ ಮೇಡಮ್ ಆಗ್ಬೋದು, ಲಕ್ಷ್ಮಿ ಮೇಡಮ್ ಆಗೋದು ನಾವು ಶುರು ಮಾಡೋಣ. ಮೊದಲನೇ ಕರೆಕ್ಟಾಗಿ ಯಾರು ಬರ್ಲಿ ಯಾರು ಬರ್ತಾ ಇರ್ಲಿ 6:45ಕ್ಕೆ ಯಾವ ತರ ಒಂದು 2 ನಿಮಿಷ 3 ನಿಮಿಷದ ಒಂದು ಸ್ತೋತ್ರ ಶುರು ಮಾಡ್ಕೊಳ್ಳಿ. ಗುರುವಾರ ಈಗ 1 2 3 ಪೇ ಮಾಡಿಲ್ಲಲ್ಲ, ಅವ್ರು ಹೆಂಗೆ ಕರೆಸ್ತೀರಿ? 3 ಜನ ಪೇ ಮಾಡಿದ್ದಾರೆ, 3 ಜನಕ್ಕಷ್ಟೇ ಆಗುತ್ತೆ. ಈಗ ಲಕ್ಷ್ಮಿ ಮೇಡಮ್ ಎಲ್ಲಿ ಪೇ ಮಾಡಿದ್ದಾರೆ, ಅಂಜನಾ ದೇವಿ ಮೇಡಮ್ ಎಲ್ಲಿ ಪೇ ಮಾಡಿದ್ದಾರೆ? ಕಳ್ಸ್ಕೊಡ್ತೀನಿ ಸರ್, ಇವಾಗ್ಲೇ ಕಳ್ಸ್ಕೊಡ್ತೀನಿ ಸರ್. ನಾಳೆ ಎಲ್ರು ಮಾತಾಡಿದೀನಿ. ನಾಳೆ ಬೆಳಿಗ್ಗೆ ನೋಡಿ, ನಾಳೆ ಬೆಳಿಗ್ಗೆ ಆಡ್ ಮಾಡೋದೇ ಆಗೋಯ್ತದೆ ನಿಮ್ಗೆ. ಅದಕ್ಕೆ ಅವತ್ತಿಂದ ಎಲ್ಲ ಹಾಕಿದ್ನಲ್ಲ, ಗ್ರೂಪ್ ಹಾಕಿ ಎಲ್ಲ ಮಾತಾಡಿದೀನಿ, ಎಲ್ರ ಜೊತೆ ಮಾತಾಡಿದ್ದಾರೆ. ನಮ್ಮ ವೇದಿಕೆಯನ್ನು ಒಟ್ಟು ದೊಡ್ಡದ್ ಮಾಡ್ರಿ ಅಷ್ಟೇ. ನೋಡಿ, ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಇದಾರೆ ಎಲ್ಲರನ್ನು ನಮ್ಮ ವಿಶ್ವಶಕ್ತಿ ಆರೋಗ್ಯ ಕುಟುಂಬಕ್ಕೆ ಆಡ್ ಮಾಡಿ ಅವ್ರು ಯಾರು ಹೋದ್ರೆ ಹೋಗ್ಲಿ, ಇರೋರು ಇರ್ತಾರೆ. ನೀವು 10 ಜನ ಮಾಡಿದ್ರೆ 2 ಇದ್ರೆ ಸಾಕು. ಓಕೆನಾ? ನಿಮ್ಮ ಕಾಂಟ್ಯಾಕ್ಟ್ಸ್ ನಲ್ಲಿ ಎಷ್ಟು ಜನ ಇದಾರೋ ಅಷ್ಟು ಜನನ ಆಡ್ ಮಾಡ್ಕೊಂತ ಹೋಗಿ.
ಯಾರು ವಿಶ್ವಶಕ್ತಿ ಯೂನಿವರ್ಸ್ ಕನೆಕ್ಟ್ ಆಗ್ತದೆ ಇರ್ತಾರೆ. ಯಾರು ಯಾಡ್ ಮಾಡಿದ್ರೆ ಸರ್ ಇರಲ್ಲ ಅಂತ ಏನು ತಲೆ ಕೆಡಿಸ್ಕೋಬೇಡಿ, ಯಾಡ್ ಮಾಡ್ತಾ ಇರಿ. ಓಕೆನಾ ಸರ್? ನಾಳೆ ಎಷ್ಟು ಜನ ಆಯ್ತಾರೆ ಅಷ್ಟು ಜನ ಮಾಡಿ ಸರ್. ಮತ್ತೆ ನಾಳೆ ಒಂದು ಸರ್ ಅದು ನೆನ್ನೆನೂ ಹಾಕಿದೆ, ಅದೊಂದು ಮೆಸೇಜ್ ಹಾಕ್ಬಿಡಿ ಸರ್ ನಾಳೆ. ಲಿಂಕ್ ನಾ ಬೆಳಿಗ್ಗೆ ಕಳಿಸಿ ನಿಮಗೆ ಪರ್ಸನಲ್ ಆಗಿ ಕಳಿಸ್ತೀನಿ, ನೀವೇ ಅಡ್ಮಿನ್ ಅದಕ್ಕೆ. ಸರ್ ಅದನ್ನೆಲ್ಲ ನನಗೆ ಆಪರೇಟ್ ಮಾಡಕ್ ಬರಕಿಲ್ಲ ಸರ್, ಪ್ಲೀಸ್. ನೀವು ಏನು ಆಪರೇಟ್ ಇಲ್ಲ, ಜಸ್ಟ್ ಈಗ ಹೆಂಗ್ ಕ್ಲಿಕ್ ಮಾಡ್ತಿರಲ್ಲ ಅಲ್ಲಿ ಕ್ಲಿಕ್ ಮಾಡೋದಷ್ಟೇ, ನಂದೇ ಇರ್ತದ ಅಲ್ಲಿ. ನಾನೀಗ ಇಲ್ದಾಗ ಹೆಂಗೆ ರನ್ ಆಗ್ತಿತ್ತಲ್ಲ ಹಂಗೆ ರನ್ ಆಗ್ತದೆ, ಆದ್ರೆ ರೆಕಾರ್ಡಿಂಗ್ ಇರಲ್ಲ ಅಷ್ಟೇ. ಅದೇ ನಾನು ಹೆಂಗ್ ಮಾಡ್ಬೇಕು ಅದು ನನ್ಗೆ ಗೊತ್ತಿಲ್ಲ. ಏನಿಲ್ಲ ಸರ್, ಲಿಂಕ್ ಇದೇ ತರ ಈಗ ನೀವು ಡೈಲಿ ಕ್ಲಾಸ್ ಲಿಂಕ್ ಮಾಡ್ತಿರಲ್ಲ ಅದೇ ತರ ಓಪನ್ ಮಾಡೋದಷ್ಟೇ. ಹೌದಾ? ಓಕೆ ಸರ್. ನೀವೇನು ಮಾತಾಡ್ತಾ ಇರೋದು ಏನು ಅಲ್ಲಿ ಏನು ತೊಂದರೆ ಆಗಲ್ಲ. ಅದೇನೆ ಸರ್, ನಾಳೆ ಮಾತ್ರ ಎಲ್ರಿಗೂ ಒಂದ್ ದಿವಸ ಸರ್, ಮೊದಲನೇ ದಿವಸ ಫ್ರೀ ಕೊಟ್ಬಿಡಿ ಸರ್. ಮೊದಲನೇ ದಿವಸ ಏನ್ ಸರ್, ನೀವು ಒಂದ್ ವಾರ ಫ್ರೀ ಮಾಡಿ, ನನಗೆ ಏನ್ ತೊಂದರೆ ಇಲ್ಲ. ಅಲ್ಲ 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 ಅದನ್ನೇ ಎಲ್ರಿಗೂ ಆಗ್ತದೆ ಅಂತ. ಓಕೆ, 6ನೇ ತಾರೀಕು ಶುರು ಮಾಡ್ಬಿಟ್ಟು ನೆಕ್ಸ್ಟ್ ಇಂದ ನೋಡ್ಬಿಟ್ಟು ಅದು ಮಾತಾಡಿ. ಓಕೆ, ತೊಂದರೆ ಇಲ್ಲ ಸರ್, ಮಾಡಿ. ವೇದಿಕೆಗೆಲ್ಲ ಇರ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ಎಲ್ಲರಿಗೂ ಶುಭರಾತ್ರಿ. ಮತ್ತೆ ಸಿಗೋಣ ನಾಳೆ. ನಾಗರಾಜ್ ಸರ್ ಕ್ಲಾಸ್ ಇರುತ್ತೆ, ಶುಕ್ರವಾರ ಮತ್ತೆ ಸಿಗ್ತೀನಿ ಎಲ್ಲರಿಗೂ. ಸರ್ ನಮ್ಗೆ ಫಸ್ಟ್ ಜಾಯ್ನ್ ಆಗಿರೋದು, ನಮಗೂ ಕನೆಕ್ಟ್ ಮಾಡಿ ಸರ್. ಏನ್ ಕನೆಕ್ಟ್ ಮಾಡೋಣ ಮೇಡಮ್? ಸರ್ ಏನೋ ಕ್ಲಾಸ್ ತಗೋತಾರಂತಲ್ಲ, ಅವ್ರು 123 ರೂಪಾಯಿ ಕಳಿಸಿ ಮೇಡಮ್ ನನ್ನ ನಂಬರಿಗೆ, ಅವ್ರಿಗೆ ಜಾಯಿನ್ ಮಾಡ್ತೀನಿ ಆ ಕ್ಲಾಸಿಗೆ. ಅಲ್ಲ ನಮ್ಗೆ ಏನ್ ಮಾಡ್ತಾರಂತ ಇನ್ನೇ ಗೊತ್ತಿಲ್ವಲ್ಲ ಸರ್, ಇದೇ ತಾನೇ ಫಸ್ಟ್. ಕಲ್ಲಿನಲ್ಲಿ ಅಂತ ಯಾವ ತರ ಊಟ ಮಾಡ್ಬೇಕು, ಯಾವ ತರ ಮುದ್ದೆ ತಿನ್ಬೇಕು, ಯಾವ ತರ ಸಾಂಬಾರ್ ಮಾಡ್ಬೇಕು ಅದೇ ಇರುತ್ತೆ ಮೇಡಮ್. ಏನಾದ್ರೆ ಈಗ ಲಕ್ಷ್ಮೀ ಮೇಡಮ್ ಇರ್ತದೆ, ಅಂಜನಾ ದೇವಿ ಮೇಡಮ್ ಅವ್ರು ಇರ್ತಾರಲ್ಲ ಅವರು ಶ್ಲೋಕ ಹೇಳ್ತಾರೆ. ಒಟ್ಟು ಅವ್ರವ್ರು ತಿಳಿದಿದ್ದನ್ನ ಅವ್ರು ಮಾಡೋದಷ್ಟೇ ಈ ವೇದಿಕೆಯ ಲಕ್ಷಣ. ಲಕ್ಷ್ಮಿ ಮೇಡಮ್ ಇಂದ ಹಿಡಿದು ಊಟದಿಂದ ಮಲಗೋ ತನಕ ನಿಮಗೆ ದುಃಖವಾದಾಗ ನಮ್ಮ ಅಂದ್ರೆ ಈಗ ಮನೆಯಲ್ಲಿ ಧಾರಾವಾಹಿ ನೋಡೋದಕ್ಕಿಂತ ಬದಲಾಗಿ ನಮ್ಮ ಕಲಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ, ಸಿಂಪಲ್ ಅದು. ಇಲ್ಲ ಧಾರಾವಾಹಿದಲ್ಲಿ ಇಷ್ಟ ಇದೆ ಅಂದ್ರೆ ಮತ್ತೆ ಸೇರಕ್ ಹೋಗ್ಬೇಡಿ, ಮತ್ತೆ ಯಾಕಂದ್ರೆ ಸುಮ್ಮನೆ ಹಣ ವೇಸ್ಟ್ ಆಗುತ್ತೆ. ಆಯ್ತಾ ಮೇಡಮ್? ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು ಸರ್. ಇದು ಅಲ್ಲಂಗೆ ಇವಾಗ ನಮ್ಮ ಮಗಳಿಗೆ LI11 ಕೊಟ್ಟಿದ್ದೀನಿ, ಸಾಕ ಸರ್ ಅದು? ಏನಕ್ಕೆ ಮೇಡಮ್, ಏನಕ್ಕೆ LI11 ಕೊಟ್ಟಿದ್ದೀರಿ? ಅದು ನಾವು ಬಸವರಾಜ್ ಸರ್ ವಿಡಿಯೋದಲ್ಲಿ ಹೇಳ್ತಾ ಇದ್ರು, ಮಗಳಿಗೆ ಅಲ್ಲವಂತ ಆಫೀಸಲ್ಲಿ ಭಾರಿ ನೋವು ಅಂತಿದ್ಲು ಪಾಪ. ಬ್ಲಾಕ್ ಹಾಕಿ ಕೊಡಬೇಡಿ ಮೇಡಮ್, LI4 ಪ್ರೆಸ್ ಮಾಡಿ, ಸ್ಟಮಕ್ ರಿಫ್ಲೆಕ್ಸಿಗೆ ಇದು ಹಲ್ ರಿಫ್ಲೆಕ್ಸಿಗೆ ಬ್ಲಾಕ್ ಕಲರ್ ಹಾಕಿ. ಬ್ಲಾಕ್ ಹಾಕಿದೀನಿ ಸರ್, ಬೆಳಗ್ಗೆ LI4 ಮಾಡ್ದೆ, ಇನ್ನೂ ಕಮ್ಮಿ ಆಗಿಲ್ಲ ಅಂದ್ಲು. ಬೇಗ ಕಡಿಮೆ ಆದಪ್ಪ ಅಂದ್ರೆ ನಾವು ದೇವ್ರಾಗ್ಬಿಡ್ತಿದ್ವಿ. ಅದೇ ಸ್ಟಮಕ್ ಪ್ರೆಸ್ ಮಾಡ್ಬೇಕಾ ಸರ್? ST36 ಪಾಯಿಂಟ್ ಪ್ರೆಸ್ ಮಾಡಿ, LI4 ನ ಪಾಯಿಂಟ್ ಪ್ರೆಸ್ ಮಾಡಿ. ಸ್ವೀಟ್ ಅನ್ನ ತಿನ್ನಕ್ ಹೋಗ್ಬೇಡಿ ಅಂತೇಳಿ, ತಂಪು ನೀರ್ನ ಕುಡಿಯಕ್ ಹೋಗ್ಬೇಡಿ ಅಂತೇಳಿ ಸ್ವಲ್ಪ. ಅಲ್ಲ ಸರ್, ಅವ್ರು ಇವಾಗ ಬೆಳಗ್ಗೆ ಹೋದ್ರೆ ರಾತ್ರಿ 12 ಗಂಟೆವರೆಗೂ AC ಕೆಲಸ ಮಾಡೋದು. ಮತ್ತೆ ಅವರಿಗೆ ಜುಮ್ ಅನ್ನುತ್ತೆ. ನಿಮ್ಮಲ್ಲಿ ಈ ಅಡ್ವರ್ಟೈಸ್ ನಲ್ಲಿ ಬರ್ತದಲ್ಲ, ಯಾವ್ದೋ ಬ್ರೆಸ್ ಹೇಳ್ತಾರೆ ನೋಡಿ, ಅದನ್ನ ಯೂಸ್ ಮಾಡ್ಬೇಕು ನೋಡಿ. ಯಾಕಂದ್ರೆ ಕೆಲಸ ಮಾಡುತ್ತೆ. AC ಇದ್ದಾಗ ಅದು ಕಾಮನ್ ಅದು. ಅದಕ್ಕೆ ಕಿವಿಯಲ್ಲಿ ಹತ್ತಿ ಇಟ್ಕೊಳಕ್ ಹೇಳಿ, ಸ್ವಲ್ಪ ಬೆಚ್ಚಗಿರಕ್ ಹೇಳಿ. ಸ್ಟಮಕ್ 33 ಸರ್? ಸ್ಟಮಕ್ 36, ST36. ಓಕೆ, ಡೈಲಿ ಹಾಕಕ್ ಹೇಳಿ. ನಂಬರ್ 3 ಸ್ಕೈ ಬ್ಲೂ ಕಲರ್ ನ ವಾಲ್ ಪೇಪರ್ ನಲ್ಲಿ ಇಟ್ಕೊಳಕ್ ಹೇಳಿ. ಅವರಿಗೆ ಹೀಟ್ ಆಗುತ್ತೆ, ಬಹಳ ಕೋಲ್ಡ್ ಆಗೋದಿಲ್ಲ. ಹಾಗಾಗಿ ಎಷ್ಟು AC ಇಂದ ಹೊರಗಡೆ ಇರ್ತಾರೋ ಅಷ್ಟು ಚೆನ್ನಾಗಿರುತ್ತೆ. ಮೂಳೆಗಳು ಅಲ್ಲಿ ಸೆನ್ಸಿಟಿವ್ ಯಾಕಾಗುತ್ತೆ, ನೀವು ತಣ್ಣೀರು ಕುಡಿದಾಗ ಯಾಕೆ ಮೈ ಜುಮ್ ಅನ್ನುತ್ತೆ, ಹಲ್ಲು ಜುಮ್ ಅನ್ನುತ್ತೆ? ಅದೇ ಕಾರಣಕ್ಕೆ. ಅದನ್ನ ಪಾಯಿಂಟ್ ನಲ್ಲಿ ನೀವು ಸರಿ ಮಾಡ್ಬೇಕಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು. ಪಾಯಿಂಟ್ ಮೇಲೆ ತತ್ವವನ್ನು ಹಾಕಿದ್ರೆ ಅದು ಕೆಲಸ ಆಗೋದಿಲ್ಲ. ಹಾಗಾಗಿ LI4 ಮಾಡಿದ್ರೆ ವಿತಿನ್ ಅರ್ಧ ಗಂಟೆಯಲ್ಲಿ ನಾನು 4 ಜನ ಕೇಳಿದ್ದೀನಿ, ರಿಸಲ್ಟ್ ಬಂದಿದೆ. ನೀವು LI11 ಪ್ರೆಸ್ ಮಾಡಿದ್ರಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಇಷ್ಟತ್ರ ಹೇಳ್ಬೋದು, ಹೌದಲ್ಲ ಸರ್? ಇಲ್ಲಿಗಾರ ಸರ್? ಹೌದ್ರಿ ಸರ್. LI11 ಪ್ರೆಸ್ ಮಾಡಬಾರ್ದು. ಮಾಡಬಾರ್ದು, LI4 ಮಾಡ್ಬೇಕು. ನೀವು ತಪ್ಪು ಸಿದ್ಧಾಂತವನ್ನ ಯೂಸ್ ಮಾಡಿದ್ರೆ ನೀವು ಆಮೇಲೆ ಮತ್ತೆ ಅನುಭವಿಸ್ತೀರಿ. ಕೇಳ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ, ತೊಂದರೆ ಇಲ್ಲ. ನಮ್ಮ ವಿಶ್ವಶಕ್ತಿ ಕುಟುಂಬಕ್ಕೆ ನಾವು ಎನಿ ಟೈಮ್ ಫೋನ್ ರಿಸೀವ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಶುಭರಾತ್ರಿ. ಓಕೆ, ಥ್ಯಾಂಕ್ ಯು.